ಆಕ್ಷನ್ ಮಾಡಿಲ್ಲ ಅಂತನ ಅಥವಾ ನಿಮ್ ಟೀಮ್ ನ ನೀವು ಜವಾಬ್ದಾರಿ ತಗೊಂಡಿಲ್ವಾ ನೋಡಿ, ಎಷ್ಟು ಜನ ಬಂದಿದ್ದಾರೆ ಇನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನೀವು 15ನೇ ತಾರೀಕು ಕೆಲವರು ಬಿಲ್ಡ್ ಮಾಡೋದು ಕಷ್ಟ ಆಗ್ಬೋದು, ಬಟ್ ಇಲ್ಲಿ ನಿಮ್ಗೆ ಎಂಪವರ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಗಾಡ್ ಫಾದರ್ ರಾಜುಡಿ ಸರ್ ಬರ್ತಿದ್ದಾರೆ ಮಾತಾಡ್ಲಿಕ್ಕೆ. ಓಕೆ, ಇನ್ನು ಸ್ವಲ್ಪ ಹ್ಯಾಡ್ ಮಾಡಕ್ಕೆ, ಅದರಿಂದ ಬೇಗ ಬೇಗ ಫೋನ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಜೊತೆಗೆ ಇವತ್ತು ಏನು ಆಕ್ಷನ್ ಸೀರೀಸ್ ಪಾರ್ಟ್ 5 ಶುರುವಾಗಿದೆ MBA ಕ್ಲಾಸ್ ನಂತರ. ನಿಜವಾಗ್ಲೂ 15ನೇ ತಾರೀಕಂತೂ ಅದ್ರ ಬಗ್ಗೆ ಹೇಳಕ್ಕೆ ಖುಷಿ ಆಗುತ್ತೆ. ತುಂಬಾ ಪ್ರಿಪರೇಷನ್ ಆಗ್ತಿದೆ. ಓಕೆ, ಎಕ್ಸ್ಟ್ರಾರ್ಡಿನರಿ. ನೀವು ತುಂಬಾ ಜನ ಮಾಮೂಲಿ ತಿಂಗಳ ಒಂದು ಒನ್ ಡೇ ವರ್ಕ್ಶಾಪ್ ಇರುತ್ತೆ ಆತರ ಅನ್ಕೊಳಂಗಿಲ್ಲ. ತುಂಬಾ ವಿಶೇಷವಾಗಿ ಪ್ರತಿ ದಿನ 2 ರಿಂದ 3 ಅವರ್ ಜೂಮ್ ನಲ್ಲಿ ನಾವು ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು 7 ಜನ ವಿತ್ ರಾಜು ಸರ್ ಜೊತೆ. ತುಂಬಾ ಡಿಫ್ರೆಂಟ್ ಆಗಿ ಏನ್ ಕೊಡ್ಬಹುದು, ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರಿಂದ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಹೋಗೋಣ ಬಿಡು, ಮುಂದಿನ ತಿಂಗಳು ಹೋಗೋಣ ಬಿಡು ಅಂತ ಅನ್ಕೊಳಕ್ ಹೋಗ್ಬಿಡಿ. ತುಂಬಾ ಡಿಫ್ರೆಂಟ್ ಒಂದು ವಿಷನ್ ಕ್ರಿಯೇಟ್ ಆಗುತ್ತೆ. ಮೋದಿ ಕೇರ್ನ ಯಾಕೆ ಮಾಡ್ಬೇಕು ಲಾಂಗ್ ಟೈಮ್ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓವರಲ್ ಆಗಿ ಅಲ್ಲಿ ಒಂದು ಪ್ಲಾನ್ ಆಗ್ಬಹುದು, ಪ್ರತಿಯೊಂದು ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅದರಿಂದ ಎಲ್ಲರೂ ಕೂಡ ಸೀರಿಯಸ್ ಆಗಿ ಈ ಒಂದು ಒನ್ ಡೇ ವರ್ಕ್ಶಾಪ್ಗೆ ಬಿಲ್ಡ್ ಮಾಡ್ಬೇಕಾಗಿದೆ. ಅದಕ್ಕೆ ಮುಂಚೆ ನಾನು ಒಂದ್ 2 ವಿಡಿಯೋ ನೋಡ್ಕೊಬೋಣ. ಯಾಕೆ ಒನ್ ಡೇ ವರ್ಕ್ಶಾಪ್ ಅಥವಾ ಎಜುಕೇಶನ್ ಅನ್ನೋದು ಒಂದು ವಿಡಿಯೋ, ಇನ್ನೊಂದು ವಿಡಿಯೋ ಯಾಕೆ ಜನ ಫೇಲ್ ಆಗ್ತಾರೆ ಅನ್ನೋದ್ರ ಬಗ್ಗೆ 2 ವಿಡಿಯೋ, ಜಸ್ಟ್ ಕಡಿಮೆ 1 ನಿಮಿಷದ ವಿಡಿಯೋಗಳು. ಆಮೇಲೆ ನಾನು ಮಾತಾಡ್ತೀನಿ. ಜನ ಹೇಳ್ತಾರೆ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಅದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ. ಬಟ್ ಈ ಮಾತನ್ನು ನಾನು ಪೂರ್ತಿಯಾಗಿ ಸರಿ ಅಂತ ಒಪ್ಪಲ್ಲ. ಯಾಕಂತಂದ್ರೆ ಒಬ್ಬ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಅವ್ನು ಸಕ್ಸಸ್ಫುಲ್ ಆಗಿಬಿಟ್ಟ ಅಂತಂದರೆ, ಇವತ್ತು ಕೂಲಿ ಮಾಡ್ತಾ ಕಷ್ಟಪಡುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅತಿ ದೊಡ್ಡ ಶ್ರೀಮಂತ ಮತ್ತು ಉನ್ನತ ಸ್ಥಾನದಲ್ಲಿ ಇರ್ತಾ ಇದ್ರು. ಸೊ ಬಹಳಷ್ಟು ಜನ ಸಕ್ಸಸ್ಫುಲ್ ಪರ್ಸನ್ಸ್ಗಳ ಜೊತೆ ಮಾತನಾಡಿದಾಗ ನನಗೆ ಗೊತ್ತಾಯಿತು, ಯಾವುದಾದ್ರೂ ಒಬ್ಬ ವ್ಯಕ್ತಿ ಲೈಫಲ್ಲಿ ಯಶಸ್ವಿ ಆಗಬೇಕಂತಂದರೆ ಅವನ ಹತ್ರ ಈ 2 ಇರೋದು ತುಂಬ ಮುಖ್ಯ ಅಂತ. ಒಂದು ರೈಟ್ ಪ್ಲಾಟ್ಫಾರ್ಮ್, ಇನ್ನೊಂದು ರೈಟ್ ಗೈಡರ್. ಸ್ವಲ್ಪ ಜನ ಇಂಥವ್ರು ಇದ್ದಾರೆ, ಈ 2 ಇದ್ರೂ ಕೂಡ ಅವ್ರ ಲೈಫಲ್ಲಿ ಫೇಲ್ ಆಗಿರ್ತಾರೆ. ಮತ್ತು ಅವ್ರ ಫೇಲ್ಗೆ ಸ್ವತಃ ಅವರೇ ಕಾರಣ ಆಗಿರ್ತಾರೆ. ಮತ್ತು ಇವರು ಎಕ್ಸ್ಕ್ಯೂಸಸ್ನ ಕೊಡ್ತಾರೆ, ನನ್ನ ಕಂಡೀಷನ್ ಸರಿ ಇರಲಿಲ್ಲ, ನನಗೆ ಸಪೋರ್ಟ್ ಇರಲಿಲ್ಲ, ನನ್ನ ಹತ್ರ ಮನಿ ಇರಲಿಲ್ಲ, ನನ್ನ ಕೈಲಿ ಇದು ಮಾಡೋದಕ್ಕಾಗಲ್ಲ, ಮತ್ತು ಅದನ್ನು ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ. ಬಟ್ ಇಂಥ ಕಂಡೀಷನಲ್ಲಿ ಆ ವ್ಯಕ್ತಿ ಇಂಥ ಜನಗಳ ಬಗ್ಗೆನೂ ಯೋಚನೆ ಮಾಡಬೇಕು, ಯಾರು ಅವನಕ್ಕಿಂತ ಬ್ಯಾಡ್ ಕಂಡೀಷನಲ್ಲಿದ್ದು ಅವನಕ್ಕಿಂತ ಹೆಚ್ಚು ಯಶಸ್ವಿಯಾಗಿದ್ದಾರೋ ಇವ್ರ ಬಗ್ಗೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ನಿಮ್ಕಿಂತ ಹೆಚ್ಚು ಬ್ಯಾಡ್ ಕಂಡೀಷನ್ನಲ್ಲಿದ್ದು ನಿಮ್ಕಿಂತ ತುಂಬ ಮುಂದುವರಿತಾ ಇದ್ದಾನಂತಂದರೆ ಸಿಂಪ್ಲಿ ಆಗಿರುವಂಥ ಮಾತು, ನೀವು ಕಾರಣಗಳನ್ನು ಕೊಡ್ತಾ ಇದ್ದೀರಾ ಅಂತ ಅರ್ಥ. ಓಕೆ, ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಫೇಲ್ಗೆ ಸ್ವತಃ ತಾನೇ ಕಾರಣ ಆಗಿದ್ದಾನಂತಂದರೆ ಅವನ ಮುಖನ ಕನ್ನಡಿಲಿ ನೋಡ್ಕೊಳ್ಳಲ್ಲ. ಸೊ ಯಾವಾಗಲೂ ಕೂಡ ಪ್ರಾಬ್ಲಮ್ ಕಡೆ ಫೋಕಸ್ ಮಾಡೋದನ್ನು ಬಿಡಿ, ಸೊ ಸೊಲ್ಯೂಷನ್ಸ್ ಕಡೆ ಫೋಕಸ್ ಮಾಡಿ. ಒಂದು ಮರದ ಮೇಲೆ ಜೇನು ಹುಳು ಜೇನುಗೂಡನ್ನ ಕಟ್ತಿತ್ತಂತೆ. ಅದನ್ನ ದೂರದಿಂದ ಒಂದು ಕೋತಿ ಕುತ್ಕೊಂಡು ನೋಡ್ತಿತ್ತಂತೆ. ಪ್ರತಿ ದಿನ ಸುತ್ತಮುತ್ತ ಇರುವಂತ ಎಲ್ಲಾ ಹೂಗಳನ್ನ ಹುಡುಕಿ ಅದರಲ್ಲಿರುವಂತ ರಸನ ತಂದು ಜೇನುಗೂಡನ್ನ ಕಟ್ತಾ ಇತ್ತು. ಸುಮಾರು 15ರಿಂದ 30 ದಿನ ಆಗುತ್ತೆ, ಜೇನುಗೂಡು ಪೂರ್ತಿ ಆಗುತ್ತೆ. ಕೆಳಗಡೆ ಒಬ್ಬ ಮನುಷ್ಯ ಬರ್ತಾನೆ, ಜೇನ್ನ ನೋಡ್ತಾನೆ, ಹೊಗೆ ಹಾಕ್ತಾನೆ, ಜೇನ್ನ ಬಿಡಿಸ್ಕೊಂಡು ಹೋಗ್ತಾನೆ. ಆ ಕಡೆ ಕುತ್ಕೊಂಡು ನೋಡ್ತಿದ್ದಂತ ಕೋತಿ ಜೇನು ಹುಳನ ನೋಡಿ ಜೋರಾಗಿ ನಗಾಡ್ತಿತ್ತಂತೆ. ಅವಾಗ ಜೇನು ಹುಳು ಕೋತಿ ಮೂತಿಗೊಂದು ಮುತ್ತು ಕೊಟ್ಟು ಹೇಳುತ್ತಂತೆ, 1 ಸಲ ಅಲ್ಲ 2 ಸಲ ಅಲ್ಲ, ಎಷ್ಟು ಸಲ ಕಿತ್ಕೊಂಡು ಹೋದ್ರು ಮತ್ತೆ ಜೇನುಗೂಡನ್ನ ಕಟ್ಟುವಂತ ತಾಕತ್ತು ಸ್ಕಿಲ್ಲು ನನ್ನ ಹತ್ರ ಇದೆ ಅಂತ. ಕೋತಿ ಮೂತಿ ದಪ್ಪ ಆಗುತ್ತೆ, ಜಾಗ ಖಾಲಿ ಮಾಡುತ್ತೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ನಿಮ್ ಮನೇಲಿರೋ ಚಿನ್ನನ ಒಬ್ಬ ಕಳ್ಳ ಬಂದು ಕತ್ಕೊಂಡು ಹೋಗ್ಬೋದು. ನಿಮ್ಮ ಹತ್ರ ಇರೋ ಆಸ್ತಿನ ನಿಮ್ ಸಂಬಂಧಿಕರು ನಿಮ್ಮಿಂದ ಕಿತ್ಕೊಂಡು ಹೋಗ್ಬೋದು. ಆದ್ರೆ ನಿನ್ನ ಹತ್ರ ಇರುವಂತ ವಿದ್ಯೆ, ಬುದ್ಧಿ, ಸ್ಕಿಲ್ ಸೆಟ್ನ ಯಾರ ಕೈಲೂ ಕಿತ್ಕೊಂಡು ಹೋಗಲ್ಲ, ಹೊತ್ಕೊಂಡು ಹೋಗ. ಎಸ್ ಫ್ರೆಂಡ್ಸ್, ಮಾರಲ್ ಆಫ್ ದ ಸ್ಟೋರಿ, ನಿಮ್ಮ ಹತ್ರ ಇವತ್ತು ಯಾರೆಲ್ಲ ಸಕ್ಸಸ್ ಆಗ್ತಿದಾರೋ, ಗೆಲ್ತಿದಾರೋ, ಒಂದೇ ನಾಲೆಡ್ಜ್, ಸ್ಕಿಲ್, ಓಕೆ, ಬುದ್ಧಿ. ಓಕೆ, ಜ್ಞಾನ ಮತ್ತೆ ನಿಮ್ಮ ಬುದ್ಧಿ ಮತ್ತೆ ಸ್ಕಿಲ್, ಈ 3 ಕೂಡ ಎಜುಕೇಶನ್ ರಿಲೇಟೆಡ್. ಈ 3 ಕೂಡ ನಿಮಗೆ ಸಿಗ್ತಕ್ಕಂಥದ್ದು MBA ಕೋರ್ಸ್ ಅಲ್ಲಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು ಈ 3 ಅಂತ ಅನ್ಕೊಂಡಿದೀವಿ. ಜೊತೆಗೆ ನಿಮ್ಗೆ MBA ಸೆಷನ್ ಅಲ್ಲಿ ಜೊತೆಗೆ ಇವತ್ತು ಒನ್ ಡೇ ವರ್ಕ್ಶಾಪ್ ಅಲ್ಲಿ ಕೂಡ ಈ 3 ಸಿಗುತ್ತೆ. ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಜ್ಞಾನ ಸಿಗುತ್ತೆ, ಜೊತೆಗೆ ನಿಮ್ಮ ಬುದ್ಧಿ ವಿಕಸನ ಆಗುತ್ತೆ. ಓಕೆ,
ಆ ಮೂರು ಬೇಕು ಅಂತ ಹೇಳಿದ್ರೆ ನೀವು ಈ ತರ ಒಂದು MBA ಕೋರ್ಸ್ ಆಗ್ಬೋದು, ಒನ್ ಡೇ ವರ್ಕ್ಶಾಪ್ ಆಗ್ಬೋದು, ಜೊತೆಗೆ ಪ್ರತಿಯೊಂದು ಕೂಡ ಟ್ರೈನಿಂಗ್ ಗಳನ್ನ ಅಟೆಂಡ್ ಮಾಡ್ತಾ ಹೋದವ್ರಿಗೆ ಮಾತ್ರ ಇವತ್ತು ಈ ಮೂರು ಸಿಗುತ್ತೆ. ಯಾರು ಬರೀ ಎಜುಕೇಶನ್ ತಗೋತಾರೋ, ಅಂದ್ರೆ ಜ್ಞಾನ ಸಂಪಾದನೆ ಮಾಡ್ತಾರೋ, ಅಂದ್ರೆ ನಿಮಗೆ ಪರಿವರ್ತನನ್ನ ಹೇಳಕ್ ಬರುತ್ತೆ, ಆದ್ರೆ ಅದನ್ನ ಯಾರಿಗೆ ಯಾವಾಗ ಹೇಳ್ಬೇಕು ಅನ್ನೋ ಸ್ಕಿಲ್ ಬೇಕು, ಅದು ನಿಮ್ಗೆ ಈ ನಾಲೆಡ್ಜ್ ಅಲ್ಲಿ ಸಿಕ್ಕಿದೆ. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗು ನಿಮ್ಗೆಲ್ಲ ಗೊತ್ತು, ಆದ್ರೆ ಯಾರ್ ಪಾಯಿಂಟ್ ನ ಯಾವಾಗ ಹೇಳ್ಬೇಕು ಅನ್ನೋದಕ್ಕೆ ಸ್ಕಿಲ್ ಬೇಕು, ಅದು ನಿಮ್ಗೆ MBA ಕೋರ್ಸ್ ಸಿಕ್ಕಿದೆ, ಒನ್ ಡೇ ವರ್ಕ್ಶಾಪ್ ಅಲ್ಲಿ ಸಿಗುತ್ತೆ. ಯಾಕೆಂದ್ರೆ ಬರ್ತಾ ಇರ್ತಕ್ಕಂತ ಒಬ್ಬ ಗ್ರೇಟ್ ಲೀಡರ್ ಸ್ಟೂಡೆಂಟ್ ಆಗಿದ್ದಾಗ ಈ ಬಿಸ್ನೆಸ್ ನ ತಗೊಂಡು, ಅಂದ್ರೆ 20 ವರ್ಷದ ಹಿಂದೆ ಸ್ಟೂಡೆಂಟ್ ಆಗಿದ್ದಾಗ ಎಲ್ರು ಕೂಡ ಆಟ ಆಡ್ಕೊಂಡು ಲೈಫ್ ನ ಹೇಗೇಗೋ ಕಳಿತಿರ್ತಾರೆ ಈಗ್ಲೂ ಜನರೇಷನ್ ನೋಡಿದ್ರೆ. ಬಟ್ ಆ ವ್ಯಕ್ತಿ ಅವತ್ತು ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ತಿಂಗಳಿಗೆ 3-4 ಲಕ್ಷ ರೂಪಾಯಿ ಇನ್ಕಮ್ ಸಂಪಾದನೆ ಮಾಡಬಹುದು. ಟಾಪ್ 100 ಅಲ್ಲಿ, ಇಂಡಿಯಾದ ಟಾಪ್ 55 ಲಕ್ಷ ಜನದಲ್ಲಿ, ಮೋದಿ ಕೇರ್ ನಲ್ಲಿ 3 ಜನಗಳಲ್ಲಿ 3 ಜನಗಳಲ್ಲಿ ಒಬ್ಬರಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ. ಸುಮಾರು 300-400 ಜನನ ಅಚೀವರ್ ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಅಂತ ವ್ಯಕ್ತಿಯ ಸೀಕ್ರೆಟ್ ಯಾಕೆ ಅವ್ರು 20 ವರ್ಷ, ಹಂಗಂತ ನಮಗೂ 20 ವರ್ಷ ಆಗುತ್ತೆ ಅನ್ಕೊಳಕ್ ಹೋಗ್ಬೇಡಿ, ಅದು ಆ ಜಮಾನ. ಈಗ ಅದು 2 ವರ್ಷದಲ್ಲಿ ಆಗುತ್ತೆ, ಯಾಕೆಂದ್ರೆ ನೀವು ಅವರ ಅನುಭವನ ಕೇಳಿದಾಗ ಅದಕ್ಕೆ ನಿಮ್ಗೆ ಸಿಗ್ತಕ್ಕಂಥದ್ದು, ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಸ್ಟೋರಿ ನೋಡಿದ್ರ, ಎಕ್ಸ್ಕ್ಯೂಸ್ ಕೊಡ್ತಿರ್ತೀವಿ. ಓಕೆ, ನಾವೆಲ್ಲ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಿದೀವಿ, ಸೊಲ್ಯೂಷನ್ ಕಡೆ ಹೋಗ್ಬೇಕು. ಓಕೆ, ಯಾರು ಕಾರಣ ಸಕ್ಸಸ್ಗೆ, ಯಾರು ಕಾರಣ ಫೇಲ್ಯೂರ್ಗೆ, ಯಾರು ಕಾರಣ ಅಪ್ಲೈನ, ಕಂಪನಿನ? ಓಕೆ, ಇದನ್ನ ನೀವು ನೋಡ್ಕೊಳಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಕೊಂಡಿದ್ದೀನಿ 2 ಸ್ಟೋರಿಯಿಂದ. ಇವಾಗ ಖಂಡಿತ ಆಕ್ಷನ್ ಸೀರೀಸ್ಗೆ ಬರೋಣ. ಇವಾಗ ಎಷ್ಟು ಜನ ಆಕ್ಷನ್ ಮಾಡ್ತಿದ್ದೀರಾ? ಯಾಕೆ ಅಂತ ಹೇಳಿದ್ರೆ, ನೀವೆಷ್ಟೇ ಸ್ಕೂಲಿಗೆ ಹೋದ್ರು ಕೂಡ ಮಕ್ಕಳನ್ನ ಫೈನಲಿ ಎಕ್ಸಾಮ್ ಅಲ್ಲಿ ಮಾತ್ರ ಅವನ್ ಪಾಸಾ, ಜಸ್ಟ್ ಪಾಸಾ, ರ್ಯಾಂಕ್ ಸ್ಟೂಡೆಂಟಾ, ಅವ್ನ್ ಯಾರು ಅಂತ ಗೊತ್ತಾಗೋದು ಎಕ್ಸಾಮ್ ನಲ್ಲಿ. ಆದ್ರೆ ಇಲ್ಲಿ ನಿಮ್ಗೆ ಬರೀಲಿಕ್ಕೆ ಎಕ್ಸಾಮ್ ಇಲ್ಲ, ಆದ್ರೆ ನಿಮ್ಮ ಆಕ್ಷನ್ ಮಾಡೋದ್ರ ಮುಖಾಂತರ ನೀವು ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕು. ಎಷ್ಟು ಜನ ಸರ್ಟಿಫಿಕೇಟ್ ಕ್ವಾಲಿಫಿಕೇಶನ್ಗೆ ಕ್ವಾಲಿಫೈಡ್ ಆಗಿದ್ದೀರಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಓಕೆ, ಕೆಲವರಿಗೆ ಸರ್ಟಿಫಿಕೇಟ್ ಕ್ವಾಲಿಫಿಕೇಶನ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ. ನಮ್ಮ ರಾಜು ಸರ್ ಕೂಡ ಮೆಸೇಜ್ ಹಾಕಿದ್ರು, ವಾಯ್ಸ್ ಮೆಸೇಜ್ ಹಾಕಿದ್ರು. ಓಕೆ, 100 PV ಕಂಪ್ಲೀಟೆಡ್ ಈ ಮಂತ್. ಓಕೆ, ಜೊತೆಗೆ MBA ಕ್ಲಾಸ್ ನ ಎಲ್ಲಾ ಕ್ಲಾಸ್ ಅಟೆಂಡ್ ಆಗೋದು. ಇನ್ ಕೇಸ್ 1-2-3 ಮಿಸ್ ಆಗಿದೆ ಸರ್ ಅಂತ ಹೇಳಿದ್ರೆ, ಮಿಸ್ ಆದವನ್ನ ನಾನು ಮತ್ತೆ ಲಿಂಕ್ ತರಿಸ್ಕೊಂಡು ನೋಡೋದು. ಓಕೆ, ಅದ್ರ ಜೊತೆಗೆ ಇದೊಂದು ತುಂಬಾ ಚಾಲೆಂಜು ಸರ್, ಆದ್ರೂ ಮಾಡ್ತೀವಿ ಅಂತಕ್ಕಂಥವ್ರು 10 ಡೆಮೋ ಮಾಡಿರ್ತಕ್ಕಂಥವ್ರು. ಯಾರು 8 ಡೆಮೋ ಮಾಡಿದ್ರೆ 5 ಡೆಮೋ ಮಾಡಿದ್ರೆ ಹ್ಯಾಂಡ್ ಮಾಡಿ ಫಸ್ಟ್, ಅಥವಾ 10 ಡೆಮೋ ಮಾಡಿದ್ರೆ ಹ್ಯಾಂಡ್ ಮಾಡಿ ಫಸ್ಟ್. 10 1-to-1 ಆಗ್ಬೋದು, ಡೆಮೋ ಆಗ್ಬೋದು, ಪ್ಲಾನ್ ಆಗ್ಬೋದು, ಎನಿವನ್. ಇದು ನಾನು ಈ ತಿಂಗಳ ಈ MBA ಕೋರ್ಸ್ ಆದ್ಮೇಲೆ ನಾನು 10 1-to-1 ಆರ್ ಡೆಮೋ ಅಥವಾ ಹೋಮ್ ಮೀಟಿಂಗ್ ಮಾಡಿದೀನಿ ಅಂತ ಹೇಳೋರು ಹ್ಯಾಂಡ್ ಮಾಡಿ. ಓನ್ಲಿ 10. ಓಕೆ, 8 ಮಾಡಿರೋರು ಹ್ಯಾಂಡ್ ಮಾಡಿ. ಇವ್ರ ಜೊತೆ 8 ಮಾಡಿರೋರು ಕೂಡ 7-8 ಮಾಡಿರೋರು ಕೂಡ ಹ್ಯಾಂಡ್ ಮಾಡಿ. ಕೇಳಿಸಿದೆ ಅನ್ಕೊಂಡಿದೀನಿ ನಾನು ಮಾತಾಡ್ತಿರೋದು. ಸ್ವಾಮಿ ರಾಜು ಸರ್ನ ಪೋಸ್ಟ್ ಮಾಡು. ಓಕೆ, ನಾನೇ ಹೋಸ್ಟಾ? 8 ಮಾಡಿರೋರು, 5 ಮಾಡಿರೋರು ಸೇರಿಸಿ ಹ್ಯಾಂಡ್ ಮಾಡಿ. 5 ಮಾಡಿರೋರು. ಓಕೆ, 8 ಮಾಡಿರೋರು ನಮ್ಗೆ ಲೆಕ್ಕ ಸಿಕ್ತಿದೆ. 8 ಪ್ಲಸ್ ಮಾಡಿರೋರು, 5 ಮಾಡಿರೋರು ಸೇರಿಸಿ ಹ್ಯಾಂಡ್ ಮಾಡ್ಬೋದಾ? ಓಕೆ, 5ಕ್ಕಿಂತ ಜಾಸ್ತಿ ಮಾಡಿರೋರು ಇಷ್ಟು ಜನ ಹ್ಯಾಂಡ್ ಮಾಡಿದ್ದೀರಾ, ಗ್ರೇಟ್. ಓಕೆ, ಇವಾಗ ನಾನು ಕ್ಲಿಯರ್ ಮಾಡ್ತೀನಿ. 100 PV ಆಗಿರೋರು ಹ್ಯಾಂಡ್ ಮಾಡ್ಬೋದಾ? 100 PV ಕಂಪ್ಲೀಟೆಡ್. ಓಕೆ ಸರ್, ನಾನು ಭಾನುವಾರ ಬರೋದ್ರೊಳಗೇನೆ ನಂದು 100 PV ಕಂಪ್ಲೀಟ್ ಮಾಡ್ಕೊಂಡ್ ಬರ್ತೀನಿ ಅನ್ನೋರು ಹ್ಯಾಂಡ್ ಮಾಡ್ಬೋದಾ? ಇದ್ರ ಜೊತೆ ಸೇರಿಸಿ.
ಸಂಡೇ ಬರೋದ್ರೊಳಗೆ ನಾನು ಕೂಡ 100 PV ನಿಮ್ಗೆ ಈ ಸಲ 100 PV ಬ್ಯಾಡ್ಜ್ ಸಿಗ್ತಿದೆ. ಖುಷಿ. ಯಾರು 100 PV ಮಾಡ್ತೀರಾ ಅವ್ರಿಗೆ ಬ್ಯಾಡ್ಜ್ ಸಿಗ್ತಿದೆ 100 PV ಇದು. ಅದು ಕೂಡ ನಿಮ್ಗೆ ಇಲ್ಲಿ ಡಿಫ್ರೆಂಟ್ ಆಗಿ ಸಿಗ್ತಿದೆ. ಓಕೆ, ಎಸ್ 50%. ಓಕೆ, ಓಕೆ, ಥ್ಯಾಂಕ್ ಯು ಎಲ್ರಿಗೂ ಕೂಡ. ಎಸ್, ನಮ್ಗೀಗ ಒಂದು ಐಡಿಯಾ ಫೈಲ್ ಎಂಟ್ರೀಸ್ ನಾನು ಏನು ಬಂದಿದ್ದೀನಿ ಅನ್ನೋದು ಫೈನಲ್ ಆಗ್ಬೇಕಷ್ಟೇ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಆಕ್ಷನ್ ಮಾಡಿರೋರು ಇದ್ದಾರೆ. ಅವ್ರದ್ದು ಹ್ಯಾಂಡ್ ರೈಸ್ ಮಾಡಿ ನಾನು ಶೇರಿಂಗ್ ತಗೊಂಡು ಮತ್ತೆ ನಾನು ಮಾತಾಡ್ತೀನಿ. ಹ್ಯಾಂಡ್ ರೈಸ್ ಮಾಡಿ ಯಾರೆಲ್ಲ ಈ ಲಾಸ್ಟ್ ಇದರಿಂದ ಮತ್ತೆ ಆಕ್ಷನ್ ಮಾಡಿದೀರಾ, ಓಕೆ, ಅವ್ರು ಹ್ಯಾಂಡ್ ರೈಸ್ ಮಾಡಿ. ಇಲ್ಲೊಬ್ರು ವಿಶೇಷವಾಗಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ನಮ್ಮ ರೇಣುಕಾ ಮೇಡಮ್. ವಿಶೇಷ ಟ್ರೈನಿಂಗ್, ವಿಶೇಷವಾದ ಶೇರಿಂಗ್ ಇರುತ್ತೆ. ನೀವು ಊಹೆನೆ ಮಾಡ್ಕೊಳಕ್ಕಾಗಲ್ಲ. ಅವ್ರದ್ದು ಶೇರಿಂಗ್ ಕೇಳಿಸ್ಕೊಳ್ಳಿ, ಆಮೇಲೆ ಮತ್ತೆ ಮಾತಾಡೋಣ. ಎಸ್ ಮೇಡಮ್, ರೇಣುಕಾ ಮೇಡಮ್. Good morning, sir. ಗುಡ್ ಮಾರ್ನಿಂಗ್ ಮೇಡಮ್. Yes, sir. Thank you so much, sir. ಈ ಒಂದು ಅವಕಾಶಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಸೊ ಏನ್ ಆಕ್ಷನ್ ಮಾಡಿರೋದು ಅಂತ ಹೇಳಿದ್ರೆ ಸರ್, ಈಗ ನಮ್ದು ಲಾಸ್ಟ್ 80 ಪೇನ್ ಎಲ್ಲ ರೀಚ್ ಮಾಡಿಸ್ದೆ. ಸೊ 80 ಪೇನ್ ಎಲ್ಲ ರೀಚ್ ಮಾಡಿಸ್ದೆ ಯಾಕೆ ಅನ್ನೋದು ಅದು ಮುಖ್ಯ ಇಲ್ಲ ಸರ್. ಅದಕ್ಕೆ ಬ್ಯಾಕ್ ಬೋನ್ಸ್ ಟ್ರೈನಿಂಗ್ ಸರ್. ಸೊ ಎಲ್ಲಾ 6 ಕೋರ್ ಲೀಡರ್ಸ್ ನೀವು ನಮ್ಗೆ ಕೊಟ್ಟಿರುವಂತಹ ಜ್ಞಾನ, ಸೊ ನಾವು ಅಳವಡಿಸ್ಕೊಂಡಿರುವಂತದ್ದು ನಮ್ಮ ಹಾರ್ಡ್ ವರ್ಕ್ ಮತ್ತೆ ಆಕ್ಷನ್, ಇದೆಲ್ಲ ಸೇರಿ ನಮ್ಗೆ ಸಕ್ಸಸ್ಗೆ ಕಾರಣ ಆಗುತ್ತೆ ಸರ್. ಸೊ ಇದನ್ನ ಯಾವ ತರ ನಾವು ರೀಚ್ ಮಾಡ್ಬೇಕು, ಜಸ್ಟ್ ಇವಾಗ ನಮ್ಗೆ MBA ಕೋರ್ಸ್, ಮೇನ್ MBA ಕೋರ್ಸ್ ಇಂದ ನಂದೊಂದು ಪರಿವರ್ತನೆ ಸರ್. ಸೊ ಇವಾಗ ಜಸ್ಟ್ ಹೇಳಿದ್ರಿ, ಜ್ಞಾನ ಪಡ್ಕೋಬೇಕು ಮತ್ತೆ ಬುದ್ಧಿ ಯಾವ ತರ ಉಪಯೋಗಿಸ್ಕೋಬೇಕು, ಯಾವ ತರ ಸ್ಕಿಲ್ ನಾವು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು, ಎಲ್ಲಿ ಯಾವ ತರ ಮಾತಾಡ್ಬೇಕು ಅನ್ನೋದು ಈ ಒಂದು MBA ಕೋರ್ಸ್ ಅಲ್ಲಿ ಸಿಕ್ಕಿರುವಂತದ್ದು ಸರ್. ಸೊ ತುಂಬಾ ಖುಷಿ ಆಗ್ತಾ ಇದೆ. ಈ MBA ಕೋರ್ಸ್ ಇಂದ ನಾನ್ ಪರಿವರ್ತನೆ ಆಗಿರೋದು. ಸೊ ಈಗ ನನ್ನ ಅಚೀವ್ಮೆಂಟ್ ಗೆ ನನ್ಗೆ ಏನ್ ಬೇಕು, ಇವಾಗ ಸಮೀರ್ ಸರ್ ನನ್ಗೆ ನನ್ ಮುಂದೆ 1000 ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ. ಯಾವ ಪ್ರಾಡಕ್ಟ್ಸ್ ಆದ್ರೂ ನೀವು ಮೂವ್ ಮಾಡ್ಬೋದು, ಎಲ್ಲಾನು ಜನರಿಗೆ ನೀಡಿದೆ, ಎಲ್ಲಾನು ನೀವು ಮೂವ್ ಮಾಡಿ ನಿಮ್ಮ ಜೀವನನ ಬದಲಾವಣೆ ಮಾಡ್ಕೋಬೇಕು ಅಂತ. ಸೊ ನಾನು ಫಸ್ಟ್ ಅಗ್ರಿಕಲ್ಚರ್ ನ ಸೆಲೆಕ್ಟ್ ಮಾಡ್ಕೊಂಡೆ ಸರ್, ನನ್ ಫೇವ್ರೇಟ್ ಅಂತ. ಸೊ ಅಗ್ರಿಕಲ್ಚರ್ ಅದನ್ನೇ ಮಾಡ್ಕೊಂಡ್ ಬರ್ತಾ ಹೋದೆ. ಸೊ ಬೇರೆ ಏನೇನ್ ಪ್ರಾಡಕ್ಟ್ಸ್ ಇದೆ ಅದನ್ನೆಲ್ಲ ನಾನು ಅಷ್ಟು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಸೊ ನೀವ್ ಹೇಳ್ತಾ ಇದ್ರಿ ಮೇಡಮ್ ಯಾಕೆ ಬರೀ ಅಗ್ರಿಕಲ್ಚರ್, ಇನ್ನು ತುಂಬಾ ಪ್ರಾಡಕ್ಟ್ಸ್ ಇದೆ, ಸೊ ಅದನ್ನೆಲ್ಲ ನಾಲೆಜ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಡೆಫಿನೆಟ್ಲಿ ಸರ್, MBA ಕೋರ್ಸ್ ಇಂದ ನಾನು ಪರಿವರ್ತನೆ ಆಗಿರೋದು. ಎಲ್ಲಾ ಪ್ರಾಡಕ್ಟ್ಸ್ ನಾನು ಎಲ್ಲಾ ಜನಗಳಿಗೆ ನಾನು ರೀಚ್ ಮಾಡ್ಬೇಕು. ಸೊ ಈಗ ನನಗೆ ಏನ್ ಬೇಕಾಗಿದೆ, ಈಗ ನಾನ್ ಏನ್ ಕಲ್ತು ನಾನು ರೀಚ್ ಮಾಡ್ಬೋದು ಬೇಸಿಕ್ ಆಗಿ ಅನ್ನೋದನ್ನ, ಈಗ ಪೇನ್ ಆಯಿಲ್ ನಾನು ರೀಚ್ ಮಾಡ್ಕೊಂಡೆ ಸರ್. ಪೇನ್ ಆಯಿಲ್ ನಾನು ಯಾರ್ಯಾರು ಕೊಟ್ಟಿದ್ದೀನಿ, ಸೊ ಅಲ್ಲಿಂದ ಸ್ಕಿನ್ ಕೇರ್ ಮತ್ತೆ ವೆಲ್ನೆಸ್ ಗೆ ರೀಚ್ ಆಗ್ತಾ ಇದಾರೆ. ಸೊ ಇಷ್ಟೇ ಸಿಂಪಲ್ ಸರ್. ಯಾವ ತರ ಪೇನ್ ಆಯಿಲ್ ಕೊಡ್ಬೇಕು, 80 ಪೇನ್ ಆಯಿಲ್ ಲಾಸ್ಟ್ ಮಂತ್ ರೀಚ್ ಮಾಡ್ಸಿರೋದು. ಸೊ ಅದಕ್ಕೆ ಲಾಸ್ಟ್ 2 ಮಂತ್ ಅಲ್ಲಿ 100 ಪೇನ್ ಆಯಿಲ್ ರೀಚ್ ಆಗಿರೋಂಥದ್ದು. ಸೊ ಅಲ್ಲಿಂದ ನನ್ಗೆ ಸ್ಕಿನ್ ಕೇರ್, ಹೋಮ್ ಕೇರ್ ಕನೆಕ್ಟ್ ಆಗಿರೋದು. ಅದು ಯಾವ ತರ ಅಂತ ಹೇಳಿದ್ರೆ ಸರ್, ಸಿಂಪಲ್ ಆಗಿ ನಾನು ಇದು ಫೀಲ್ಡ್ ವರ್ಕ್ ಅಲ್ಲಿ ಇರ್ತೀನಿ. ಸೊ ಫೀಲ್ಡ್ ವಿಸಿಟ್ ಮಾಡ್ತಾ ಇರೋದ್ರಿಂದ, ಸೊ ಸರ್ ಪ್ರತಿಯೊಂದ್ ಕಡೆನೂ ಪೇನ್ ಆಯಿಲ್ ಬೇಕೇ ಬೇಕು. ಅದು ಎಲ್ಲೆಲ್ಲಿ ಬೇಕರಿಗಳಲ್ಲಿ 12 ತಾಸ್ ಕೆಲಸ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ 11 ಗಂಟೆವರೆಗೂ ನಿಂತ್ಕೊಂಡೇ ಇರ್ತಾರೆ. ಸೊ ಅವ್ರ ಹತ್ರ ಹೋಗಿದ ತಕ್ಷಣ ಪೇನ್ ಆಯಿಲ್ ತಗೊಳ್ಳಿ ಸರ್ ಅಂತ ಹೇಳಿದ್ರೆ ಯಾರು ತಗೊಳ್ಳೋದಿಲ್ಲ. ಸೊ ಅಲ್ಲಿ ಸ್ಕಿಲ್ ಅಂದ್ರೆ ನಮ್ಮ ಬುದ್ಧಿ ಉಪಯೋಗಿಸ್ಬೇಕು. ಯಾವ ತರ, ಜಸ್ಟ್ ಒಂದು ಲೆಮನ್ ಟೀ ತಗೊಳ್ತೀನಿ ಸರ್, ಸೂಪರ್ ಆಗಿದೆ ಸರ್ ಲೆಮನ್ ಟೀ ಅಂತ ಹೇಳ್ಬಿಟ್ಟು ಮೋಟಿವೇಶನ್ ಅಲ್ಲೇ ಮಾಡೋದು. ಮತ್ತೆ ಅವ್ರು ಕೇಳೋದು, ಸರ್ ಎಷ್ಟು ತಾಸು ನೀವು ಓಪನ್ ಮಾಡ್ತೀರಾ, ಎಷ್ಟು ಗಂಟೆಗೆ ಕೆಲಸ ಮಾಡ್ತೀರಾ ಅಂತ ಹೇಳೋದು. ಸೊ ಮಾಡ್ತೀವಿ ಮೇಡಮ್, ನಾವು 12 ಗಂಟೆವರೆಗೂ ಇರ್ತೀವಿ, ರಾತ್ರಿ 11 ಗಂಟೆವರೆಗೂ ಇರ್ತೀವಿ. ಮತ್ತೆ ಹೆಲ್ತ್ ನೋಡ್ಕೊಳ್ಳಿ ಸರ್, ನಿಮ್ ಕಾಲ್ ನೋವು ಬರೋದಿಲ್ವಾ ಅಂತ. ಯಾಕೆ ಹೇಳ್ತೀರಾ ಮೇಡಮ್, ತುಂಬಾ ಕಾಲ್ ನೋವು ಬರುತ್ತೆ, ರಾತ್ರಿ ಮಲ್ಕೊಳಕ್ಕೂ ಆಗೋದಿಲ್ಲ, ಪೇನ್ ಕ್ಲಿಯರ್ ಮಾತ್ರೆ ತಗೊಳ್ತೀವಿ ಅಂತ ಹೇಳ್ತಾರೆ. ಸೊ ಏನ್ ತಗೊಂಡ್ರು ಏನು ಉಪಯೋಗ ಆಗಲ್ಲ ಅಂತಾನು ಹೇಳ್ತಾರೆ. ಸೊ ಅವಾಗ ನಮ್ ಬಗ್ಗೆ ನಾವ್ ಹೇಳೋದು, ಸರ್ ನಾವ್ ಹೆಲ್ತ್ ಅಡ್ವೈಸರು, ನಮ್ದೊಂದು ಪೇನ್ ಆಯಿಲ್ ಅಂತ ಇದೆ, ಜಸ್ಟ್ ನೀವು ಇದನ್ನ ಹಚ್ಕೊಳ್ಳಿ, ನಿಮ್ಗೆ ರಿಲೀಫ್ ಆಗುತ್ತೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅನ್ನೋದನ್ನ ನಾವು ಕಾನ್ಫಿಡೆನ್ಸ್ ಆಗಿ ಲವಲವಿಕೆಯಿಂದ ಹೇಳ್ಬೇಕು. ಅದನ್ನ ಕಾನ್ಫಿಡೆನ್ಸ್ ಆಗಿ ಹೇಳಿ ಕೊಟ್ಟಾಗ, ಸೊ ಹೌದಾ ಮೇಡಮ್ ಕೊಡಿ ಅಂತ ಒಂದು ತಗೊಳ್ತಾರೆ. ಸೊ ಅದು 430 MRP ಇರೋದನ್ನ ನಾನು 400ಗೆ ಕೊಡ್ತೀನಿ, ಕೆಲವೊಂದು 430ಗೆ ತಗೊಳ್ತಾರೆ. ಸೊ ರಿಟೇಲಿಂಗು ಆಯ್ತು, ರಿಟೇಲಿಂಗ್ ಪ್ರಾಫಿಟ್ ಆಯ್ತು. ಸೊ ಮತ್ತೆ ಅಲ್ಲಿ 4 ಜನ ಟೀ ಕಾಫಿ ಕುಡಿತಾ ಇರ್ತಾರೆ. ಅವ್ರ ಫೋಕಸ್ ಎಲ್ಲ ನಮ್ಮ ಹತ್ರ ಇರುತ್ತೆ, ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ. ಏನ್ ಮೇಡಮ್ ಅಂತ ಕೇಳಿದಾಗ, ಸೊ ಈ ತರ ಇದೆ ಸರ್ ಅಂತ ಮತ್ತೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಾಗ ಅಲ್ಲಿ 4-5 ಪೇನ್ ಆಯಿಲ್ ನನ್ಗೆ ಸೇಲ್ ಆಗುತ್ತೆ. ಮತ್ತೆ ಅದೊಂದೇ ಅಲ್ಲ, ಮತ್ತೆ ಬೇರೆ ಏನಿದೆ ಮೇಡಮ್ ಪ್ರಾಡಕ್ಟ್ಸ್ ನಿಮ್ ಹತ್ರ, ನಮ್ದು ಈ ತರ ಪಿಂಪಲ್ಸ್ ಇದೆ ಅಂತ ಹೇಳಿದಾಗ, ಓಕೆ ಅವ್ರಿಗೂ ಸಹ ಒಂದು ಗೊಟ್ಟುಕಲ ಫೇಸ್ ವಾಶ್, ಒಂದು ವೈಟ್ನಿಂಗ್ ಕ್ರೀಮ್, ಅಲ್ಲೇ ಒಂದು ಸ್ಕಿನ್ ಕೇರ್ ಆಯ್ತು, ಮತ್ತೆ ಪೇನ್ ಆಯಿಲ್ ಆಯ್ತು.
ಸೊ ಅಲ್ಲೊಂದು ಸಿಂಪಲ್ ಆಗಿ ಅಷ್ಟಾಯ್ತು ಸರ್. ಮತ್ತೆ ನಾವು ಒಂದು ಊಟ ಮಾಡಕ್ ಹೋಗ್ಬೇಕಾದ್ರೆ ಒಂದು ಹೋಟೆಲ್ ಅಲ್ಲಿ ಸರ್ 24 ಅವರ್ಸ್ ಚಪಾತಿ ಮತ್ತೆ ಪರೋಟ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಸೊ ಅಲ್ಲಿ ನಾವು ಊಟ ಮಾಡಕ್ ಹೋದಾಗ ಮತ್ತೆ ಅವ್ರಿಗೂ ಹೇಳೋದು, ಸೂಪರ್ ಸರ್ ನೀವು ಪರೋಟ ಸಾಫ್ಟ್ ಆಗಿ ಮಾಡಿದೀರಾ ಅಂತ ಮೋಟಿವೇಶನ್ ಅಲ್ಲೂ ಸೇಮ್ ಅದೇ. ಸೊ ಈ ತರ ಅವ್ರಿಗೂ ಅದೇ ತರ ಕೇಳೋದು, ಈ ತರ 24 ಅವರ್ಸ್ ನೀವು ನಿಂತ್ಕೊಂಡು ಕೆಲಸ ಮಾಡ್ತೀರಲ್ವಾ, ಕಾಲ್ ನೋವು ಬರಲ್ವಾ ಅಂತ. ಅಲ್ಲೂ ಸೇಮ್ ಅದೇ ಪ್ರಾಬ್ಲಮ್ ಹೇಳ್ತಾರೆ. ಅವ್ರಿಗೂ ಸಹ ಪೇನ್ ಅಲ್ಲಿ ಕೊಡೋದು. ಅವರು ಸಹ ಅದೇ ತರ ಕೇಳ್ತಾರೆ, ಏರ್ ಫಾಲ್ ಗೆ ಏನಾನ ಇದೆಯಾ ಅಂತ. ಮತ್ತೆ ಸ್ಕಿನ್ ಕೇಳ್ತಾರೆ. ಯಾಕಂದ್ರೆ 24 ಅವರ್ಸ್ ಅವರು ಸ್ಟವ್ ಮುಂದೆನೆ ನಿಂತ್ಕೊಂಡಿರ್ತಾರೆ. ಅವ್ರ ಸ್ಕಿನ್ ಎಲ್ಲ ಟೋಟಲ್ ಕೆಂಪಾಗ್ಬಿಟ್ಟು ಡೆತ್ ಆಗಿರೋ ತರ ಆಗ್ಬಿಟ್ಟಿರುತ್ತೆ. ಅವ್ರಿಗೆ SPF 50 ಕೊಡೋದು. ಮತ್ತೆ ವೈಟ್ನಿಂಗ್ ಕ್ರೀಮ್ ಕೊಡೋದು. ಅವ್ರಿಗೆ ಏನು ಪಿಂಪಲ್ಸ್ ಇದ್ರೆ ಗೊಡುಕುಲ ಫೇಸ್ ವಾಶ್ ಕೊಡೋದು. ಸೊ ಸ್ಕಿನ್ ಕೇರು ಆಯ್ತು. ಇದು ಪೇನ್ ಆಯಿಲು ನಮ್ದು ಸೇಲ್ ಆಯ್ತು. ಈ ತರಾನೇ ಸರ್ ಎಲ್ಲೆಲ್ಲಿ ಕೊಡ್ಬೋದು ಸರ್. ಬೇಕರಿಗಳಲ್ಲಿ ಮತ್ತೆ ಹೋಟೆಲ್ಸ್ ಅಲ್ಲಿ, ಪಾನಿಪುರಿ ಅಂಗಡಿಯಲ್ಲಿ ಸರ್ 4 ಗಂಟೆಗೆ ನಿಂತ್ಕೊಂಡಿರ್ತಾರೆ. 11 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಅಲ್ಲೂ ಸಹ ಕೊಡ್ಬೋದು. ಮತ್ತೆ ಒಂದು ಟೈಲರ್ ಅಂಗಡಿಯಲ್ಲಿ, ಅವ್ರು ಟೈಲರ್ ಅಂಗಡಿ ಬೆಳಿಗ್ಗೆ ಶಾಪ್ ಓಪನ್ ಮಾಡಿದ್ರೆ ಅವರು ಸಹ ರಾತ್ರಿ 8 ಗಂಟೆವರೆಗೂನು ಹೊಲಿತಾನೆ ಇರ್ತಾರೆ. ಅಂತವ್ರಿಗೂ ಕೊಟ್ಟಿದ್ದೀನಿ ಸರ್. ಮತ್ತೆ ಇಲ್ಲಿ ಪಿಜ್ಜಾ, ಬರ್ಗರ್ ಅಲ್ಲೂನು ಸರ್ ಆ ಒಂದು ಶಾಪ್ ಅಲ್ಲೂ ಕೊಟ್ಟಿದ್ದೀನಿ. ಮತ್ತೆ ತರಕಾರಿ ಅಂಗಡಿಗಳಲ್ಲಿ ಸರ್, ತರಕಾರಿ ಅಂಗಡಿ ಅವರು ಸಹ ಬೆಳಗಿಂದ ಸಂಜೆವರೆಗೂ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೂ ಸಹ ಕೊಟ್ಟಿದ್ದೀನಿ. ಮತ್ತೆ ರೋಡಲ್ಲಿ ತುಂಬಾ ಏಜ್ ಪರ್ಸನ್ಸ್ ಅವರು ಸಹ ತರಕಾರಿ ಮಾರ್ತಾ ಇರ್ತಾರೆ. ಸೊ ಅವ್ರು ಕುತ್ಕೊಂಡ್ರೆ ಎದ್ದೊಳಕ್ ಆಗಲ್ಲ. ಮೇಡಮ್ ಅಂತವ್ರಿಗೆ ಇಷ್ಟ ಕೆಲವ್ರಿಗೆ ರೀಚ್ ಆಗಲ್ಲ ಸರ್. ಇಷ್ಟ ಇಷ್ಟೆಲ್ಲಾನು ನೀವು ರಜಾ ಹಾಕ್ಬಿಟ್ಟು ಮಾಡ್ತಿದ್ದೀರಾ? ಡ್ಯೂಟಿ ಭಾನುವಾರ ಯಾವ ತರ ಬಳಸ್ಕೊತಿದ್ದೀರಾ? ಸರ್ ಇದೆಲ್ಲ ಅಂದ್ರೆ ಫೀಲ್ಡ್ ವಿಸಿಟ್ ಇದ್ದಾಗ ನಂದು ಲಂಚ್ ಟೈಮು. ಸೊ 1 ಅವರ್ 2 ಅವರ್ಸ್ ನನಗೆ ಲಂಚ್ ಟೈಮ್ ಇರುತ್ತೆ. ಅದ್ರಲ್ಲಿ ನಾನು ಇಷ್ಟು ಮಾಡ್ಕೊಳ್ತೀನಿ ಸರ್. ಇನ್ನು ಮಂತ್ ಅಂದ್ರೆ ವೀಕೆಂಡ್ ಅಲ್ಲಿ ಬಂದು ಸಂಡೇಲಿ ಅಗ್ರಿಕಲ್ಚರ್ ಸರ್. ಸೊ ಈ ತರ ನಾನು ರೀಚ್ ಮಾಡ್ತಾ ಇರೋದು ಸರ್. ಮತ್ತೆ ಈ ಕೆಲವ್ರಿಗೆ ತಿಂಗಳು ಪೇನ್ ಆಯಿಲ್ ಟಾರ್ಗೆಟ್ ಏನು ಮೇಡಮ್? ಎಸ್ ಸರ್. ಈ ತಿಂಗಳು ಪೇನ್ ಆಯಿಲ್ ಎಷ್ಟು ಟಾರ್ಗೆಟ್ ಮಾಡಿದೀರಾ? ಸರ್ ಇವಾಗ ಜಸ್ಟ್ ಒಂದು 30 ಪೈನಲ್‌ನ ರೀಚ್ ಮಾಡ್ಸಿದೀನಿ. ಜಾಸ್ತಿ ಇವಾಗ ಸ್ಕಿನ್ ಕೇರ್ ಮತ್ತೆ ವೆಲ್ನೆಸ್‌ನ ರೀಚ್ ಮಾಡಿದೀನಿ ಸರ್. ಮತ್ತೆ ಅಗ್ರಿಕಲ್ಚರ್ ಅಲ್ಲೂ ಸರ್ ಒಂದು ನಾವು 100 ml ಸೆಟ್ ಆಫ್ 3 ನಾವು ಬಿಲ್ ಮಾಡಿದ್ರೆ 360 ಬಿಲ್ ಆಗುತ್ತೆ ಸರ್. ಸಮ್ ಟೈಮ್ ನಮ್ಗೆ ರೈತರು ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರುನು ಜಸ್ಟ್ ಒಂದು ಪೈನಲ್‌ನ ರೀಚ್ ಮಾಡ್ತೀನಿ ಸರ್. ಅಲ್ಲಿ ನಮ್ಗೆ ಒಂದು ಅಗ್ರಿಕಲ್ಚರ್ ನಾವು ರೀಚ್ ಮಾಡ್ಸಿದ್ರೆ ನಮ್ಗೆ 5 PV ಬರುತ್ತೆ. ಮತ್ತೆ 160 BV ಬರುತ್ತೆ. ಇದು ಪೈನ್ ಎಲ್ಲ ರೀಚ್ ಮಾಡೋದ್ರಿಂದ ಸರ್ ನಮ್ಗೆ 8 PV ಬರುತ್ತೆ. ಮತ್ತೆ 222 BV ಬರುತ್ತೆ ಸರ್. ಸೊ ರೈತರು ಅವ್ರು ತಗೊಂಡಿಲ್ಲ ಅನ್ನೋದು ನಾನು ತುಂಬಾ ಗಿರಿಟ್ಗೆ ಹೋಗಿಲ್ಲ. ಅಟ್ ಲೀಸ್ಟ್ ಪೇನ್ ಎಲ್ಲ ನಾನು ರೀಚ್ ಮಾಡಿಸ್ತೀನಿ ಸರ್. ಹಳ್ಳಿಗಳಲ್ಲೂ ಅಷ್ಟೇ ನಾವು ಹೋಗ್ತೀವಲ್ವಾ ಸರ್. ಸೊ ಅಲ್ಲೆಲ್ಲಾನು ನಾನು ತುಂಬಾ ಈ ತರನೇ ಪೇನ್ ಎಲ್ಲ ರೀಚ್ ಮಾಡಿದ್ದೀನಿ ಸರ್. ಸೊ ತುಂಬಾ ಖುಷಿ ಆಗುತ್ತೆ ಸರ್. ಒಂದು ಪೇನ್ ಅಲ್ಲಿ ರೀಚ್ ಮಾಡೋದ್ರಿಂದನು ಸರ್ ನಮ್ಗೆ ವೆಲ್ನೆಸ್, ಸ್ಕಿನ್ ಕೇರ್ ಕನೆಕ್ಟ್ ಆಗುತ್ತೆ ಅಂತ ನಾ ತುಂಬಾ ಖುಷಿ ಆಗ್ತಾ ಇದೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ತರನು ನಾವು ಮಾಡ್ಬೋದು ಸರ್. ಎಲ್ಲಾನು ಅಷ್ಟೇ ಸರ್. ಎಲ್ಲಾ ಪ್ರಾಡಕ್ಟ್ ಅಲ್ಲೂನು ಪವರ್ ಇದೆ. ಒಂದು ಚಾಕ್ಲೇಟ್ ಅಲ್ಲೂ ಸಹ ನಾವು ಒಂದು ಡೈರೆಕ್ಟರ್ ಆಗ್ಬೋದು ಸರ್. ನಾನ್ ಡೈರೆಕ್ಟ್ ಮೇಂಟೈನ್ ಮಾಡ್ಕೊಂಡಿರೋದೇ ಇವಾಗ ಜಸ್ಟ್ ಒಂದು ಪೇನ್ ಅಲ್ಲಿಂದ, ಅಗ್ರಿಕಲ್ಚರ್ ಇಂದ ಮತ್ತೆ ಎಲ್ಲ ವೆಲ್ನೆಸ್, ಸ್ಕಿನ್ ಕೇರ್ ಪ್ರತಿಯೊಂದು ಕೊಟ್ಟು ಈಗ ನಾನು ರೀಚ್ ಆಗ್ತಾ ಇದೀನಿ ಸರ್. ಈ ಮಂತ್ ನಂದು ಟಾರ್ಗೆಟ್ ಇರೋದೇ ಇಡಿ ಆಗ್ಬೇಕು ಅಂತ. ಮತ್ತೆ ನೀವು ಕೊಟ್ಟಂತ ನಮ್ಗೆ ಮಾರ್ಗದರ್ಶನ ಸರ್. ನೀವು 6 ಕೋರ್ ಲೀಡರ್ಸ್ ನಮ್ಗೆ ಜ್ಞಾನ ಕೊಡ್ತಿದ್ದೀರಾ. ಅದನ್ನ ನಾವು ಅಳವಡಿಸ್ಕೊಂತಾ ಇರೋದು. ಸೊ ಎಲ್ಲಿ ಯಾವ ತರ ನಾವು ಸ್ಕಿಲ್‌ನ ನಾವು ಬೆಳೆಸ್ಕೋಬೇಕು, ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಅಷ್ಟೇ. ಸೊ ನಾವು ಕಲಿತಾ ಇದೀವಿ. ಸ್ವಲ್ಪ ಸ್ಕಿಲ್‌ನ ನಾವು ಬೆಳೆಸ್ಕೊಂಡು ಅಲ್ಲಿ ಯಾವ ತರ ಮಾತಾಡ್ಬೇಕು, ಯಾವ ತರ ಮಾತಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ಸ್ವಲ್ಪ ನಾವು ಅದನ್ನ ಯೋಚನೆ ಮಾಡಿ ಕೊಡ್ಬೇಕಾಗಿರೋಂತದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಮಂತ್ ನಂದು ಟಾರ್ಗೆಟ್ ಇರೋದೇ ಈಡೇ ಆಗ್ಬೇಕು ಅಂತ. ಸೊ ಮಾಡ್ತಾ ಇದ್ದೀನಿ ಸರ್. ತುಂಬಾ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀನಿ ಸರ್. ಸೊ ಹಾಗೆ ಆಗ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗ್ರೇಟ್ ರೇಣುಕಾ ಮೇಡಮ್. ಸಣ್ಣ ವಿಷಯ ಅಲ್ಲ. ನೋಡಿ, ಬೆಳಿಗ್ಗೆ ಇವರು ಕೂಡ 5 ಗಂಟೆಗೆ ಎದ್ದು ಅಡಿಗೆ ಎಲ್ಲ ಮಾಡಿ 8:30ಗೆ ಡ್ಯೂಟಿಗೆ ಹೋಗಿ ರಾತ್ರಿ 8 ಗಂಟೆ ಕೆಲಸ ಮಾಡ್ಕೊಂಡು ಮಧ್ಯದಲ್ಲಿ ಲಂಚ್ ಅವರ್ ಅಲ್ಲಿ ಈ ಪ್ಲಾನ್ ಮಾಡ್ಕೊಂಡು ಮತ್ತೆ ಎವ್ರಿ ಸಂಡೇ ರತ್ನೇಶ್ ಸರ್ನ ಟೈಮ್ ತಗೊಂಡು ಅಗ್ರಿಕಲ್ಚರ್ ಹೋಗಿದ್ದಕ್ಕೆ ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ಇಯರ್ ಥೈಲ್ಯಾಂಡ್ ಹೋಗಿ ಬಂದ್ರು ಅಗ್ರಿಕಲ್ಚರ್ ಇಂದ ಒಬ್ರೆ. ಈ ಸಲಿನೂ ಕೂಡ ಶ್ರೀಲಂಕಾಗೆ ಟಾರ್ಗೆಟ್ ಮಾಡ್ಕೊಂಡ್ರು. ಈ ತಿಂಗಳು ಇಡೀ ಮತ್ತೆ ನೆಕ್ಸ್ಟ್ ಸೀನಿಯರ್ ಆಗ್ಬೇಕಿತ್ತು. ಮೇಂಟೈನ್ ಮಾಡಿ ಆಲ್ರೆಡಿ 1000 PV ಬಂದಿತ್ತು. ಮೇಡಮ್ ಈ ತಿಂಗಳು ಇಡಿ ಆಗ್ಬೇಕು, ನೀವು ಮುಂದಿನ ತಿಂಗಳಿಗೆ ಈಸಿ ಆಗುತ್ತೆ ಅಂದಿದ್ದಕ್ಕೆ ಬಿಡಿ ಸರ್ 140 ಪೈನಾಲ್ ಬುಕ್ ಮಾಡ್ತೀನಿ. 140 ಪೈನಾಲ್ಗೆ ಒಂದು ಡೈರೆಕ್ಟರ್ ಬರುತ್ತೆ. ಒಬ್ಬ ಆಶ್ಚರ್ಯ ಆಗ್ಬಿಡ್ತು ನನಗೆ. ಅಂದ್ರೆ ಅವ್ರು ನೋಡಿ 140 ಪೈನ್ ಆಯಿಲ್ ಅನ್ನ ನೀವು ತಿಂಗಳಲ್ಲಿ ಮೂವ್ ಮಾಡಿದ್ರೆ ಒಂದು 1100 PV ಬಂದ್ಬಿಡ್ತು. ಯಾಕಾಗ ಒಂದು ಸಿಂಗಲ್ ಪ್ರಾಡಕ್ಟ್ ಅಲ್ಲಿ ಒಬ್ರು ಡೈರೆಕ್ಟರ್ ಆಗ್ಬೋದು ಅಂತ ಹೇಳಿದ್ರೆ ಹೆಂಗ್ ಮಾಡ್ತೀವಿ ನೋಡಿ. ಎಷ್ಟು ಐಡಿಯಾ ಕೊಟ್ರು, ಎಲ್ಲೆಲ್ಲಿ ಮಾಡ್ಬೋದು, ಹೆಂಗ್ ಮಾಡ್ಬೋದು, ಯಾವ ತರ ಸ್ಕಿಲ್. ಇದು ಆಕ್ಷನ್ ಸೀರೀಸ್ ಅಂತ ಹೇಳಿದ್ರೆ ಓಕೆ. ಅದನ್ನ ಪ್ಲಾನ್ ಮಾಡಿದಕ್ಕೆ ಆಮೇಲೆ ಇನ್ನೊಂದ್ ಗೊತ್ತಾ, ಅವ್ರನ್ನ ಜಾಯಿನ್ ಮಾಡಿರೋ ಅಪ್ಲೈನೇ ಬಿಟ್ಟೋಗಿದ್ದಾರೆ. ಆದ್ರೆ ಇವ್ರ ನಂಬಿಕೆ, ಅವ್ರ ಹಸ್ಬೆಂಡ್ ನೆಗೆಟಿವ್ ಮಾಡ್ತಿದ್ರು. ಇವತ್ತು ನಾನು ನಿನ್ ಜೊತೆ ಕ್ರೂಸಿಗೆ ಬರ್ತೀನಿ, ನನ್ನ ಕ್ರೂಸಿಗೆ ಕರ್ಕೊಂಡು ಹೋಗು, ಇಬ್ರು ಸೇರಿ ಮಾಡೋಣ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಿಂತಿದ್ದಾರೆ. ಕ್ರೂಸಲ್ಲಿ ಹೋಗ್ಬೇಕು ಅನ್ನೋ ಆಸೆ ಅಂತ ಅವ್ರ ಹಸ್ಬೆಂಡ್ಗೆ. ಇವ್ರು ಮೈಂಡ್ ಸೆಟ್ ಮಾಡಿ ಶ್ರೀಲಂಕಾ ಕ್ವಾಲಿಫೈಡ್ ಆದ್ರು.
ಯೂನಿವರ್ಸ್ ಹೆಂಗ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ಶ್ರೀಲಂಕಾ ಕ್ವಾಲಿಫೈಡ್ ಆಗ್ತಿದಂಗೆ ಕ್ರೂಸ್ ಅಲ್ಲಿ ಕರ್ಕೊಂಡು ಹೋಗೋದು ಶ್ರೀಲಂಕಾಗೆ ಅಂತ ಆಯ್ತು. ಗಂಡನು ಬಡ್ತಿದ್ದಾರೆ, ಇನ್ನೇನ್ ಬೇಕು. 2 ವರ್ಷ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ಕೊಂಡು ಫಾರಿನ್ ಹೋಗ್ತಿದ್ದಾರೆ, ಇನ್ಕಮ್ ತಗೋತಿದ್ದಾರೆ ಅಂದ್ರೆ ಸಣ್ಣ ವಿಷಯ ಅಲ್ಲ. ಬಿಕಾಸ್ ಆಫ್ ಎಜುಕೇಶನ್. ಎಷ್ಟು ಬಿಜಿ ಇದ್ರು ಕೂಡ ಟ್ರೈನಿಂಗ್ ಮಿಸ್ ಮಾಡಿಲ್ಲ ಮೇಡಮ್. ಸಂಡೇ ಸುಳ್ಳು ಹೇಳಿ ಕಂಪ್ನಿಗೆ ರಜಾ ಹಾಕಿ ಟ್ರೈನಿಂಗ್ 1 ವರ್ಷ ಎಲ್ಲ ಬಂದಿದ್ದಾರೆ. ಅದರ ಪ್ರಭಾವ ಇದಾಗಿದೆ. ಥ್ಯಾಂಕ್ ಯು ಮೇಡಮ್, ಗ್ರೇಟ್ ಗ್ರೇಟ್ ಥ್ಯಾಂಕ್ ಯು ಅಚೀವ್ಮೆಂಟ್. ಸರ್, ಥ್ಯಾಂಕ್ ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಇಂದಿರಾ ಮೇಡಮ್, ಶಾರ್ಟ್ ಆಗಿ ಏನಾಯ್ತು ಅಂತ. ಸರ್ ಗುಡ್ ಮಾರ್ನಿಂಗ್ ಸರ್. ಮನೆ ಸರ್ ನಂಗೆ ಡೆಮೋದೇ ಒಂದು ಯೋಚನೆ ಆಗಿತ್ತು ಸರ್. ತುಂಬಾ ದಿವಸದಿಂದ ಮಾಡ್ತಿರ್ಲಿಲ್ಲ. ಈಗ ನಾ MBA ಕೋರ್ಸ್ ಆದ್ಮೇಲೆ ಸರ್ 7 ಮಾಡಿದ್ದೆ ಸರ್. ಈಗ 3 ಡೆಮೋಗೆ ಆರ್ಡರ್ ಇದೆ ಸರ್. ನನ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್. ಒಂಚೂರು ಮೆಟ್ಲು ಇಳಿಬೇಕಾದ್ರೆ ಕಾಲ್ ಟ್ವಿಸ್ಟ್ ಆಗ್ಬಿಟ್ಟು ಫ್ರಾಕ್ಚರ್ ಆಗಿದೆ ಸರ್. ಹಾಗೂನು ಹೋಗಿ ಬಂದಿದ್ದೀನಿ ಸರ್. ಖಂಡಿತ ನಾನು ಎಲ್ಲ ರೀಚ್ ಮಾಡಿದೀನಿ ಸರ್. 100 PV ಮಾತ್ರ ಮಾಡ್ಬೇಕಿತ್ತು, ಮಾಡ್ತೀನಿ ಸರ್. ಇವಾಗ 60 ಮಾಡಿದೀನಿ. ಇನ್ 40 15ನೇ ತಾರೀಕು ಒಳಗಡೆ ಮಾಡ್ತೀನಿ ಸರ್. ನಾನು ಬೇಡ ಅಂದವ್ರಿಗೆಲ್ಲಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿ, ನೀವು ಕೊಟ್ಟಿರೋ ಎಜುಕೇಶನ್ ಇಂದ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಸರ್. ನಾನು ಖಂಡಿತ ಮಾಡ್ತೀನಿ. ಇನ್ನು ಹೋಪ್ ನನ್ಗಿದೆ ಸರ್. ಮಾಡ್ತೀನಿ ಸರ್. ಸೂಪರ್ ಮೇಡಮ್. ಎಲ್ರು ಇಲ್ಲಿ ಇರ್ತಕ್ಕಂತ 118 ಜನನು ಕೇಳಿಸ್ಕೋಬೇಕಾಗಿರೋದು, ನಮ್ಮ ಲೀಡರ್ಗಳು ಟಾಸ್ಕ್ ಕೊಟ್ಟಿದ್ದಾರೆ ನನಗೆ 10 ಡೆಮೋ ಮಾಡ್ಬೇಕು ಅಂತ ಹೇಳಾಗಿದೆ. ಇನ್ನ ನಾಳೆ 15ನೇ ತಾರೀಕು ಒಳಗಡೆ ಇನ್ 3 ಮಾಡ್ಬೇಕು. 100 PV ಹೇಳಿದ್ದಾರೆ. 100 PV ಮಾಡ್ಬೇಕು ಅಂತ ಮೇಡಮ್ ನೆನ್ಕೊಂಡು ಪ್ರಾಬ್ಲಮ್ ಆಗಿದ್ರು, ಕಾಲಿಗೆ ಏಟು ಬಿದ್ದಿದ್ರು ಕೂಡ 100 PV ಮಾಡ್ಕೊಳ್ಳಕ್ ಕೊಟ್ಟಿದ್ದಾರೆ. ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಏನೇನ್ ಅನ್ಕೊಂಡಿದ್ದೀರಾ. ಯಾಕೆಂದ್ರೆ 118 ಜನದಲ್ಲಿ ನೀವು ಎಷ್ಟೇನೆ ಅಡ್ರೈಸ್ ಮಾಡ್ರೆ ನಮಗೆ ಗೊತ್ತಿದೆ. ಆದ್ರಿಂದ ಒಂದ್ ಸ್ವಲ್ಪ ಟಾಸ್ಕ್ ಬಗ್ಗೆ ಸ್ವಲ್ಪ ಸೀರಿಯಸ್. ಯಾಕೆಂದ್ರೆ ಯಾವ್ದು ಟಾಸ್ಕ್ ಅಂತ ನಾನ್ ಅನ್ಕೋತೀನೋ ಅದು ನಾನ್ ಕಂಪ್ಲೀಟ್ ಮಾಡಿದಾಗ ನಾನ್ ನೆಕ್ಸ್ಟ್ ನೋಡಿ, ಇದು ಸಣ್ಣ ಟಾಸ್ಕ್. ನಾನ್ ಡೈರೆಕ್ಟರ್ ಆಗ್ಬೇಕು, ಸೀನಿಯರ್ ಡೈರೆಕ್ಟರ್ ಆಗ್ಬೇಕು, SCD ಆಗ್ಬೇಕು, ಡೈಮಂಡ್ ಆಗ್ಬೇಕು, 1 ಲಕ್ಷ ಚೆಕ್ ತಗೋಬೇಕು. ಇದೆಲ್ಲ ಟಾಸ್ಕ್ ಅಲ್ವಾ. ಈ ಸಣ್ಣ ಟಾಸ್ಕ್ ನಾನು ರೀಚ್ ಮಾಡಿದ್ರೆ ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್ ಟಾಸ್ಕ್ ಅಂತ ಹೇಳ್ತಾನೆ ಇರುತ್ತೆ. ಅದಕ್ಕೆ ಮಾಡ್ಬೇಕು. ಥ್ಯಾಂಕ್ ಯು ಮೇಡಮ್, ಗ್ರೇಟ್. ನೆಕ್ಸ್ಟ್ ಪೂರ್ಣಿಮಾ ಜೈ ಮೇಡಮ್, ಶಾರ್ಟ್ ಆಗಿರ್ಲಿ ಎಲ್ಲಾರ್ದು. ನೆಕ್ಸ್ಟ್ ನಮ್ಮ ಗುಡ್ ಮಾರ್ನಿಂಗ್ ಸರ್. ಒಂದ್ ನಿಮಿಷ, ಇನ್ನು ಯಾರೆಲ್ಲ ಮಿಸ್ ಆಗಿದ್ದಾರೆ ದಯವಿಟ್ಟು ತುಂಬಾ ಇಂಪಾರ್ಟೆಂಟ್ ನೋಡಿ. 1-2 ಶೇರಿಂಗ್ ಅಲ್ಲಿ ಎಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಮತ್ತು ನಿಮ್ಮ ಡೌನ್ಲೈನ್ ತುಂಬಾ ಮಿಸ್ ಆಗಿದ್ರೆ ಅವರೆಲ್ಲರೂ ಬಿಲ್ಡ್ ಮಾಡಿ. ಎಸ್ ಮೇಡಮ್. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನಂದು ಒಂದು ಶೇರಿಂಗ್ ಅಂತ ಅಂದ್ರೆ ಒಂದು ಪವರ್ಫುಲ್ ನನಗೆ ಒಂದು ಹೋಮ್ ಮೀಟಿಂಗ್ ಅಂದ್ರೆ ಒಂದು ಆಯುರ್ವೇದಿಕ್ ಡಾಕ್ಟರ್ ಸರ್, ಡಾಕ್ಟರ್ ಮಾನಸ ಅಂತ ಹೇಳ್ಬಿಟ್ಟು 18 ಗೋಲ್ಡ್ ಮೆಡಲ್ ನ ಅವರು ಅಚೀವ್ ಆಗಿದ್ದಾರೆ. ಸೊ ಅಂತ ಡಾಕ್ಟರ್ ಇವಾಗ ಆಯುರ್ವೇದಿಕ್ಗೂ ಮತ್ತೆ ನಮಗೆ ಇರುವಂತ ವೆಲ್ನೆಸ್ ಪ್ರಾಡಕ್ಟ್ಸ್ಗೂ ಇರುವಂತ ಒಂದು ಡಿಫ್ರೆನ್ಸ್ ನ ತೋರಿಸಿದೆ ಸರ್ ನಾನು ಅಲ್ಲಿ ಹೋಗಿ. ಸೊ ಅವರು ಅಲ್ಲಿ ಹೋದಾಗ ನಾನು ಅವರಿಗೆ ಬಂದ್ಬಿಟ್ಟು ವೆಲ್ನೆಸ್ ಅಂತ ಫಸ್ಟ್ ನಾನು ಕೊಟ್ಟಿದ್ದೆ ಅವ್ರಿಗೆ ಫ್ರೀಡಮ್, ಒಂದು ಟೀ ಟ್ರೀ ಆಯಿಲ್ ಮತ್ತೆ ಒಂದು ಪೇಸ್ಟ್ ನನ್ನ ಹತ್ರ ತಗೊಂಡಿದ್ದಾರೆ. ಸೊ ತಗೊಂಡು ಅವರು ಉಪಯೋಗಿಸಿ 15 ಡೇಸ್ ಆಯ್ತು ಸರ್. ನಾನು ಹೋಗಿ ಬಂದು ನಾನು ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಉಪಯೋಗಿಸಿ ಇವಾಗ ನನಗೆ ಕನೆಕ್ಟ್ ಆಗಿದ್ದಾರೆ ಸರ್. ನನಗೆ ನಿಮ್ದು ಒಂದು ಅವೇರ್ನೆಸ್ ಪ್ರಾಡಕ್ಟ್ಸ್ ನನಗೆ ಬೇಕಾಗಿದೆ ತುಂಬಾ. ನಾನು ಕ್ಯಾಟ್ಲಾಗ್ ಕೊಟ್ಟಿದ್ದೆ. ವಿತೌಟ್ ಕ್ಯಾಟ್ಲಾಗ್ ನಾನು ಎಲ್ಲೂ ಯಾವುದೇ ಹೋಮ್ ಮೀಟಿಂಗ್ ಕ್ಲೋಸ್ ಮಾಡ್ತಿಲ್ಲ ಸರ್. ಪ್ರತಿಯೊಬ್ಬರಿಗೂ ಅವರು ಸ್ಪಾನ್ಸರ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್. ನಾನೊಂದು ಕ್ಯಾಟ್ಲಾಗ್ ಅಲ್ಲಿ ಕೊಟ್ಬಿಟ್ಟು ಬರ್ತಿದ್ದೀನಿ ಸರ್. ಸೊ ಆ ಕ್ಯಾಟ್ಲಾಗ್ ಇಂದ ನನ್ಗೆ ತುಂಬಾ ಪಾಸಿಟಿವ್ಸ್ ಆಗಿದೆ. ಸೊ ಕ್ಯಾಟ್ಲಾಗ್ ನಿಂದ ಅವರು ಪ್ರತಿಯೊಂದು ಪ್ರಾಡಕ್ಟ್ಸ್ 15 ಡೇಸ್ ಇಂದ ಸ್ಕ್ಯಾನ್ ಮಾಡಿ ಪ್ರಾಡಕ್ಟ್ಸ್ ಏನಿದೆ, ಅದರಲ್ಲಿ ಕಂಟೆಂಟ್ ಏನಿದೆ, ಮತ್ತೆ ಇಂಗ್ರೀಡಿಯೆಂಟ್ಸ್ ಏನೇನ್ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿ 100% ಅವ್ರಿಗೂ ಓಕೆ ಆಗಿ ಇವಾಗ ನನ್ಗೆ ರಿಸಲ್ಟ್ ಇವಾಗ ಏನ್ ಬಂದಿದೆ ಅಂತಂದ್ರೆ ನನಗೆ ಬೇಕು, ನಾನು ಸ್ಪಾನ್ಸರಿಂಗ್ ಆಗ್ಬೇಕಾಗಿದೆ, ನನ್ನ ಬಂದು ಮೀಟ್ ಮಾಡಿ ಅಂತ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಸರ್ ವೆಡ್ನೆಸ್ಡೇ. ಸೊ ಈ ತರ ಒಂದು ಡಾಕ್ಟರ್ಸ್ಗೆ ಕೂಡ ಒಂದು ಅಪ್ರೋಚ್ ಮಾಡ್ತೀನಿ, ನನ್ ಕೈಲಿ ಆಗುತ್ತೆ ಅನ್ನೋ ಒಂದು ಭರವಸೆ ಕೂಡ ನನ್ಗೆ ಸ್ಟಾರ್ಟಿಂಗ್ ಇರ್ಲಿಲ್ಲ ಸರ್. ಈಗ 1 ವರ್ಷದಿಂದ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈನಿಂಗ್ಸ್ ನ ಅಟೆಂಡ್ ಮಾಡಿ ವೆಲ್ನೆಸ್ ಅಲ್ಲಿ ನನ್ ಮೇಲೆ ನನಗೆ ಕಾನ್ಫಿಡೆಂಟ್ ಇರ್ಲಿಲ್ಲ ಸರ್. ಇರೋದೇ ಹೇಳ್ತೀನಿ, ಬೂಟ್ ಕ್ಯಾಂಪ್ ಇಂದ ನನ್ಗೆ ತುಂಬಾ ಕಾನ್ಫಿಡೆಂಟ್ ಬಿಲ್ಡ್ ಆಯ್ತು. ಸೊ ಆ ಬೂಟ್ ಕ್ಯಾಂಪ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾವತ್ತಿದ್ರು ಶರಣು ಸರ್ ನಾನು ಬೂಟ್ ಕ್ಯಾಂಪ್ಗೆ. ಅಲ್ಲಿ ಹೋಗಿ ಬಂದು ನಾನು ಇಲ್ಲಿ ಡಾಕ್ಟರ್ಗೆ ಅಪ್ರೋಚ್ ಮಾಡಿದಕ್ಕೆ ಇವತ್ತು ನನ್ಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೂಪರ್ ಮೇಡಮ್, ಗ್ರೇಟ್. ನೋಡಿ 18 ಮೆಡಲ್, ಗೋಲ್ಡ್ ಮೆಡಲ್ ವಿನ್ ಆಗಿರ್ತಕ್ಕಂತ ಡಾಕ್ಟರ್ಗೆ ಹೋಗಿ ನಮ್ಮ ಮೋದಿ ಕೇರ್ ವೆಲ್ನೆಸ್ ಬಗ್ಗೆ ಹೇಳ್ಬೋದು ಅಂತ ಹೇಳಿದ್ರೆ, ಅವರು ನಮ್ದು ಫ್ರೀಡಮ್ ಆಗ್ಲಿ, ಪೇಸ್ಟ್ ಆಗ್ಲಿ, ಕೆಲವೊಂದು 3-4 ಪ್ರಾಡಕ್ಟ್ ನ ತಗೊಂಡಿದ್ರು 1 ತಿಂಗಳ ಹಿಂದೆ. ಬಳಸಿ ಈಗ ರಿಸಲ್ಟ್ ಬಂದು ನಾವು ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಅವರು ಒಂದು ವುಮೆನ್ ಎಂಪವರ್ಮೆಂಟ್ ಒಂದು ಗ್ರೂಪ್ ಇದೆ ಇವ್ರದ್ದು.
ನಮ್ಮ ರಾಜ್ ಕೃಷ್ಣಮೂರ್ತಿ ಸರ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಈಗ ಅವ್ರು ಈ ರೆಫರ್ ಮಾಡ್ಲಿಕ್ಕೆ ಇವ್ರನ್ನ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ. ನೋಡಿ ಯಾವ ತರ ಆಗ್ತಿದೆ ಅಂದ್ರೆ ಆಕ್ಷನ್ ಮಾಡಿದಕ್ಕೆ 18 ಗೋಲ್ಡ್ ಮೆಡಲ್ ನಾವು ಹೋಗಕ್ಕಾಗತ್ತಾ ಕೇಳಕ್ಕಾಗತ್ತಾ ಅನ್ನೋದು ಅನ್ಕೊಂಡಿದ್ದೀರಾ, ಆಗ್ತಿರಲ್ಲ. ಅದು ಬಿಕಾಸ್ ಆಫ್ ಎಜುಕೇಶನ್. ಬೂಟ್ ಕ್ಯಾಂಪಿಗೆ ಬಂದಿದ್ದಕ್ಕೆ ಕಾನ್ಫಿಡೆಂಟ್ ಬಂತು, ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಗ್ರೇಟ್ ಆಕ್ಷನ್. ನೆಕ್ಸ್ಟ್ ಸರ್ ರಾಜು ಸರ್ನ ಇನ್ವೈಟ್ ಮಾಡ್ಲಾ ಸರ್? ರಾಜು ಸರ್ ನಂದೆರಡು ಶೇರ್ ತಗೊಳ್ಳ. ಯೋಗೇಶ್ ಸರ್. ಹಾ ಸರ್, ನಮ್ಮ ಕಡೆಯಿಂದ ಮೈಸೂರಲ್ಲಿ ಒಬ್ರದು ವಿಶೇಷವಾದಂತ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಒನ್ ಆಫ್ ದ ಬೆಸ್ಟ್ ಟೂಲ್ ಸಿಗ್ತಾ ಇದೆ, ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು. ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿರೋದು ಒಬ್ರು ಶೇರ್ ಮಾಡಿ ಹೇಳಿದಾರೆ ಸರ್, ಸುನಂದಾ ಮೇಡಮ್ ಅಂತ ಹೇಳಿ. ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಕ್ ಆಗ್ತಾ ಇಲ್ವಂತೆ, ಇನ್ವೈಟ್ ಮಾಡಿ ನೋಡಿ ಸರ್. ಓಕೆ ಸರ್, ಗ್ರೇಟ್. ಇದೊಂದು ಎಲ್ಲರೂ ಕೂಡ ಕೇಳಿಸ್ಕೋಬೇಕಾಗಿರ್ತಕ್ಕಂಥದ್ದು. ತುಂಬಾ ವಿಶೇಷ ಒಂದು ರಿಸಲ್ಟ್ ಬಂದಿರತಕ್ಕಂಥ ಪ್ರಾಡಕ್ಟ್ ಬಗ್ಗೆ ಹೆಮ್ಮೆ ಆಗುತ್ತೆ. ಥ್ಯಾಂಕ್ಸ್ ಟು ಮೋದಿ ಕೇರ್. ಇಂತ ಒಂದು ಪ್ರಾಡಕ್ಟ್ ಮಿರಾಕಲ್ ಪ್ರಾಡಕ್ಟ್ ರಿಸಲ್ಟ್ ನಮಗೆ ಕೊಟ್ಟಿರೋದಕ್ಕೆ, ಬಿಡುಗಡೆ ಮಾಡಿರೋದಕ್ಕೆ ಎಂತೆಂತ ಕೇಸ್ಗಳು ಖುಷಿ ಆಗುತ್ತೆ. ಅವ್ರದ್ದು ಎಲ್ರಿಗೂ ಶೇರಿಂಗ್ ಕೇಳಿಸ್ಕೊಳ್ಳಿ, ಏನ್ ಆಗ್ತಿದೆ, ಏನಾಯ್ತು ಅನ್ನೋದ್ರ ಬಗ್ಗೆ ಅವರೇ ಕಸ್ಟಮರೇ ಕೂಡ ಶೇರ್ ಮಾಡ್ತಾರೆ. ಇಲ್ಲಿ ಸರ್ ಅವ್ರನ್ನ ನೀವೇ ಅನ್ಮ್ಯೂಟ್ ಮಾಡಿ ಸರ್. ಗೋಪಿ ಸರ್. ಮೇಡಮ್ ಸುನಂದಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಆಪ್ಷನ್ ಕೊಟ್ಟಿದ್ದೀನಿ. ಎಸ್ ವೆಲ್ಕಮ್ ಮೇಡಮ್. ಮೇಡಮ್ ಎಸ್ ವೆಲ್ಕಮ್, ಮಾತಾಡಿ ಮೇಡಮ್. ಗುಡ್ ಮಾರ್ನಿಂಗ್, ಕೇರ್ ಮಾರ್ನಿಂಗ್ ಸರ್. ವಿಡಿಯೋ ಆನ್ ಮಾಡ್ಕೊಳಕ್ ಆಗುತ್ತಾ ಮೇಡಮ್? ನೋಡ್ತೀನಿ. ಸೂಪರ್. ಎಸ್, ಗುಡ್ ಮಾರ್ನಿಂಗ್, ಕೇರ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಇದು ನಮ್ಮ ಹಸ್ಬೆಂಡ್. ಹಾ. Good morning, morning, sir. Good morning, sir. First of all, I am highly thankful for Modi Care family. ನಾನು BML ರಿಟೈರ್ಡ್ ಎಂಪ್ಲಾಯ್, 20 ಏಪ್ರಿಲ್ ರಿಟೈರ್ಡ್ ಆದೆ. ಸುಮಾರು ಈಗ 6 ವರ್ಷದಿಂದ ನಂದೊಂದು ಪ್ರಾಬ್ಲಮ್ ಇತ್ತು, ಆಕ್ಟಿವ್ CNVM ಅಂತ ಒಂದು ಪ್ರಾಬ್ಲಮ್. ಅದಕ್ಕೆ ರೆಟಿನಾ ಪ್ರಾಬ್ಲಮ್, ಅದು ರೆಟಿನಾ ಪ್ರಾಬ್ಲಮ್. ಈ ರೆಟಿನಾ ಪ್ರಾಬ್ಲಮ್ಗೆ ನಾನು ಪ್ರತಿ 6 ತಿಂಗಳಿಗೆ ಒಂದ್ಸರಿ ಇಂಜೆಕ್ಷನ್ಸ್ ತಗೋತಿದ್ದೆ. ಆಕ್ಟಿವ್ CNVMಗೆ ರೆಟಿನಾ ಡೈರೆಕ್ಟ್ ಕಣ್ಣಿನ ಗುಡ್ಡೆ ಒಳಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಕೊಡೋರು. ಅದು ಲೀಡ್ ಆಗಿದ್ದು ಓಪನ್ ಆಗ್ತಿತ್ತು, ಅಂದ್ರೆ ಕ್ಲಿಯರ್ ಆಗ್ತಿತ್ತು. ಅದೇನಾಗೋದು, ಕೊರಾಯ್ಡ್ ಅಲ್ಲಿ ಬ್ಲಡ್ ಲೀಕ್ ಆಗೋದು. ಲೀಕ್ ಆದ ಕನ್ನಡಿ ಮುಂದೆ ಬಟ್ಟೆ ಸ್ಕ್ರೀನ್ ಮಾಡ್ದಂಗೆ ಬ್ಲಾಕ್ ಆಗೋದು. ಈ ಇಂಜೆಕ್ಷನ್ ಕೊಟ್ಟಾಗ ಅದು ಕ್ಲಿಯರ್ ಆಗೋದು. ಅದು ಒಂದು 6 ವರ್ಷ ನಡೀತಾ ಇತ್ತು. ಆಮೇಲೆ ಒಂದಿನ ನಮ್ಮ ನಾಗರತ್ನ ಮೇಡಮ್ ಮತ್ತೆ ಶಿವಶಂಕರ್ ಸರ್ ಬಂದ್ರು ನಮ್ಮ ಮನೆಗೆ. ಬಂದು ಅದು ವಿಚಾರಗಳು ಹೇಳಿದ್ರು. ಹೇಳಿದಾಗ ನಾನು ಶುರುದಲ್ಲಿ ಉದಾಸೀನ ಮಾಡಿದೆ, ಯಾಕಂದ್ರೆ ಇಂಜೆಕ್ಷನ್ಸ್ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಕ್ಲಿಯರ್ ಆಗ್ತಾ ಇದೆ, ಇದಾಗ್ತದೆ, ಹೇಗಾಗುತ್ತೆ. ಇಲ್ಲ ಸರ್, ಇದು ತಗೊಳ್ಳಿ, 1 ವರ್ಷ ತಗೊಳ್ಳಿ, ಖಂಡಿತ ರಿಸಲ್ಟ್ ಬರುತ್ತೆ ನೋಡಿ ಅಂತ ಇದು ಮಾಡಿದ್ರು. ಹಾಗಾಗಿ ನಾನು ತಗೊಳಕ್ ಶುರು ಮಾಡಿದೆ. ನಮ್ಮ ಮಿಸಸ್ ಸುನಂದಾ ಅಂದ್ಬಿಟ್ಟು ಅವರು ಕೂಡ ಮೆಂಬರ್ ಆದ್ರು. ಆಮೇಲೆ ಅವಾಗ ತಗೊಳಕ್ ಶುರು ಮಾಡಿದಾಗ ಅದು ಒಂದು 3-4 ತಿಂಗಳು ನನಗೇನು ಅಷ್ಟು ರಿಸಲ್ಟ್ ಅನ್ನಿಸ್ತಿಲ್ಲ. ಆಮೇಲೆ ಈಗ ವೆರಿ ಗುಡ್ ರಿಸಲ್ಟ್ ಬರ್ತಾ ಇದೆ. ಒಂದು ವಿಷನ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಹಂಗಾಗಿ ನಾನು ಇದನ್ನ ತುಂಬಾ ಖುಷಿ ಪಡ್ತೀನಿ. ನಮ್ಮ ಮಿಸ್ಸಸ್ ನನಗೆ ಮೆಡಿಸಿನ್ ತಗೊಳಕ್ ಹೋದ್ಮೇಲೆ ಮೆಂಬರ್ ಆಗಿ ಅವರು ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಈಗ ಇದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಸ್ವಾಸ್ಥ್ಯ ಫುಡ್ ಅಂತ ಒಂದು ಮಾಡ್ತಾ ಇದ್ರು. ಇದ್ರಲ್ಲೇ ಬಿಸಿ ಆಯ್ತು. ಈ ವಿಡಿಯೋಸ್ಗಳ್ನೆಲ್ಲ ಕೇಳಿಸ್ಕೊಂಡಾಗ ಇದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಬಂತು. ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅನ್ನೋದು ಒಂದು ಬಂತು. ಇದು ಎಲ್ಲ ಬ್ಲೈಂಡ್ ಕಣ್ಣಿನ ಸಂಬಂಧಪಟ್ಟವ್ರಿಗೆ ತುಂಬಾ ಇದಾಗುತ್ತೆ. ಇದ್ರಲ್ಲಿ ನನ್ನ ವಿಷನ್ ಹೆಲ್ತ್ ಮತ್ತೆ ಇಂಟೆಲೆಕ್ಟ್ ಮತ್ತೆ ಹೈಗಮ್ಮಿ, ಶಾರ್ಪ್ ಹೈಗಮ್ಮಿ, ಮತ್ತೆ ಶುರುವಿನಲ್ಲಿ ಸ್ಪಿರುಲಿನ ತಗೊಂಡೆ, ಮತ್ತೆ ಡಿಟಾಕ್ಸ್ ತಗೊಂಡೆ. ಈಗ ಅದು ಕ್ಲಿಯರ್ ಆಗ್ತಾ ಇದೆ. ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು. ಆದ್ರೆ ನನಗೆ ಒಂದು 50% ಅದು ಕ್ಲಿಯರ್ ಆಗಿದೆ, ನಾನು ಸ್ಯಾಟಿಸ್ಫೈ ಆಗ್ತೇನೆ. ತುಂಬಾ ಖುಷಿ ಆಯ್ತು ಸರ್. ಏನ್ ಸರ್, ಎಷ್ಟು ತಿಂಗಳು ತಗೊಂಡ್ರಿ? 8 ತಿಂಗಳು ತಗೊಂಡೆ ಸರ್. 8 ತಿಂಗಳು ತಗೊಂಡೆ. ಸರ್ ಮಲ್ಲೇಶ್ ಸರ್, ನೀವು ಇಂಜೆಕ್ಷನ್ ತಗೊಂತಾ ಇದ್ರಲ್ಲ, ಆ ಇಂಜೆಕ್ಷನ್ ಕಾಸ್ಟ್ ಎಷ್ಟು? ಇಂಜೆಕ್ಷನ್ಗೆ ಸರ್, ಒಂದು ಇಂಜೆಕ್ಷನ್ಗೆ 31,000 ಆಗೋದು. ಒಂದು ಕಣ್ಣಿಗೆ 3 ಇಂಜೆಕ್ಷನ್ ತಗೋತಿದ್ದೆ. ಅಂದ್ರೆ 96,000 ಅಥವಾ 1 ಲಕ್ಷ ರೂಪಾಯಿ ಆಗೋದು. 2 ಕಣ್ಣಂದ್ರೆ 2 ಲಕ್ಷನೇ ಆಗೋದು ವರ್ಷದಲ್ಲಿ. ಈ ತರ ನನಗೆ ಜಸ್ಟ್ 24,000 25,000ದಲ್ಲಿ ಮುಗಿತಾ ಇದೆ ಇದು ಕೆಲಸ. ಹಾಗಾಗಿ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ ಸರ್. ಈಗ ಇಂಜೆಕ್ಷನ್ ತಗೋತಿಲ್ಲ. ಲಾಸ್ಟ್
ಈಗ 7-8 ತಿಂಗಳು ಹಿಂದೆ ತಗೊಂಡಿದ್ದು, ಆಮೇಲೆ ಇಂಜೆಕ್ಷನ್ ತಗೊಂಡಿಲ್ಲ. ಮೊದಲು ವರ್ಷಕ್ಕೆ 1 ಸಾರಿ 2 ಸಾರಿ ತಗೊಳ್ಳೇಬೇಕಿತ್ತು. ಈಗ ಇಂಜೆಕ್ಷನ್ ನಾನು ತಗೋತಿಲ್ಲ. ಅದು ವಿಷನ್ ಇನ್ನು ಈ ಚಿಕ್ಕ ಅಕ್ಷರ ಕಷ್ಟ ಆಗ್ಬಿಟ್ರೆ ಬೇರೆದೆಲ್ಲ ನನಗೆ ನೈಟ್ ಓಡಾಡೋದು ಕಷ್ಟ ಆಗೋದು. ನೈಟ್ ಓಡಾಡ್ಬೋದು, ಈಗ ಆರಾಮಾಗಿ ಓಡಾಡ್ಬೋದು. ಆಮೇಲೆ ಇದೇನಾಗುತ್ತೆ, ವೆಹಿಕಲ್ಸ್ ಬಂದಾಗ ಫಾಸ್ಟ್ ಮೂವ್ ಆಗೋದು ಸ್ವಲ್ಪ ಕಷ್ಟ ಇದೆ. ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಹೋಪ್ ಇದೆ. ಅದಾದ್ರೆ ತುಂಬಾ ಖುಷಿ ಆಗುತ್ತೆ ಸರ್ ಅದು. ಈಗ ಪರವಾಗಿಲ್ಲ ಸರ್, ಚೆನ್ನಾಗಿ ಆಗ್ತಾ ಇದೆ ಸರ್, ಚೆನ್ನಾಗಿ ಆಗ್ತಾ ಇದೆ. ವಾವ್, ಹೌದು. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಹೌದು. 2 Thank you, ಲಕ್ಷ sir. ಖರ್ಚು ಮಾಡ್ತಿದ್ರಿ ವರ್ಷಕ್ಕೆ ಅಂತ ಹೇಳಿದ್ರೆ ಇಲ್ಲ ಅದು ಸರ್, ಸಣ್ಣ 2 ವಿಷಯ ಲಕ್ಷ ಅಲ್ಲ. ಖರ್ಚು ಮಾಡೋದು 25,000ದಲ್ಲಿ ಅದು ಸಾಲ್ವ್ ಆಗ್ತಾ ಇದೆ ಪ್ರಾಬ್ಲಮ್. ಬರೀ ನಿಮ್ಗೆ ಕಣ್ಣಿಂದ ಅಷ್ಟೇ ಅಲ್ಲ ಸರ್, ನೀವೀಗ ನಮ್ದು ಇಂಟೆಲೆಕ್ಟೇ ಆಗ್ಲಿ, ಎಷ್ಟು ಸ್ಪಿರ್ಲಿನ ಸರ್, ಏನ್ ಈ ತಗೋತಿದ್ದೀರಾ, ಇಂಟೆಲೆಕ್ಟ್ ಅಲ್ಲಿ ಅದು ನನಗೆ ಬಾಡಿ ಬ್ಯಾಕ್ ಹೆಲ್ತ್ ಅಲ್ಲೂ ಕೂಡ ನೀವು ಪೈನ್ ಫಿಟ್ ಏನಿತ್ತು. ಆಗಿರ್ತೀರಾ. ಹೌದು ಸರ್, ಎಸ್ ಸರ್. ಹೌದು. ಈ ಬ್ಯಾಕ್ ಪೈನ್ ಕೂಡ ಸಾಲ್ವ್ ಆಯ್ತು. ಬ್ಯಾಕ್ ಪೈನ್ ಇತ್ತು, ಬ್ಯಾಕ್ ಪೈನ್ ಕೂಡ ಕಮ್ಮಿ ಆಗೋಯ್ತು ಈ ಮೆಡಿಸನ್ ಇಂದ. ಬ್ಯಾಕ್ ಪೈನ್ ಕೂಡ ಕಮ್ಮಿ ಆಯ್ತು. ಸರ್ ನಿನ್ನೆ Great, sir. ಮೀಟಿಂಗ್ ಬಗ್ಗೆ ಹೇಳಿ ಸರ್. ನಿನ್ನೆ ಮನೆಗೆ ಎಷ್ಟು ಜನ ಸೇರಿದ್ರು ಏನಂತ ನಿನ್ನೆ ಹೇಳಿ. ನಮ್ಮ ಇದು ನನಗೆ ಖುಷಿ ಆಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಗೆಲ್ಲ ಹೇಳ್ದೆ, ಈ ತರ ನನ್ನ ಕಣ್ಣಿನ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇದು ಹೆಲ್ತ್ ತುಂಬಾ ಚೆನ್ನಾಗಿದೆ, ಮೋದಿ ಕೇರು ಹೆಲ್ತ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳಿದಾಗ ಸುಮಾರು ಒಂದು 30 ಜನ, 25 ಜನ 30 ಜನ ಹೊಸಬ್ರು ಒಳಬ್ರೆಲ್ಲ ಸೇರ್ಕೊಂಡ್ರು ಸರ್. ತುಂಬಾ ಚೆನ್ನಾಗಿ ಆಯ್ತು. ನಮ್ಮ ಗೋಪಿ ಸಾರೇ ಬಂದು ಮೀಟಿಂಗ್ ನಡೆಸ್ಕೊಟ್ರು. ತುಂಬಾ ಚೆನ್ನಾಗಿ ಮೀಟಿಂಗ್ ಆಯ್ತು ಸರ್. ಆಮೇಲೆ 1-2 ಜಾಯಿನ್ ಆಗ್ತೀವಿ ಅಂತ ಶುರು ಮಾಡಿ ಹೋಗಿದ್ದಾರೆ. ಇವತ್ತು ಸಂಜೆ ಬಂದಿದ್ರು. ಸಂಜೆ ಬಂದು ಎಲ್ಲ ಕೇಳಿಸ್ಕೊಂಡು ನಾಳೆ ಆಗ್ತಾ ಇದ್ದಾರೆ ಸರ್, ನಾಳೆ ಜಾಯಿನ್ ಆಗ್ತಾ ಇದ್ದಾರೆ. ವಾವ್, ಗ್ರೇಟ್ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ಖಂಡಿತ ಇದನ್ನ Thank you, ನಿಮ್ sir. ತರ Thank you. ಪ್ರಾಬ್ಲಮ್ ಅಲ್ಲಿ ಸಾಕಷ್ಟು ಜನ ನರಳ್ತಿರ್ತಾರೆ, ಅವ್ರ ಎಲ್ಲರಿಗೂ ಇಲ್ಲ ತಲುಪಿಸೋಣ ಸರ್, ಸರ್. ಇದಕ್ಕೋಸ್ಕರ ನಾನು ಇದನ್ನ ಶೇರಿಂಗ್ ಮಾಡ್ಕೊಂಡಿದ್ದು. ಐ ಪ್ರಾಬ್ಲಮ್ ನರಳೋರ್ಗೆ ಇದು ಒಂದು ಬೆಸ್ಟ್ ಮೆಡಿಸನ್ ಅಂತ ಹೇಳಿ, ತುಂಬಾ ಒಳ್ಳೆ ಒಂದು ಸೊಲ್ಯೂಷನ್ ಅಂತ ಹೇಳ್ತೀನಿ. ತುಂಬಾ ಒಳ್ಳೆಯ ಸೊಲ್ಯೂಷನ್ ಅಂತ ಹೇಳಿ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಸಾಕಷ್ಟು ಜನ ಈ ತರ ಪ್ರಾಬ್ಲಮ್ ಇಂದ ನರಳುತ್ತಿರ್ತಾರೆ. ಒಂದೇನು ಅಂದ್ರೆ, ಇದ್ರ ಬಗ್ಗೆ ನಿಮಗೆ ಜ್ಞಾನ ಇದ್ದು ನೀವು ಅವ್ರಿಗೆ ಕಾನ್ಫಿಡೆಂಟ್ ಕೊಟ್ಟಾಗ, ನೋಡಿ ನಾಗರತ್ನ ಮೇಡಮ್ಗೆ ಕಾನ್ಫಿಡೆಂಟ್ ಇದ್ದು ಈ ನಾಲೆಡ್ಜ್ ನ ತಗೊಂಡಿದ್ದಕ್ಕೆ ಇವತ್ತು ನಾಗರತ್ನ ಮೇಡಮ್ ಅದು ಅವ್ರಿಗೆ ತಲುಪಿಸಿದಕ್ಕೆ 8 ತಿಂಗಳು ಸತತ ತಗೊಂಡಿದ್ದಕ್ಕೆ ಇವತ್ತು ಯಾವ ತರ ಮಿರಾಕಲ್ ರಿಸಲ್ಟ್ ಆಗ್ತಿದೆ. ಥ್ಯಾಂಕ್ಸ್ ಟು ಮೋದಿ ಕೇರ್, ಥ್ಯಾಂಕ್ಸ್ ಟು ಸಮೀರ್ ಮೋದಿ ಸರ್, ಎಂಟೈರ್ ಮ್ಯಾನೇಜ್ಮೆಂಟ್ ಅಂಡ್ ನಮ್ಮ ಅಪ್ಲೈನ್ಸ್. ತುಂಬಾ ಖುಷಿ ಆಗುತ್ತೆ. ಈ ತರ ಲಕ್ಷಾಂತರ ಜನರ ಆರೋಗ್ಯನ ನಾವು ನಮ್ಮ ಪ್ರಾಡಕ್ಟ್ ಮುಖಾಂತರ ಅವ್ರಿಗೆ ತಲುಪಿಸಿ ಅನಾರೋಗ್ಯದಿಂದ ಆರೋಗ್ಯದ ಕಡೆ ನಾವು ಕರ್ಕೊ ಬರ್ಬೋದು. ಥ್ಯಾಂಕ್ ಯು ಸರ್, ವಂಡರ್ಫುಲ್ ರಿಸಲ್ಟ್. ಥ್ಯಾಂಕ್ ಯು ಗೋಪಿ ಸರ್, ಇಂತ ಒಂದು ಶೇರಿಂಗ್ ಅನ್ನ ಈ ಗ್ರೂಪ್ ಅಲ್ಲಿ ತಗೊಬಂದಿದ್ದಕ್ಕೆ ತುಂಬಾ ಜನಕ್ಕೆ ನಂಬಿಕೆ ಬಂದಿದೆ. ಆದ್ರೆ ನಾಲೆಡ್ಜ್ ತಗೊಳ್ಳಿ, ಅಪ್ಲೈನ್ ಸಪೋರ್ಟ್ ತಗೊಳ್ಳಿ, ಏನ್ ಕೊಡ್ಬೇಕು ಅನ್ನೋದನ್ನ ಇನ್ಫಾರ್ಮೇಶನ್ ತಗೊಳ್ಳಿ, ಖಂಡಿತ ಮಿರಾಕಲ್ ರಿಸಲ್ಟ್ ಆಗುತ್ತೆ. ಎಸ್, ಥ್ಯಾಂಕ್ ಯು ಸರ್. ಎಸ್, ಇವಾಗ ನಮ್ಮೆಲ್ಲರ ಗ್ರೇಟ್ ಲೀಡರ್, ಗಾಡ್ ಫಾದರ್. ಓಕೆ, ಒಂದ್ 2 ನಿಮಿಷ ಎಸ್ ಸರ್, ಮಾತಾಡಿ ಸರ್. ಎಸ್ ಸರ್. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ಸಹಿತ. ನಿಮಗೆ ಒಂದು ಉಪಯೋಗ ಆಗ್ಲಿ ಅಂತ ಒಂದ್ 2 ನಿಮಿಷ ಮಾತಾಡ್ತೀನಿ ನಾನು. ಏನು ಅಂತಂದ್ರೆ, ನಿಮಗೆ ಯಾವುದೇ ಒಂದು ಸಮಸ್ಯೆ ಇರುತ್ತೆ ಅವರಿಗೆ, ಆ ಸಮಸ್ಯೆಗೆ ಅವ್ರಿಗೆ ಏನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ಇನ್ಫಾರ್ಮೇಶನ್ ಅವರಿಂದ ತಗೊಳ್ಳಿ. ಯಾರಿಗೇ ಆಗ್ಲಿ, ನೀವು ಡೈರೆಕ್ಟ್ ನಮ್ ಪ್ರಾಡಕ್ಟ್ ಇದೆ ಅಂತ ಹೇಳಕ್ ಹೋಗ್ಬೇಡಿ ಎಲ್ಲೂನು. ಫಸ್ಟ್ ಅವ್ರಿಗೆ ಏನ್ ಸಮಸ್ಯೆ ಇದೆ, ಅವ್ರಿಗೆ ಯಾವ್ದು ಟ್ಯಾಬ್ಲೆಟ್ ನ ಕೊಟ್ಟಿದ್ದಾರೆ ಡಾಕ್ಟ್ರು, ಅದನ್ನ ನೀವು ತಗೊಂಡು ಬರ್ಕೊಂಡು ಬನ್ನಿ. ಬಂದಾದ್ಮೇಲೆ ಆ ಪ್ರಾಡಕ್ಟ್ ನ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೂಗಲ್ ಅಲ್ಲಿ ಎಲ್ಲ ತರ ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರಲ್ಲಿ ಏನ್ ಕಂಟೆಂಟ್ ಇದೆ, ಅದ್ರಲ್ಲಿ ಏನಾದ್ರು ಮಲ್ಟಿವಿಟಮಿನ್ ಮಿನರಲ್ ಕೊಟ್ಟಿದಾರ. ನಾನು ಮೊನ್ನೆ ನಮ್ಮ ಪಕ್ಕದ ಮನೆ ಒಬ್ರಿಗೆ ಆಪರೇಷನ್ ಆಗಿತ್ತು, ಅಂಕಲ್ ನೋಡಕ್ ಹೋಗಿದ್ದೆ. ಅವರು ನಾನು ಅವ್ರ ವೈಫ್ಗೂ ಸಹಿತ ಕಣ್ಣಿನ ಸಮಸ್ಯೆ ಇತ್ತು. ಅವ್ರಿಗೆ ಮಿಂಟೋ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಆಯ್ತು. ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದರಲ್ಲಿ ಲ್ಯೂಟಿನ್ ಮತ್ತೆ ಜಿಯಾಕ್ಸಾಂತಿನ್ ಅಂತ 2 ಕಂಟೆಂಟ್ ಇರೋಂತ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಯಾಕಂದ್ರೆ ಕಣ್ಣಿನ ಯಾವುದೇ ಒಂದು ಸಮಸ್ಯೆಗೆ ಆ ಒಂದು 2 ಕಂಟೆಂಟ್ ಬೇಕೇ ಬೇಕು ಕಣ್ಣಿನ ಸಮಸ್ಯೆಗೆ. ಅದನ್ನ ಟ್ಯಾಬ್ಲೆಟ್ ಕೊಟ್ಟಿದ್ರು. ನಾನ್ ನಮ್ಮ ವಿಷನ್ ಹೆಲ್ತ್ ನೋಡಿದೆ, ಸೇಮ್ ಕಂಟೆಂಟ್ ಇದೆ, ಜೊತೆಗೆ ವಿಟಮಿನ್ ಎನೂ ಸಹಿತ ಜಾಸ್ತಿ ಇದೆ. ವಿಟಮಿನ್ ಎ ಇದೆ, ಬಟ್ ಅವರಲ್ಲಿ ಮಲ್ಟಿವಿಟಮಿನ್ ಮಲ್ಟಿ ಮಿನರಲ್ ಅಂತ ತೋರಿಸಿದ್ರು. ಬಟ್ ನಮ್ ಸೇಮ್ ಕಂಟೆಂಟ್ ಇರೋದ್ರಿಂದ ಅವ್ರ ವೈಫ್ಗೆ ನಾನು ಇವಾಗ ಶುರು ಮಾಡಿದೀನಿ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಅವ್ರು ಏನ್ ಟ್ಯಾಬ್ಲೆಟ್ ತಗೊಳ್ತಿದ್ದಾರೆ, ಅದೇನ್ ಕಂಟೆಂಟ್ ಇದೆ, ನಮ್ಮ ಮೋದಿ ಕೇರ್ ಯಾವ ಪ್ರಾಡಕ್ಟ್ ನಾವು ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು, ಇಲ್ಲ ನಿಮ್ಮ ಅಪ್ಲೈನ್ ಅಡ್ವೈಸ್ ತಗೊಂಡು ಇವ್ರು ಈ ತರ ಟ್ಯಾಬ್ಲೆಟ್ ನ ತಗೊಳ್ತಿದ್ದಾರೆ ಸರ್, ನಾವು ನಮ್ಮ ಯಾವ ಪ್ರಾಡಕ್ಟ್ ನ ಕೊಡ್ಬಹುದು ಅಂತ ಕೇಳ್ಬಿಟ್ಟು ಕೊಡಿ. ನಿಜವಾಗ್ಲೂ ವೆಲ್ನೆಸ್ ನ ನೀವು ಈಸಿಯಾಗಿ, ಏನು ಮೇಡಮ್ ಹೇಳ್ತಾ ಇದ್ರು, ಪೈನ್ ಆಯಿಲ್ ಯಾವ ತರ ಸೇಲ್ ಮಾಡ್ತಾ ಇದ್ರು, ಆ ತರ
ಈ ಪ್ರಾಡಕ್ಟ್ ನ ನೀವು ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ನೀವು ಫ್ರೀ ಇದ್ದಾಗೆಲ್ಲ ನಮ್ಮ ಬಾಡಿಯಲ್ಲಿ ಯಾವ್ಯಾವ ಆರ್ಗನ್ ಇದೆ, ಯಾವ್ಯಾವ ಆರ್ಗನ್ಗೆ ಯಾವ ವಿಟಮಿನ್ ಮಿನರಲ್ಸ್ ಬೇಕು, ಪ್ರೋಟೀನ್ ಏನ್ ಕೆಲಸ ಮಾಡುತ್ತೆ, ಅದಾದ್ಮೇಲೆ ಇವನ್ನೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ನೀವು ಜಾಸ್ತಿ ಹೆಲ್ತ್ ಬಗ್ಗೆ, ಹೆಲ್ತ್ ಪ್ರಾಡಕ್ಟ್ ನ ಹೇಳೋದ್ರ ಬಗ್ಗೆ ತಿಳ್ಕೊಳ್ಬಹುದು. ಹಾಗಾಗಿ ಅವ್ರು ಏನ್ ಟ್ಯಾಬ್ಲೆಟ್ ಬಳಸ್ತಾರೆ ಅಂತ ತಿಳ್ಕೊಂಡು ನಮ್ ಪ್ರಾಡಕ್ಟ್ ಇಕ್ವಲೆಂಟ್ ಯಾವ್ದಿದೆ ಕೊಟ್ರೆ ಅವ್ರಿಗೆ ಗ್ಯಾರಂಟಿ ರಿಸಲ್ಟ್ ಬರುತ್ತೆ. ಎಲ್ಲ ಆಯುರ್ವೇದಿಕ್ ಹೇಳ್ತಾರೆ ಇಂಗ್ಲಿಷ್ ಮೆಡಿಸಿನ್ ಜೊತೆಗೆ ಇದನ್ನ ತಗೋಬೇಕು. ಹೌದು, ಕೆಲವು ದಿವಸ ಅದು ಡಾಕ್ಟರ್ ಕೊಟ್ಟಿರ್ತಾರೆ 15 ದಿವಸಕ್ಕೆ ತಗೊಳ್ಳಿ ಅದನ್ನ, ಅದ್ರ ಜೊತೆಗೆ ನಮ್ ಪ್ರಾಡಕ್ಟ್ ನ ತಗೊಳ್ಳಿ ಅಂತ ಅಂದಾಗ ಅದು ಆಟೋಮೆಟಿಕ್ ರಿಸಲ್ಟ್ ಬಂದೇ ಬರುತ್ತೆ. ನಿಮಗೆ ಹೇಳ್ತಾರೆ ಆಮೇಲೆ ಆ ಪ್ರಾಡಕ್ಟ್ ಇಲ್ದೇನೆ ಈ ಪ್ರಾಡಕ್ಟ್ ಯಾವಾಗ್ಲೂ ಹೇಳ್ತಾ ಇದ್ದ ಸರ್, ಆ ಇಂಜೆಕ್ಷನ್ ತಗೊಳ್ದೇನೆ ನಮ್ಮ ಒಂದು ಪ್ರಾಡಕ್ಟ್ ನ ಬಳಸ್ತಾ ಇದೀವಿ ಅಂತ. ಹಾಗಾಗಿ ಅದ್ರ ಕಂಟೆಂಟ್ ತಗೊಂಡ್ಬಿಟ್ರೆ ನಮ್ಮ ಈಕ್ವಲೆಂಟ್ ಪ್ರಾಡಕ್ಟ್ ಕೊಡಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಯಾವ್ದು ನಮ್ಮ ಸೈಡ್ ಎಫೆಕ್ಟ್ ಯಾವ್ದು ಇಲ್ಲ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ ಅಲ್ಲಿ. ಹಾಗಾಗಿ ಧೈರ್ಯವಾಗಿ ಹೇಳ್ಬೋದು ಇಂಗ್ಲಿಷ್ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಆಗುತ್ತೆ, ಬಟ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಆಗೋದಿಲ್ಲ, ನೀವು ಕರೆಕ್ಟ್ ಆಗಿ ಅವರಿಗೆ ಡಯಾಗ್ನೈಸ್ ಮಾಡಿದ್ರೆ. ಇದು ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೂಪರ್ ಸರ್, ಒಳ್ಳೆ ಇನ್ಫಾರ್ಮೇಶನ್ ಐಡಿಯಾ ಕೊಟ್ಟಿದ್ದೀರಾ. ನೋಡಿ ಎಲ್ಲವೂ ಕೂಡ ನಾಲೆಡ್ಜ್ ಸಿಗುತ್ತೆ, ಒಂದ್ ಸ್ವಲ್ಪ ಮೈಂಡ್ ಉಪಯೋಗಿಸ್ಬೇಕಷ್ಟೇ. ಡಾಕ್ಟರ್ ಏನ್ ಕೊಟ್ಟಿದ್ದಾರೆ, ನಾವೇನ್ ಕೊಡ್ಬೇಕು, ಯಾಕೆ ಏನು, ಅದ್ ಯಾಕೆ ಕೊಡ್ತಿದ್ದಾರೆ, ಇದೆಲ್ಲ ಕಂಟೆಂಟ್ ಬಳಸಿ. ಥ್ಯಾಂಕ್ ಯು ಸೋ ಮಚ್ ಬೆಂಕಪ್ಪ ಸರ್. ಏನ್ ಗೋವಿಂದ್ರ ಸರ್ ಮಾತಾಡ್ತೀರಾ? ಎಸ್ ಸರ್, ಥ್ಯಾಂಕ್ ಯು. ಓಕೆ, ಒಂದು ವಿಶೇಷವಾದ ಶೇರಿಂಗ್ಸ್ ಇತ್ತು ಸರ್, ಅದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದೆ. ಒಬ್ರದ್ದು ಮೈನ್ ಆಗಿ ಏನಂದ್ರೆ ಕ್ಯಾಲ್ಸಿಯಂ ಪ್ರಾಬ್ಲಮ್. ಅವ್ರು ಆಲ್ರೆಡಿ ಬೇರೆ ಬೇರೆ ಕ್ಯಾಲ್ಸಿಯಂ ತಗೊಂಡ್ರೆ ತುಂಬಾ ಜನಕ್ಕೆ ಒಂದು ನೆಗೆಟಿವ್ ಇತ್ತು. ಓಕೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡ್ರೆ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗುತ್ತಂತೆ ಅಂತ ಹೇಳ್ತಾ ಇದ್ರು. ಬಟ್ ಅವ್ರಿಗೆ ನಾನು ಎನ್ರೋಲ್ ಮಾಡಿದೆ. ಆ ಕ್ಯಾಲ್ಸಿಯಂ ಬೇರೆ, ಈ ಕ್ಯಾಲ್ಸಿಯಂ ಬೇರೆ. ನಾವು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಕೊಡ್ತಿದೀವಿ, ಅದು ಬಾಡಿಗೆ ಎಷ್ಟು ಬೇಕೋ ಅಷ್ಟು ಉಳ್ಕೊಳ್ಳುತ್ತೆ, ಉಳಿದಿರುವಂತದ್ದು ರಿಮೂವ್ ಆಗುತ್ತೆ ಒಳಗಡೆಯಿಂದ. ಓಕೆ, ಅದು ಕಂಪ್ಲೀಟ್ ಆಗಿ ಡಿಸ್ಚಾರ್ಜ್ ಆಗುತ್ತೆ, ಏನ್ ತಲೆಗೆಡಿಸ್ಕೊಳಗತ್ತೆ ಇಲ್ಲ ಅಂತ ನಾವು ಎನ್ರೋಲ್ ಮಾಡಿದ್ವಿ. ಅವ್ರಿಗೆ ಜಸ್ಟ್ ಸುಮ್ಮನೆ ತಗೊಂಡಿದ್ರು ಅಷ್ಟೇ. ಫ್ರೆಂಡ್ಸ್, ಯಾಕೆ ಅಡ್ವಾನ್ಸ್ ಆಗಿ ನಾವು ಸಪ್ಲಿಮೆಂಟ್ಸ್ ತಗೊಳ್ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಅವ್ರಿಗೇನು ಸಮಸ್ಯೆ ಇರ್ಲಿಲ್ಲ, ಅವಾಗ ಸ್ವಲ್ಪ ಬಾಡಿ ಪೇನ್ ಬರ್ತಿತ್ತು. ಬಟ್ ಅವ್ರಿಗೆ ಕೇಳ್ತಾ ಇದ್ದೆ, ಓಕೆ ನಾನು ಎಲ್ಲ ಚೆನ್ನಾಗಿದ್ದೀನಿ, ಡ್ರೈ ಫ್ರೂಟ್ಸ್ ತಿಂತಿದ್ದೀನಿ, ಹಾಲು ಕುಡಿತಿದ್ದೀನಿ, ಬಾದಾಮಿ ತಿಂತಿದ್ದೀನಿ ಅಂತ ಹೇಳೋರು. ಅವ್ರಿಗೆ ನಾನು ಎನ್ರೋಲ್ ಮಾಡಿದೆ. ಸರ್, ಇದೆಲ್ಲ ತಿಂತಿದ್ದೀರಾ, ಯಾಕೆ ಕತ್ ನೋವು ಬರ್ತಿದೆ ನಿಮ್ಗೆ, ಯಾಕೆ ಬೆನ್ನೋ ಬರ್ತಿದೆ, ಅದ್ ನಿಮ್ಗೆ ಗೊತ್ತಿದ್ಯಾ? ಸರ್ ಗೊತ್ತಿಲ್ಲ ಸರ್. ಬೆನ್ನೋ ಬರೋ ಉದ್ದೇಶ ಏನಂತಂದ್ರೆ ನಿಮಗೆ ಆಗುವಂತದ್ದು ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತೆ, ಅದಕ್ಕೆ ಹೇರಳವಾಗಿ ಸ್ವಲ್ಪ ಒತ್ತಡ ಬಿದ್ದಾಗ ಬರುತ್ತೆ. ಯಾಕೆ ಕತ್ತು ನೋವು ಬರುತ್ತೆ ಅಂದ್ರೆ ಅದು ನಿಮ್ಗೆ ಬ್ಯಾಲೆನ್ಸಿಂಗ್ ಪಾರ್ಟ್ ಅಂತ ಹೇಳ್ತೀವಿ. ಅದು ಈ ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ಇರ್ಲಿಲ್ಲ ಅಂತಂದ್ರೆ ಈ ಒಂದು ಕತ್ತು ನೋವು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಎಷ್ಟು mg ಬೇಕು ಅಂತ ಅರ್ಥ ಮಾಡಿಸ್ಬಿಟ್ಟು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಈಗ ಮೆನ್ ಮಲ್ಟಿವಿಟಮಿನ್ ಅಂತ ಬರುತ್ತೆ, ಅದನ್ನ ಕೊಟ್ಟಿದ್ದೀನಿ, ಸ್ಪುರ್ಲಿನ ಕೊಟ್ಟಿದ್ದೀನಿ ಸರ್. ಎಂತ ಅದ್ಭುತ ರಿಸಲ್ಟ್ ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಂಡ್ ಜೊತೆಗೆ ರೀಸೆಂಟ್ ಆಗಿ ಮಳೆ ಬಂದಿದೆ. ಓಕೆ, ಈ ಮಾಳಿಗೆ ಅಂತ ಈ ಕಡೆ ಸೈಡ್ ಎಲ್ಲ ಕೂಡ ಒಂಥರ ಟೆರಸ್ ಮನೆಗಳಿಲ್ಲ, ಹಳೆ ಮನೆಗಳೆಲ್ಲ ಮಾಳಿಗೆ ಅಂತ ಇದೆ, ಅಂದ್ರೆ ಮಣ್ಣೆಲ್ಲ ಹಾಕಿರ್ತಾರೆ. ಆ ಟೈಮಲ್ಲಿ ಜಸ್ಟ್ ಮಳೆ ಬಂದಾಗ ಮೇಲೆ ಹತ್ತಿದ್ದಾರೆ, ಹುಲ್ಲೆಲ್ಲ ಬೆಳೆದಿದೆ ಅಂತ ಹುಲ್ಲೆಲ್ಲ ಕಿತ್ತಿದ್ದಾರೆ. ಹುಲ್ಲೆಲ್ಲ ಕಿತ್ತಿದ ನಂತರ ನೆಕ್ಸ್ಟ್ ಅವ್ರು ಇಳಿಬೇಕಾದ್ರೆ ಈ ಏನದು ಕಿಟಕಿ ಹತ್ರ ಒಂದು ಬಂಡೆ ತರ ಹಾಕಿದ್ದಾರೆ, ಹಳೆ ಮನೆ ಆಗಿರೋದ್ರಿಂದ. ಆ ಬಂಡೆ ಏನಾಗಿದೆ, ಕಂಪ್ಲೀಟ್ ಬ್ರೇಕ್ ಆಗಿದೆ, ಕೆಳಗಡೆ ಬಿದ್ದಿದ್ದಾರೆ, ಅವ್ರ ಮೇಲೆ ಬಂದು ಆ ಬಂಡೆ ಬಿದ್ದಿದೆ. ಡಾಕ್ಟರ್ ಹತ್ರ ಹೋಗಿದ್ದಾರೆ. ಹೋಗಿದ ತಕ್ಷಣ ಜಸ್ಟ್ ಈಗ ಆಲ್ರೆಡಿ ಒಂದು 4 months ಇಂದ ಕಂಟಿನ್ಯೂ ಮಾಡ್ತಾರೆ ಸಪ್ಲಿಮೆಂಟ್ಸ್ ನ. ಅವರು ಸುಮಾರು 11 ಅಡಿಯಿಂದ ಕೆಳಗಡೆ ಬಿದ್ದಿದ್ದಾರೆ. ಒಂದೇ ಒಂದು ಮೂಳೆ ಕೂಡ ಬ್ರೇಕ್ ಆಗಿಲ್ಲ. ಅವಾಗ ಡಾಕ್ಟರ್ ಹೇಳಿದ್ರಂತೆ, ಗೊತ್ತಿಲ್ಲಪ್ಪ ಅದು ಯಾಕೆ ಅಂತ ಗೊತ್ತಿಲ್ಲ, ನೀನು ನೋಡಿದ್ರೆ ಹತ್ರ 59 ವರ್ಷ ಐತೆ, ಆದ್ರೂ ಕೂಡ ನಿನಗೆ ಯಾಕೆ ಮೂಳೆ ಮುರಿದಿಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಅಂತ ಅವ್ರು ಫೋನ್ ಮಾಡಿದ್ರು. ಸರ್, ನಾನು ಇವತ್ತು ನೋಡಿ ಮೋದಿ ಕೇರ್ ನೀನು ಅವತ್ತು ನಮ್ ಕರೆಕ್ಟ್ ಆಗಿ ಅರ್ಥ ಮಾಡಿಸಿ ಕೊಡ್ಲಿಲ್ಲ ಅಂತ ಹೇಳೋದಾದ್ರೆ ಇವತ್ತು ನಾನು ಬೆಡ್ ಮೇಟ್ ಆಗ್ಬಿಡ್ತಿದ್ದೆ ಸರ್, ಬೆಡ್ ಮೇಲೆ ಮಲಗ್ಬಿಡ್ತಿದ್ದೆ, ಬೆಡ್ ರಿಡನ್ ಆಗ್ತಿದ್ದೆ. ಇದೆಲ್ಲ ಸಾಲ್ವ್ ಆಯ್ತು. ಅದು ಯಾಕೆ ಅಂದ್ರೆ ನೀವು ಕ್ಯಾಲ್ಸಿಯಂ ಕೊಟ್ಟಿದ್ರಲ್ಲ ಸರ್, ಮಲ್ಟಿವಿಟಮಿನ್ ಕೊಟ್ಟಿದ್ರಿ, ಸೊ ಅದಕ್ಕೆ ನಾನು ಕಂಟಿನ್ಯೂ ಮಾಡಿದ್ದೆ ಸರ್, ಸಾಲ್ವ್ ಆಗ್ಬಿಡ್ತು ನನ್ಗೆ ಅಂತ. ಎಂತ ಬ್ಯೂಟಿಫುಲ್ ರಿಸಲ್ಟ್ ಅಂದ್ರೆ ನಿಜವಾಗ್ಲೂ ನೋಡಿ, ಬಿಫೋರ್ ಯಾಕೆ ಕನ್ಸ್ಯೂಮ್ ಮಾಡ್ಬೇಕನ್ನೋದು ನನ್ಗೆ ಅಲ್ಲಿ ಗೊತ್ತಾಯ್ತು ಸರ್. ಅಂಡ್ ಎರಡನೇದು ಇನ್ನೊಂದು ಇಂಪಾರ್ಟೆಂಟ್ ಇದೆ ಸರ್, ಅದೇನಂದ್ರೆ ಡಯಾಬಿಟಿಸ್. ಇವತ್ತೇನಂದ್ರೆ ಪ್ರತಿಯೊಬ್ರು ಕೂಡ ಜಾಸ್ತಿ ಕಾಡ್ತಿದೆ. ಇವ್ರಿಗೆ ಆಮ್ಲ ಜ್ಯೂಸು, ಕರೆಲಾ ಜಾಮೂನ್ ಜ್ಯೂಸು ಅಂಡ್ ಮಲ್ಟಿವಿಟಮಿನ್ ಕೊಟ್ಟಿದ್ದೀನಿ, ಗ್ರೀನ್ ಟೀ ಕೊಟ್ಟಿದ್ದೀನಿ. ಸುಮಾರು 460 ಇತ್ತು. ಯಾಕೆಂದ್ರೆ ನಮ್ಮ ಈರಣ್ಣ ಸರ್ ಹೇಳ್ತಾ ಇದ್ರು, ಈ 3 ಕೊಡಿ ಸರ್ ಸಾಕು ಅಂತ. ಪ್ರೋಟೀನ್ ಪೌಡರ್, ರೆಡ್ ಜಿನ್ಸಿಂಗ್ ಎಲ್ಲ ಕೊಡ್ತಾ ಇದ್ವಿ, ಬಟ್ ರಿಸಲ್ಟ್ ಬರ್ತಿತ್ತು. ಬಟ್ ಏನ್ ಗೊತ್ತಾ, ಇಮ್ಮಿಡಿಯೇಟ್ ಟಾರ್ಗೆಟ್ ಪ್ರಾಡಕ್ಟ್ ಅಂತ ಬಂದಾಗ ಮೇನ್ ಆಗಿ ಕರೆಲಾ ಜಾಮೂನ್ ಜ್ಯೂಸು, ಆಮ್ಲ ಜ್ಯೂಸು ಅಂಡ್ ಮಲ್ಟಿವಿಟಮಿನ್ 3 ಕೊಟ್ಟಿದ್ದೆ. ಫ್ರೆಂಡ್ಸ್, 460 ಇರುವಂತ ಶುಗರು ಡೈರೆಕ್ಟ್ ಆಗಿ ಫಸ್ಟ್ ಮಂತ್ ಅಲ್ಲಿ ಎಷ್ಟಾಗಿದೆ 151 ಬಂದಿದೆ. ಅಂಡ್ ನಿನ್ನೆ ಚೆಕ್ ಮಾಡಿಸಿದ್ದಾರೆ, ನಿನ್ನೆ ಜಸ್ಟ್ ಅವ್ರ ಹತ್ರ ಕಲೆಕ್ಟ್ ಮಾಡಿದೆ, ರಿಪೋರ್ಟ್ ನ ಕಲೆಕ್ಟ್ ಮಾಡಿದಾಗ 120 ಬಂದಿದೆ ಅಂತ ಹೇಳ್ತಾರೆ. ನಾರ್ಮಲ್ ಬಂದಿದೆ. ಅವ್ರು ಹೇಳ್ತಿದ್ದಾರೆ ನೆಕ್ಸ್ಟ್ ಮಂತ್ ಇಂದ ಇನ್ಸುಲಿನ್ ಸ್ಟಾರ್ಟ್ ಮಾಡ್ಬೇಕು, ಗೆಟ್ ಪ್ರಿಪೇರ್ ಅಂತ ಹೇಳಿ ಕಳ್ಸಿದ್ರು ಸರ್.
ಈಗ ಡಾಕ್ಟರ್ ಹೇಳ್ತಿದಾರೆ ಟ್ಯಾಬ್ಲೆಟ್ ತಗೊಳ್ತಿದ್ಯಲ್ಲಪ್ಪ ಅರ್ಧ ತಗ ಅಂತ ಹೇಳ್ತಿದ್ದಾರೆ. ಸೊ ನಿಜವಾಗ್ಲೂ ಸಪ್ಲಿಮೆಂಟ್, ಯಾಕೆಂದ್ರೆ ನಂದು ಕೂಡ ಟಾಸ್ಕ್ ಕಂಪ್ಲೀಟ್ ಆಗ್ಬೇಕಿತ್ತು 10 ಮೀಟಿಂಗ್ಸ್. ಸೊ ಅದಕ್ಕೆ ನಿನ್ನೆ ಕಂಪ್ಲೀಟ್ ಮಾಡಿದೀನಿ, ಅಗ್ರಿದು ಕಂಪ್ಲೀಟ್ ಮಾಡಿದೀನಿ, ಸಪ್ಲಿಮೆಂಟ್ದು ಅಂಡ್ ಜೊತೆ ಪ್ರಾಡಕ್ಟ್ಸ್ ಎಲ್ಲದನ್ನು ಸೇರ್ಬಿಟ್ಟು 10 ಮೀಟಿಂಗ್ಸ್ ನಂದು ಕಂಪ್ಲೀಟ್ ಮಾಡಿದೀನಿ ಸರ್. ಈ ಒಂದು MBA ಕ್ಲಾಸ್ ಅಲ್ಲಿ ಟಾಸ್ಕ್ ನನಗಿರ್ಲಿಲ್ಲ ಅಂತ ಹೇಳೋದಾದ್ರೆ ನಾನು ಅದು ಮಾಡ್ತಾನೆ ಇದ್ದಿಲ್ಲ. ಅದು ನನ್ಗೂ ಕೂಡ ಪರ್ಸನಲ್ ತಗೊಂಡ್ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ವಂಡರ್ಫುಲ್ ರಿಸಲ್ಟ್. ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಹೋದ್ರೆ 4 ದಿನ ಇವತ್ತು ವಾರ ಸೆಷನ್ ಮಾಡಿದ್ರು ಸಾಲಲ್ಲ. ಅದಕ್ಕೆ ಈ ರೆಕಾರ್ಡ್ ಅನ್ನ ಎಲ್ಲರೂ ಕೂಡ ಸೇವ್ ಮಾಡ್ಕೊಳ್ಳಿ. ನಿಮ್ಗೆ ಲಿಂಕ್ ಬರುತ್ತೆ. ಲಿಂಕ್ ಅಲ್ಲಿ ಯಾರಿಗೆಲ್ಲ ಕಣ್ಣಿನ ಸಮಸ್ಯೆ ಇದೆ ಅವ್ರದ್ದು ವಿಡಿಯೋನ ಫಾರ್ವರ್ಡ್ ಮಾಡಿ ತೋರಿಸಿ. ಶುಗರ್ದು ಇದ್ರೆ ಇವತ್ತು ಗೋವಿಂದ್ರ ಸರ್ ಶೇರ್ ಮಾಡಿದ್ದನ್ನ ತೋರಿಸಿ. ಮೂಳೆ ಪ್ರಾಬ್ಲಮ್ ಇದ್ರೆ ತೋರಿಸಿ. ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿ. ಯಾಕೆ ಈ ತರ ಟ್ರೈನಿಂಗ್ ಗಳಿಗೆ ಬಿಲ್ಡ್ ಮಾಡ್ಬೇಕು ನಿಮ್ಮ ಡೌನ್ ಲೈನ್ ಟೀಮ್ ಅನ್ನೋದು ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ನೆಕ್ಸ್ಟ್ 15ನೇ ತಾರೀಕು ಹೇಗಿರುತ್ತೆ, ಹೇಗ್ ಮಾಡ್ಬೇಕು, ಯಾಕೆ ನೀವು ಟೀಮ್ ಬಿಲ್ಡ್ ಮಾಡ್ಬೇಕು, ನಿಮ್ಮ ಡೌನ್ ಲೈನ್ ಎಷ್ಟು ಬಿಲ್ಡ್ ಮಾಡಬೇಕು ಅಂತ ತಿಳಿಸ್ಕೊಳ್ಳಿಕ್ಕೆ ನಮ್ಮೆಲ್ಲರ ಗ್ರೇಟ್ ಲೀಡರ್, ಗಾಡ್ ಫಾದರ್, ಓಕೆ, ಮೆಂಟರ್, ಇವತ್ತು ಈ MBA ಆಗ್ಲಿ, ಇವತ್ತು ಬೂಟ್ ಕ್ಯಾಂಪ್ ಆಗ್ಲಿ, ಪ್ರತಿಯೊಂದದ ಮೇನ್ ರೂವಾರಿ ಇವತ್ತು ನಮ್ಗೆ ಹಿಂದೆ ಒಂದು ಶಕ್ತಿ ಇರುತ್ತೆ ಗೊತ್ತಾ ಎಲ್ಲದಕ್ಕೂ. ಇವತ್ತು ಈ 6 ಜನ ಏನಾದ್ರೂ ಒಂದು ಮಾಡ್ತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಬೆನ್ನೆಲುಬಾಗಿ, ಶಕ್ತಿಯಾಗಿ, ಸ್ಫೂರ್ತಿ ತುಂಬಿ ನಮ್ ಜೊತೆ 6 ಅಲ್ಲ 7 ಅನ್ನೋದಕ್ಕೆ ನಮ್ ಜೊತೆ ನಿಂತಿರ್ತಕ್ಕಂತ ನಮ್ಮೆಲ್ಲರ ಗಾಡ್ ಫಾದರ್ ರಾಜೋಡಿ ಸರ್, ಪ್ಲೀಸ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಕ್ಸ್ಟ್ರಾರ್ಡಿನರಿ, ಸ್ಪೀಚ್ಲೆಸ್. ಎಲ್ಲರ ಒಂದು ಶೇರಿಂಗ್ ಕೇಳ್ತಾ ಇದ್ರೆ ನಾನು ಮಾತಾಡ್ಬೇಕು ಅಂತ ಅನಿಸ್ತಾ ಇಲ್ಲ, ಇನ್ನೊಂದು 4 ಶೇರಿಂಗ್ ತಗೋಬೇಕು ಅಂತ ಅನಿಸ್ತಾ ಇದೆ. ರಿಯಲಿ ಹ್ಯಾಟ್ಸ್ ಆಫ್, ಸಲ್ಯೂಟ್ ಆಲ್ ದ ವಂಡರ್ಫುಲ್ ಲೀಡರ್ಸ್ಗಳು. ನೀವೆಲ್ಲರೂ ಕೂಡ ನಿಮ್ಮ ಅನುಭವ ಹಂಚ್ಕೊಂಡಿರೋದು ಮೋದಿ ಕೇರ್ ಪ್ರಾಡಕ್ಟ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನಮ್ಮಲ್ಲಿ ಕೆಲವರು ಕನ್ಸಲ್ಟೆಂಟ್ಗಳು ರಿಸಲ್ಟ್ ಪಡ್ಕೊಂಡಿರ್ತಕ್ಕಂಥವ್ರು ಕಸ್ಟಮರ್ಗಳು ಕೇಳ್ತಾ ಇದ್ರು, ಆ ಮೋದಿ ಕೇರ್ನ ಸೈಂಟಿಸ್ಟ್ಗಳು ಎಲ್ಲಿದ್ದಾರೆ, ಮೋದಿ ಕೇರ್ನ ಮಾಲೀಕರು ಎಲ್ಲಿದ್ದಾರೆ, ಅವ್ರು ಯಾರು ಗೊತ್ತಿಲ್ಲ ನಮಗೆ, ಹುಟ್ಟಾಕಿದವ್ರು ಎಲ್ಲಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಯಾರು ಮಾಡಿದ್ರು ಅವ್ರು ಯಾರು ಗೊತ್ತಿಲ್ಲ. ಆದರೆ ಈ ತರ ಒಂದು ಸಂಜೀವಿನಿ ಅಮೃತಕ್ಕೆ ಸಮನಾದ ಪ್ರಾಡಕ್ಟ್ ಅನ್ನ ನಮಗೆ ಮನೆಗಳಿಗೆ ಮುಟ್ಟಿಸ್ತಾ ಇದ್ದಾರಲ್ಲ, ಇವ್ರು ನಮಗೆ ದೇವ್ರ ಸಮಾನ ಅಂತ ಹೇಳ್ತಕ್ಕಂಥದ್ದು ಈಗ ಇವತ್ತು ಸೀಲ್ ಹೊಡೆದಂಗಾಗಿದೆ. ಸೊ ನಿಮ್ಮೆಲ್ಲರ ಒಂದು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ನಾವ್ ಯಾಕೆ ಮೋದಿ ಕೇರ್ಗೆ ಹುಚ್ಚರಾಗಿದ್ದೀವಿ, ನಾವ್ ಯಾಕೆ ಮೋದಿ ಕೇರ್ನ ಹೃದಯದ ಅಂತರಾಳದಿಂದ ಪ್ರೀತಿಸ್ತಾ ಇದ್ದೀವಿ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿರ್ತದೆ. ಸೊ ಈ ತರದ್ದು 1000 ಲಕ್ಷ ಇದೆ ನಮ್ಮ ಜೊತೆಗೆ, ಬಟ್ ಅದನ್ನ ಫೀಲ್ ಮಾಡಬೇಕು. ನಮ್ಮಲ್ಲಿ ಸಾಕಷ್ಟು ಜನ ಪೇಷಂಟ್ಗಳಿದ್ದಾರೆ, ಬರೀ ಪೇಷಂಟ್ನ ಹುಡ್ಕೊಂಡು ಹೋಗೋದಲ್ಲ, ಈ ಪ್ರಾಡಕ್ಟ್ ಅಗೈನ್ ಓವರ್ ಕ್ಲೈಮ್ ಮಾಡಂಗಿಲ್ಲ. ಯಾವುದೇ ಕಾರಣಕ್ಕೂ ಮೋದಿ ಕೇರ್ ಇದನ್ನ ಟ್ಯಾಬ್ಲೆಟ್ ತರ ಸೇಲ್ ಮಾಡ್ತಾ ಇಲ್ಲ. ಟ್ಯಾಬ್ಲೆಟ್ ಇಂಜೆಕ್ಷನ್ಗೆನೆ ಗ್ಯಾರಂಟಿ ಕೊಡಲ್ಲ ಡಾಕ್ಟರ್ಗಳು. ಹಾಗಿದ್ದಾಗ ನಮ್ಮಲ್ಲಿ ಫುಡ್ ಸಪ್ಲಿಮೆಂಟ್ ಅಂತಕ್ಕದ್ದು ಆದ್ರೆ ಡೈರೆಕ್ಟ್ ಆಗಿ ನಾವು ಕ್ಲೈಮ್ ಮಾಡಕ್ಕೆ ಬರೋದಿಲ್ಲ. ಆದ್ರೆ ರಿಸಲ್ಟ್ ಇರೋದ್ರಿಂದ, ತುಂಬಾ ಜನಗಳ ಅನುಭವ ಇರೋದ್ರಿಂದ ನಾವೆಲ್ಲರೂ ಕೂಡ ಇದನ್ನ ಜನಗಳಿಗೆ ರೀಚ್ ಮಾಡಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಬೇಕಾಗಿದೆ, ಸೈನಿಕರಾಗಬೇಕಾಗಿದೆ. ಬೆನ್ಕಪ್ಪ ಈಗಾಗಲೇ ಎಚ್ಚರಿಕೆ ಒಂದು ನಮಗೆ ನೆನಪು ಮಾಡಿಸ್ಕೊಟ್ಟಿದ್ದಾರೆ, ಯಾವ ತರ ನಾವು ಜ್ಞಾನ ತಗೋಬೇಕು, ಯಾವ ತರ ನಾವು ಹೆಲ್ತ್ ಅಡ್ವೈಸರ್ ಆಗಬೇಕಾಗಿದೆ. ಇವತ್ತು ಆರೋಗ್ಯದ ಪತ್ರಿಕೆ ಸಿಕ್ಕಾಬಿಟ್ಟೆ ಬರ್ತದೆ ಹೆಲ್ತ್ ಬಗ್ಗೆ. ಇದರಲ್ಲೂ ಅಷ್ಟೇ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಗೂಗಲ್ ಅಲ್ಲಿ ಸಿಕ್ಕಾಬಿಟ್ಟೆ ಮಾಹಿತಿ ಬರ್ತದೆ. ನಾನು ಕೇವಲ ಪ್ರಾಡಕ್ಟ್ ಬಗ್ಗೆ ಅಷ್ಟೇ ಮಾಹಿತಿ ತಿಳ್ಕೊಂತೀನಿ ಅಂದ್ರೆ ನೀವು ಬೆಸ್ಟ್ ಹೆಲ್ತ್ ಅಡ್ವೈಸರ್ ಆಗೋದಿಲ್ಲ. ಅದೇ ತರ ಸೊ ಗೋವಿಂದು ಹೇಳಿದ್ದು ಅಷ್ಟೇ, ಮೈ ರೋಮಾಂಚನ ಆಗ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸು, 2 ಮಿರಾಕಲ್ ರಿಸಲ್ಟ್ ಬಂದಿರತಕ್ಕಂಥದ್ದು. ಇದನ್ನ ಎಲ್ಲದನ್ನು ಕೂಡ ನಾವು ಪ್ರಿವೆನ್ಷನ್ಗೆ ನಾವು ಮೊದಲು ಆದ್ಯತೆ ಕೊಡಬೇಕಾಗಿದೆ. ಅದಾದ ನಂತರ ತುಂಬಾ ಜನ ಪೇಷಂಟ್ಗಳಿಗೂ ರಿಸಲ್ಟ್ ಬರ್ತಾ ಇದೆ. ಸೊ ಅದನ್ನ ನಾವು ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಎಕ್ಸ್ಪೀರಿಯನ್ಸ್ ಸಮೇತ, ಜ್ಞಾನದ ಸಮೇತ ಕೊಡ್ಬೇಕಾಗುತ್ತೆ. ಏನಿದೆ ಕಂಟೆಂಟು, ಯಾಕೆ ಆ ತರ ಕಾಯಿಲೆ ಬರ್ತಾ ಇದೆ, ಕ್ಯಾಲ್ಸಿಯಂ ಕೊರತೆ ಆಗೋದ್ರಿಂದ ಏನಾಗ್ತದೆ, ಪ್ರೋಟೀನ್ ಕೊರತೆಯಿಂದ ಏನಾಗ್ತದೆ, ನಾವ್ ಯಾಕೆ ಆಮ್ಲ ಜ್ಯೂಸ್ ತಗೋಬೇಕಾಗುತ್ತೆ, ಯಾಕೆ ಸರಿಯಾದ ರೀತಿ ನೀರು ಕುಡಿಬೇಕು, ಯಾಕೆ ನಾವು ಎಕ್ಸರ್ಸೈಸ್ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಸೊ ನಾವು ಸರಿಯಾದ ರೀತಿ ಅರ್ಥ ಮಾಡಿಸ್ಬೇಕಾಗುತ್ತೆ. ಊಟದ ಪದ್ಧತಿ ಯಾವ ತರ ಇರಬೇಕು, ನಮ್ಮ ಆಲೋಚನೆ ಯಾವ ತರ ಇರಬೇಕು, ಆಲೋಚನೆ ಚಿಂತೆಗಳಿಂದ ನಾವು ಯಾವ ತರ ಹೊರಗಡೆ ಬರಬೇಕು, ಎಲ್ಲದನ್ನು ನಾವು ಜನಗಳಿಗೆ ನಾವು ಮಾಹಿತಿ ಕೊಡಬೇಕಾಗುತ್ತೆ. ಅದು ಸೇವೆ ಇದ್ದಾಗೆ. ಬರೀ ಬರುತ್ತೆ ಅಂತೇಳಿ ದುಡ್ಡಿಗೋಸ್ಕರ ನಾವು ಮಾಡಕ್ ಹೋದ್ರೆ ನಾವು ಖಂಡಿತ ನಾವು ಬರೀ ಸೇಲ್ಸ್ ಮ್ಯಾನ್ಗಳು ಆಗ್ಬಿಡ್ತೀವಿ, ನಾವು ಕನ್ಸಲ್ಟೆಂಟ್ ಆಗೋದಿಲ್ಲ, ಅಡ್ವೈಸರ್ ಆಗೋದಿಲ್ಲ. ಅದೇ ತರನೇ ಸೊ ಮೈಸೂರಿಂದ ಸರ್ ಮೇಡಮ್ ಮಾತಾಡಿದ್ದು, ಇವತ್ತು ಬೆಳಿಗ್ಗೆನೆ ನಮಗೆ ಲೀಡರ್ಸ್ ಕಾಲಲ್ಲಿ ಗೋಪಿ ಸರ್ ಅದನ್ನ ಅರ್ಥ ಮಾಡಿಸಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ಸೊ ನಿಜವಾಗ್ಲೂ ಈ ತರ ಎಕ್ಸ್ಪೀರಿಯನ್ಸ್ ಅಥೆಂಟಿಕ್ ಆಗಿ, ಸೊ ನಮ್ಮ ಸೀನಿಯರ್ ಸಿಟಿಸನ್ ಸರ್ ಅವರು ರಿಟೈರ್ಡ್ ಆಗಿರ್ತಕ್ಕಂಥವ್ರು, ನೆನ್ನೆ ಅವ್ರನ್ನ ಒಂದು ಹೋಮ್ ಮೀಟಿಂಗ್ಗೆ ನಾನು ಅಡ್ರೆಸ್ ಮಾಡಿದೆ. 28 ಜನ ಪ್ಲಸ್ ಕುತ್ಕೊಂಡಿದ್ರು. ನನಗೆ ಶಾಕ್ ಆಯ್ತು. ಎಲ್ಲರೂ ಸಾಮಾನ್ಯವಾಗಿ ನಾಗರತ್ನ ಮೇಡಮ್ ಟೀಮಲ್ಲಿ, ಸುಜಾತಾ ಮೇಡಮ್ ಟೀಮಲ್ಲಿ ಹೆಣ್ಮಕ್ಳೇ ಇರ್ತಾರೆ ಅಂತ ಅನ್ಕೊಂಡು ಮಹಿಳಾ ಮಣಿಗಳು ಬಹಳ ಜನ ಕುತ್ಕೊಂಡಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಟರ್ನ್ ಮಾಡಿದ್ರೆ ಕಂಪ್ಲೀಟ್ಲಿ ಸೀನಿಯರ್ ಸಿಟಿಸನ್ಸ್ ಕುತ್ಕೊಂಡಿದ್ದಾರೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಅತ್ಯುತ್ತಮ ಜೀವನ ಮಾಡಿದ್ದೆ ಆದಲ್ಲಿ, ಒಬ್ಬ ವ್ಯಕ್ತಿ ಟ್ರಾನ್ಸ್ಫಾರ್ಮೇಶನ್ ತಗೊಂಡಿದ್ದೆ ಆದಲ್ಲಿ 100 ಜನ 1000 ಜನಕ್ಕೆ ಮಾದರಿ ಆಗ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅವ್ರಿಗೆ ರಿಸಲ್ಟ್ ಬಂದಿದೆ. ಅದಕ್ಕೇನೆ ಇವತ್ತು ಮೈಸೂರಲ್ಲಿ ಹೋಮ್ ಮೀಟಿಂಗಿಗೆ ಅಷ್ಟೊಂದು ಜನ ಸೇರಿಸ್ಬೇಕು ಅನ್ನೋದು ಸಣ್ಣ ಪುಟ್ಟ ವಿಚಾರ ಅಲ್ಲ.
ರಿಸಲ್ಟ್ ಬಂದಿರೋದಕ್ಕೋಸ್ಕರ ಅದನ್ನ ನೋಡಿ ಅಲ್ಲಿ ಅಷ್ಟೊಂದು ಜನ ಬಂದಿದ್ದಾರೆ. ಅದೇ ತರನೇ ಸೊ ರೇಣುಕಾ ಮೇಡಮ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ಆಕ್ಷನ್ ಬರೀ ನಾನು ಎಷ್ಟು ರಿಟೇಲ್ ಮಾಡಿದೆ ಅಂತ ಹೇಳಿಲ್ಲ, ಕ್ರಮಬದ್ಧವಾಗಿ ಸಿಸ್ಟಮ್ ಪ್ರೋಸೆಸ್ ಯಾವ ರೀತಿ ಮೈಂಡ್ ಸೆಟ್ ಯಾವ ತರ ಜನಗಳಿಗೆ ಕಾಳಜಿ ತಗೋಬೇಕು ಅನ್ನೋದನ್ನು ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಇದೆಲ್ಲ ಕೇಳಿಸ್ತಾ ಇದ್ದಾಗ ಖಂಡಿತ ನಿಮ್ ಎಲ್ರಿಗೂ ಕೂಡ ರಕ್ತ ಕುದಿತಾ ಇದೆ ಅಂತ ಅನ್ಕೊಂಡಿದೀನಿ. ನಾವ್ ಯಾವತ್ತು ಹೇಳ್ತಾ ಇರ್ತೀವಿ, ಕುದಿಯದ ರಕ್ತ ರಕ್ತವೇ ಅಲ್ಲ, ಮಿಡಿಯದ ಹೃದಯ ಹೃದಯವೇ ಅಲ್ಲ, ದೇಶಕ್ಕಾಗಿ ಬಾಳದ ಬದುಕು ಬದುಕೆ ಅಲ್ಲ, ನರಕವುದು ಅಂತೇಳಿ. ಹಾಗಾಗಿ ಸ್ನೇಹಿತರೆ, ನಮ್ಮ ಜೀವನ ಫುಲ್ಫಿಲ್ಲಿಂಗ್ ಆಗ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಬರೀ ಕಾರು ಮನೆ ಫಾರಿನ್ ಟ್ರಿಪ್ಪು ನಮ್ಮ ಸಕ್ಸಸ್ಸು ಅದನ್ನ ನಾವು ನೋಡೋದಲ್ಲ. ಅದನ್ನ ಎಂಜಾಯ್ ಮಾಡ್ಬೇಕು ಅಂದ್ರೆ ಈ ತರ ಫೀಲ್ಡ್ ಎಕ್ಸ್ಪೀರಿಯನ್ಸ್, ಜನಗಳಿಗೆ ನಾವು ಸೇವೆ ಮಾಡ್ತಕ್ಕಂಥದ್ದು, ಜನಗಳಿಗೆ ನಾವು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು, ಅವರ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥದ್ದು, ಅವರ ಚಿಂತೆನ ಕೊನೆ ಮಾಡ್ತಕ್ಕಂಥದ್ದು, ಅವರಿಗೆ ಹಣ ಉಳಿತಾಯ ಮಾಡ್ಲಿಕ್ಕೆ ದಾರಿ ಮಾಡ್ಕೊಡ್ತಕ್ಕಂಥದ್ದು, ಅವರ ಶಕ್ತಿ ಸಾಮರ್ಥ್ಯನ ಹೊರಗಡೆ ತೆಗಿತಕ್ಕಂಥದ್ದು, ಅವರಲ್ಲಿ ನಾಯಕತ್ವ ಗುಣ ತುಂಬತಕ್ಕಂಥದ್ದು, ಸೊ ರೈತರಿಗೆ ಒಂದು ಭರವಸೆ ಮೂಡಿಸ್ತಕ್ಕಂಥದ್ದು, ಈ ತರ ನಾವು ಮಾಡ್ತಾ ಹೋದಾಗ ಜನಗಳ ಪ್ರೀತಿ ಆಶೀರ್ವಾದ ಗೌರವ ಎಲ್ಲ ಸಿಗ್ತಾ ಹೋಗ್ತದೆ. ಇವಾಗ ಏನು ಯೋಗೀಶ್ ನಿಮಗೆ ಒಂದು ಎಂಪವರ್ ಮಾಡ್ತಾ ಇದ್ದಾರೆ, ಸೊ MC ನಡೆಸ್ಕೊಡ್ತಾ ಇದ್ದಾರೆ. ಅವರು ಆಟೋ ಡ್ರೈವರ್ ಅಂತ ಹೇಳಿದ್ರೆ ಯಾರು ನಂಬಕ್ಕಾಗಲ್ಲ. ಅದೇ ತರನೇ ಇವತ್ತು ನಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಜನ ಹೆಬ್ಬೆಟ್ಗಳಿದ್ದಾರೆ. ಹೆಬ್ಬೆಟ್ಗಳು ಕೂಡ ಇವತ್ತು ಪ್ರೊಫೆಸರ್ಗಳಿಗೆ, ಡಾಕ್ಟರ್, ಇಂಜಿನಿಯರ್, ಸೈಂಟಿಸ್ಟ್ಗಳಿಗೆ ಟ್ರೈನಿಂಗ್ ಕೊಡಂಗ್ ಆಗಿದ್ದಾರೆ ಅಂದ್ರೆ ಈ ತರ ತರಬೇತಿ ಕಾರಣ. ಯಾಕೆ ನಾವು ತರಬೇತಿಗೆ ಬರಬೇಕು? ಯಾವ ಆಸ್ತಿ ಬೇಕಾದ್ರೆ ಕದಿಬಹುದು, ಆದ್ರೆ ತರಬೇತಿ ಅಟೆಂಡ್ ಆಗಿರೋ ಶಿಕ್ಷಣ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಶಿಕ್ಷಣನೇ ಸರ್ವಸ್ವ, ಶಿಕ್ಷಣನೇ ಇವತ್ತು ಬ್ರಹ್ಮಾಸ್ತ್ರ ಇವತ್ತು. ಅದಕ್ಕೋಸ್ಕರ ಅದಕ್ಕೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ನಾವು ಪಡೆಯಕ್ಕಾಗಲ್ಲ. ನಿಮಗೂ ಯಶಸ್ಸಿಗೂ ಮಧ್ಯೆ ಇರ್ತಕ್ಕಂಥ ಒಂದು ದೊಡ್ಡ ಗೋಡೆ ಇದೆ. ಅದೇನಪ್ಪಾ ಅಂದ್ರೆ ಆ ಗೋಡೆನ ಹೊಡಿಬೇಕು. ಅಲ್ಲಿ ಶಿಕ್ಷಣದ ಮುಖಾಂತರ ನೀವು ಜ್ಞಾನ ಸಂಪಾದನೆ ಮಾಡ್ಬೇಕು. ಏನನ್ನು ಬೇಕಾದ್ರೂ ಪಡಿಬಹುದು ಈ ಬಿಸ್ನೆಸ್ ಅಲ್ಲಿ. ಸೊ ಅವಾಗಲೇ ಪೂರ್ಣಿಮಾ ಮೇಡಮ್ ಹೇಳ್ತಾ ಇದ್ರು, ಸೊ ನಾನು 17 ಗೋಲ್ಡ್ ಮೆಡಲ್ ವಿನ್ ಆಗಿರ್ತಕ್ಕಂಥ ಡಾಕ್ಟರ್ನ ಅಪ್ರೋಚ್ ಮಾಡಿದೆ ಅಂತ ಹೇಳಿ. ನೀವು ಪ್ರೊಫೆಸರ್ನು ಅಪ್ರೋಚ್ ಮಾಡ್ಬೋದು, MLA, ಮಿನಿಸ್ಟ್ರು, IAS ಆಫೀಸರ್, IPS ಆಫೀಸರ್ನು ಅಪ್ರೋಚ್ ಮಾಡ್ಬೋದು, ಚೀಫ್ ಮಿನಿಸ್ಟರ್ ಬೇಕಾದ್ರೆ ಅಪ್ರೋಚ್ ಮಾಡ್ಬೋದು. ಯಾವಾಗ ಅಂದ್ರೆ ಜ್ಞಾನ ಪಡೆದಾಗ, ಪ್ರಾಡಕ್ಟ್ ಯೂಸ್ ಮಾಡಿದಾಗ ಅದು ನೀವು ಇಲ್ಲಿಂದ ಬರ್ತದೆ, ಹೃದಯದಿಂದ ಬರ್ತದೆ. ಇಟ್ ಕಮ್ಸ್ ಫ್ರಮ್ ದ ಹಾರ್ಟ್, ನಾಟ್ ಫ್ರಮ್ ದ ಥ್ರೋಟ್. ಹಾಗಾಗಿ ಮೋದಿ ಕೇರ್ ನಲ್ಲಿ ತುಂಬಾ ಜನ ಬಿಟ್ಟು ಹೋಗಿದ್ದಾರೆ. ಮೋದಿ ಕೇರ್ ಅಲ್ಲಿ ತುಂಬಾ ಜನ ಇವತ್ತು ಟೀಸ್ ಮಾಡ್ತಾ ಇದಾರೆ, ಖಂಡಮ್ ಮಾಡ್ತಾ ಇದಾರೆ, ಶಾಪನ ಆಗ್ತಿದ್ದಾರೆ. ಕಾರಣ ಏನು ಅಂದ್ರೆ ಮೋದಿ ಕೇರ್ ಅಲ್ಲಿ ತಪ್ಪಿದೆ ಅಂತ ಅಲ್ಲ, ಪ್ರಾಡಕ್ಟ್ ಅಲ್ಲಿ ರಾಂಗ್ ಇದೆ ಅಂತ ಅಲ್ಲ, ಲೀಡರ್ಗಳಲ್ಲಿ ಸಮಸ್ಯೆ ಇದೆ ಅಂತಲ್ಲ. ಅವರು ಕಲ್ತಿರಲ್ಲ, ಅವರಿಗೆ ತಾಳ್ಮೆ ಇರೋದಿಲ್ಲ, ಅವರಿಗೆ ಎಜುಕೇಶನ್ ಇರೋದಿಲ್ಲ, ಅಥವಾ ಲೀಡರ್ಗಳು ಸರಿಯಾದ ರೀತಿ ಫಾಲೋ ಅಪ್ ಮಾಡಿರಲ್ಲ. ಶಿಕ್ಷಣದ ಕೊರತೆಯಿಂದ ಇವತ್ತು ತುಂಬಾ ಜನ ಬಿಟ್ಟು ಹೋಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಇಷ್ಟೊಂದು ಸಮೃದ್ಧಿಯಾದ ಸಕ್ಸಸ್ ಇದೆ ಮೋದಿ ಕೇರ್ ಅಲ್ಲಿ. ಹಣದ ವಜ್ರದ ಗಣಿ ಇದೆ ಮೋದಿ ಕೇರ್ ಅಲ್ಲಿ. ನಿಮ್ಮೊಳಗಡೆ ವಜ್ರದ ಗಣಿ ಇದೆ. ಅದನ್ನ ತಗೋಬೇಕು ಅಂತ ಹೇಳಿದ್ರೆ ನೀವು ಪಾಲಿಶ್ಡ್ ಆಗ್ಬೇಕು, ನೀವು ಕಲಿಬೇಕು, ನಿಮ್ಮ ಒಂದು ಜ್ಞಾನನ ಶಾರ್ಪ್ ಮಾಡ್ಕೋಬೇಕು, ನಿಮ್ಮ ಕೊಡ್ಲಿನ ಶಾರ್ಪ್ ಮಾಡ್ಕೋಬೇಕಾಗುತ್ತೆ. ಅದೇ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದು ಬಿಟ್ಟು ಹೇಳಿದ್ದನ್ನೇ ಹೇಳ್ತಾರೆ, ಅಯ್ಯೋ ನಾವು ಬೆಂಗಳೂರಿಗೆ ಬರ್ಬೇಕಾ, ನಾವು ಡೈಲಿ ಬೆಳಗ್ಗೆ ಕ್ಲಾಸಿಗೆ ಬರ್ಬೇಕಾ, ನೈಟ್ ಕ್ಲಾಸಿಗೆ ಬರ್ಬೇಕಾ, ಈ ತರ ಅನ್ಕೊಂಡಿದ್ದೆ ಅದಲ್ಲಿ ಖಂಡಿತ ಬೆಳೆಯಕ್ಕಾಗಲ್ಲ. ಇವತ್ತು ಸ್ಕೂಲಿಗೆ, ಕಾಲೇಜಿಗೆ ಎಷ್ಟು ಇಂಪಾರ್ಟೆನ್ಸ್, ಪ್ರಾಮಿನೆನ್ಸ್ ಕೊಡ್ತಾ ಇದೀವಿ ಯೋಚನೆ ಮಾಡಿ. ಎಂತ ಬಡವರಾಗಿದ್ರು ಕೂಡ, ಅವ್ರು ಓದಿಲ್ಲ ಅಂದ್ರೂ ಕೂಡ ಪೇರೆಂಟ್ಸ್ ಮಕ್ಕಳಿಗೆ ಎಜುಕೇಶನ್ಗೋಸ್ಕರ ಅವರ ಜೀವನನೇ ಒತ್ತೆ ಇಡ್ತಾರೆ, ಒಂದು ಹೊಟ್ಟೆ ಬಟ್ಟೆ ಕಟ್ತಾರೆ, ಸಾಲ ಮಾಡ್ತಾರೆ, ಇಷ್ಟೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಸ್ನೇಹಿತರೆ, ಈ ಎಜುಕೇಶನ್ ಏನಿದೆ, ನೀವು ನಿಮ್ಮ ಟೀಮಿಗೋಸ್ಕರ ನೀವು ಸ್ಟ್ಯಾಂಡ್ ತಗೋಬೇಕು, ಅವ್ರಿಗೆ ನೀವು ನಿಂತ್ಕೋಬೇಕಾಗುತ್ತೆ ಬಲಿಷ್ಠವಾಗಿ. ಸೊ ಸಂಡೇ ಏನ್ ಬರ್ತಾ ಇದೆ, ನಮಗಂತೂ ಒಂದು ಹಬ್ಬದ ವಾತಾವರಣ. ಸೊ ಗ್ರಾಜುಯೇಷನ್ ಡೇ ಅಂತೇಳಿ ಫಸ್ಟ್ ಬ್ಯಾಚ್ ಈಸ್ ಆಲ್ವೇಸ್ ಬೆಸ್ಟ್. ಸೊ ಮುಂದೆ 100,000 ಬ್ಯಾಚ್ ಬರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ನಾವು ಪ್ಲಾನ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅಡ್ವಾನ್ಸ್ ಕೋರ್ಸ್ ಅದ್ದೂರಿಯಾಗಿ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ವೆರಿ ಶಾರ್ಟ್ಲಿ ಹೊಸ ಕೋರ್ಸ್, MBA ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ನಂಬರ್ ಜಾಸ್ತಿ ಆಗ್ಬೇಕು, ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಟೀಮ್ನ ಜಾಸ್ತಿ ಮಾಡ್ಕೋಬೇಕು, ಸ್ಪಾನ್ಸರಿಂಗ್ ಜಾಸ್ತಿ ಆಗ್ಬೇಕು. ಮುಂದೆ ನವೆಂಬರ್ ಇಂದ ಹೊಸ ದೊಡ್ಡ ಮೋದಿ ಕೇರ್ ಆರಂಭ ಆಗ್ತಾ ಇದೆ. ಸೊ ಅಲ್ಲಿ 6 ಚೆಕ್ನ ಮೋದಿ ಕೇರ್ ಕೊಡ್ಲಿಕ್ಕೆ ರೆಡಿ ಆಗ್ತಾ ಇದೆ. ಸಮೀರ್ ಸರ್ ತುಂಬಾ ಉತ್ಸುಕರಾಗಿದ್ದಾರೆ. ಆದ್ರೆ ಯಾರು ಅಗ್ರೆಸಿವ್ ಆಕ್ಷನ್ ಮಾಡೋದಿಲ್ಲ, ಕಮಿಟ್ಮೆಂಟ್ ಕೊಡೋದಿಲ್ಲ, ಎಜುಕೇಶನ್ಗೆ ಕಮಿಟ್ಮೆಂಟ್ ಕೊಡಲ್ಲ, ಆಕ್ಷನ್ ಮಾಡದೇ ಇದ್ರೆ, ಟೀಮ್ ಕಟ್ತಾ ಇದ್ರೆ ಅವರಿಗೆ ಅಷ್ಟು ಲಾಭ ಆಗಲ್ಲ. ಬಟ್ ಇವಾಗ ನಿಮ್ ಕಣ್ಣೆದುರುಗಡೆ ಕಾಣ್ತಾ ಇದೆ, ಮುಂದಿನ ದಿನಗಳಲ್ಲಿ ಇಷ್ಟು ದೊಡ್ಡದಾಗಿ ಸಾಧನೆಗೆ ಒಂದು ಅತಿ ದೊಡ್ಡ ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ. ಅದಕ್ಕೆ ನೀವು ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಿಮ್ಮ ಕಮಿಟ್ಮೆಂಟ್, ನಿಮ್ಮ ರಿಯಲ್ ಇನ್ವಾಲ್ವ್ಮೆಂಟ್, ಡೆಡಿಕೇಶನ್ ಇಂಪಾರ್ಟೆಂಟ್. ನಿಮ್ಮ ರೀಸನ್ನು, ಎಕ್ಸ್ಕ್ಯೂಸು ಖಂಡಿತ ವರ್ಕ್ ಆಗಲ್ಲ. ರೀಸನ್ನು, ಎಕ್ಸ್ಕ್ಯೂಸ್ ಕೊಡೋದ್ರಿಂದ ಜೀವನ ಮುಂದೆ ಹೋಗೋದಿಲ್ಲ. ಯಾಕೆ ಇವತ್ತು ಜೀವನ ಆರ್ಡಿನರಿ ಆಗಿದೆ, ಯಾಕೆ ಏಟು ಪೆಟ್ಟು ಜೀವನ ಬೂಟ್ಕಾಲ ಹೊಡೆತ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಕಾರಣ ಡಿಸಿಪ್ಲಿನ್ ಇಲ್ಲ, ಕುಂಟು ನೆಪಗಳನ್ನ ಕೊಡ್ತಾ ಇರೋದ್ರಿಂದ ಬೆಳೆಯಕ್ಕಾಗ್ತಾ ಇಲ್ಲ. ಎಲ್ರಿಗೂ ಆಸೆ ಇದೆ, ಕನಸಿದೆ, ಮನಸ್ಸಲ್ಲಿ ಮಣ್ಗೆ ತಿಂತಾ ಇದ್ದಾರೆ, ಗುರಿ ಇದೆ, ಆದ್ರೆ ತಕ್ಕಂತೆ ಇಲ್ಲಿ ಬೆಲೆ ಕೊಡೋದ ಹೊರತು ಯಾವ ಕಡೆಗೂ ಬೆಳೆಯಕ್ಕಾಗಲ್ಲ. ಸೊ ಹಾಗಾಗಿ 15ನೇ ತಾರೀಕು ತುಂಬಾ ತಯಾರಿ ನಡೀತಾ ಇದೆ, ತುಂಬಾ ಸರ್ಪ್ರೈಸ್ಗಳಿದೆ. ಎಲ್ಲದನ್ನೂ ಇಲ್ಲಿ ಹೇಳಕ್ಕಾಗಲ್ಲ. ಈಗಾಗಲೇ ಆಡಿಯೋ ಮುಖಾಂತರ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಮಾತಾಡಿದೀವಿ. ಜಾಸ್ತಿ ಏನು ಮೋಟಿವೇಶನ್ ಮಾಡಿಸ್ಕೊಳ್ಳೋದು ಬೇಕಾಗಿಲ್ಲ. ದೃಢವಾದ ನಿರ್ಧಾರ ತಗೊಳ್ಳಿ. ಪ್ರಸಾದ್ GL ಅವನ ಜೊತೆ ನಾನು ಟಚ್ ಅಲ್ಲಿ ಇದ್ದೀನಿ, ತುಂಬಾ ಉತ್ಸುಕನಾಗಿದ್ದಾನೆ. ನೀವೆಲ್ಲರೂ ಕೂಡ ಒಂದು ಹೊಸ ಪ್ರಪಂಚ, ಹೊಸ ಮೋದಿ ಕೇರ್ನ ಅನಾವರಣ ಆಗೋದನ್ನ ನೋಡ್ತೀರಾ. ನೀವು ಒಬ್ಬ ನ್ಯೂಸ್ ಪೇಪರ್ ಸೇಲ್ ಮಾಡ್ತಿದ್ದ ವ್ಯಕ್ತಿ ಇವತ್ತು ಇಡೀ ಇಂಡಿಯಾದಲ್ಲಿ ದೊಡ್ಡ ಕ್ರಾಂತಿ ಉಂಟು ಮಾಡತಕ್ಕಂಥದ್ದು, ತುಂಬಾ ದೊಡ್ಡ ಸಾಮ್ರಾಜ್ಯ ಕಟ್ಟಿ 300ಕ್ಕಿಂತ ಜಾಸ್ತಿ ಲೀಡರ್ಗಳು
ಅವ್ರ ಟೀಮಲ್ಲಿ ಅಚೀವರ್ಸ್ ಆಗಿದ್ದಾರೆ. ತುಂಬಾ ಜನ 100 ಜನ ಕಾರ್ ತಗೊಂಡಿದ್ದಾರೆ, 250-300 ಜನ ಫಾರಿನಿಗೆ ಹೋಗಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಕಡು ಬಡತನದಲ್ಲಿದ್ದ ಹಳ್ಳಿಯ ವ್ಯಕ್ತಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಅದಕ್ಕೆ ಕಾರಣ ಮೋದಿ ಕೇರ್ನ ಮಹಾಶಕ್ತಿ, ಅವ್ರು ಅಟೆಂಡ್ ಆಗಿರೋ ಟ್ರೈನಿಂಗು, ಇನ್ನು ತುಂಬಾ ವಿಚಾರ. ಬೇರೆ ಬೇರೆ ಲೀಡರ್ಗಳು ಅಷ್ಟೇ ಸಾಕಷ್ಟು ನಿಮಗೆ ಒಂದು ಉಣಬಡಿಸ್ಲಿಕ್ಕೆ ಕೊಟ್ಟಿದ್ದಾರೆ. ನನ್ನ ಕಡೆಯಿಂದನೂ ವಿಶೇಷವಾದ ಟ್ರೈನಿಂಗು. ನನ್ನ ಜೀವನದಲ್ಲಿ ಯಾವತ್ತು ಕೊಟ್ಟಿಲ್ಲದೆ ಇರ್ತಕ್ಕಂತಹ 25 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ವಿಶೇಷವಾದ ಒಂದು ಅನುಭವ ಟ್ರೈನಿಂಗ್ ನ ಕೊಡಕ್ ಬರ್ತಾ ಇದ್ದೀನಿ. ಸ್ಪೈನ್ ಎಕ್ಸ್ಪೀರಿಯನ್ಸ್ ವಿತ್ ಫೋಟೋ, ವಿಡಿಯೋಸ್, ಅಲ್ಲಿನ ಕಲಿಕೆ, ಅಲ್ಲಿನ ಚರ್ಚೆ ಆಗಿರ್ತಕ್ಕಂಥದ್ದನ್ನ ನಾನು ಶೇರ್ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಎಕ್ಸ್ಟ್ರಾ ಆಗ್ಬೋದು, ಯಾಕೆಂದ್ರೆ ಶೇರಿಂಗ್ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಎಲ್ಲರೂ ಕೂಡ MBA ಗ್ರಾಜುಯೇಟ್ಸ್ ಇದ್ದೀರಾ, ಅದಕ್ಕೋಸ್ಕರ ನೀವು ಬೇಗ ಮಲಗಬೇಕು ಅಂತ ಅನ್ಕೊಂಡು ಎಕ್ಸಿಟ್ ಆಗಬೇಡಿ. ಒಂದು ಹೊಸದೇನಲ್ಲ, ಹಳೇದು. ಆದ್ರೆ ನಿಮಗೆ ಒಂದು ವಿಶೇಷವಾದಂತ ಒಂದು ಕಾನ್ಸೆಪ್ಟ್, ವಿಶೇಷವಾದಂತ ಒಂದು ಕಂಟೆಕ್ಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ ನಮ್ಮ ಲೀಡರ್ಗಳು ನನಗೆ ಬೆಳಗ್ಗೆ ಕೂಡ ಹೇಳಿದ್ರು, ರಿಮೈಂಡರ್ ಮಾಡಿದ್ರು, ಅದನ್ನ ನೀವು ಮಾತಾಡ್ಬೇಕು ಸರ್ ಅಂತ ಹೇಳಿ. ಕಮಿಟ್ಮೆಂಟ್ ಅಂದ್ರೆ ಹೆಂಗಿರ್ಬೇಕು, ಸ್ಟ್ಯಾಂಡ್ ಹೆಂಗ್ ತಗೋಬೇಕು, ಜವಾಬ್ದಾರಿ ಯಾವ ತರ ತಗೋಬೇಕು, ಟೀಮಲ್ಲಿ ಯಾವ ತರ ನಾವು ಒಬ್ರಿಗೊಬ್ರು ನಾವು ಕೈ ಜೋಡಿಸಿ ನಾವು ಮುಂದೆ ಹೋಗ್ಬೇಕಾಗುತ್ತೆ ಅನ್ನೋ ವಿಚಾರಕ್ಕೆ. ಸೊ ಲ್ಯಾಂಡ್ ಮಾರ್ಕ್ ಅನ್ನೋ ಒಂದು ಎಜುಕೇಶನ್ ಇದೆ, ಅದು ಇಂಟರ್ನ್ಯಾಷನಲ್ ಲೆವೆಲ್, ಹೈ ಲೆವೆಲ್ ಟ್ರೈನಿಂಗು, ಜೀವನ ಶಿಕ್ಷಣ, ಪರ್ಸನಲ್ ಡೆವಲಪ್ಮೆಂಟ್, ಅದಕ್ಕಿಂತ 100ರಷ್ಟು ಅಡ್ವಾನ್ಸ್ ಆಗಿರ್ತಕ್ಕಂಥದ್ದು. ಅದು ಇಂಗ್ಲಿಷ್ ಅಲ್ಲಿ ನಡೀತದೆ. ಸೊ ಆಲ್ ಓವರ್ ವರ್ಲ್ಡ್ ಅಲ್ಲಿ ನಡೀತಾ ಇರ್ತದೆ. ಅದು ಆ ಶಿಕ್ಷಣ 50 ವರ್ಷದಿಂದ ನಡೀತಾ ಇದೆ. ನಾನು ಅಷ್ಟೇ ತುಂಬಾ ಅಟೆಂಡ್ ಆಗಿದ್ದೀನಿ, ನಮ್ಮ ಲೀಡರ್ಗಳು ಕೆಲವರು ಅಟೆಂಡ್ ಆಗಿದ್ದಾರೆ. ತುಂಬಾನೇ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಲ್ಲಿ. ಒಂದೊಂದು 3 ದಿನ ಟ್ರೈನಿಂಗಿಗೆ 25,000 ಕೊಡಬೇಕು, ಅಡ್ವಾನ್ಸ್ ಕೋರ್ಸ್ಗೆ 30,000 ಪೇ ಮಾಡಬೇಕು. 3 ದಿನ ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಆಗಿ 11 ಗಂಟೆ ಮುಗೀತದೆ. ಅಲ್ಲಿ ಒಂದು ಕಾಫಿ ಟೀನು ಕೊಡಲ್ಲ, ನಿಮ್ಗೆ ಊಟನೂ ಕೊಡಲ್ಲ, ನಿಮಗೆ ವಸತಿ ಅಕಾಮಿಡೇಷನ್ ಕೊಡಲ್ಲ, ಬರೀ ನೀರು ಕೊಡ್ತಾರೆ. ಹಾಗಾಗಿ ನಿಮಗೆ ಕಣ್ಣಲ್ಲಿ ನೀರು ಬರೋ ಚಾನ್ಸ್ ಇರುತ್ತೆ ಅಂತ ಅನ್ಕೊಂಡು ಒರೆಸ್ಕೊಳ್ಳೋಕೆ ನಿಮಗೆ ಟಿಶ್ಯೂ ಪೇಪರ್ ಕೊಡ್ತಾರೆ ಅಷ್ಟೇ. ಅದು ತುಂಬಾ ಲೈಫ್ ಎಜುಕೇಶನ್. ನಿಮ್ಮ ಒಳಗಡೆಯಿಂದ ನಿಮ್ಮನ್ನ ಕ್ಲೆನ್ಸ್ ಮಾಡ್ತಾರೆ, ನಿಮ್ಮ ಆಲೋಚನೆನ ನೀವು ಅಪ್ಗ್ರೇಡ್ ಮಾಡ್ತಾರೆ. ಅದೇ ತರ ಫ್ಯೂಚರ್ ಬಗ್ಗೆ, ಲೀಡರ್ಶಿಪ್ ಬಗ್ಗೆ, ಸಮಾಜ ಸೇವೆ ಎಲ್ಲದ್ರ ಬಗ್ಗೆನೂ ಹೊಸ ಜೀವನದ ಮುನ್ನೋಟ ಕೊಡ್ತಾರೆ. ಆ ತರ ಶಿಕ್ಷಣನ ನಾವು ಕೊಡ್ತಾ ಇದೀವಿ. LT ವರ್ಕ್ಶಾಪ್ ಆಗ್ಲಿ, ಬೇರೆ ಆಗ್ಲಿ, ಮೋದಿ ಕೇರ್ಲು ಆ ಥರದ್ದು ಕೊಡ್ತಾ ಇದೀವಿ, MBAದಲ್ಲೂ ಅದು ಕೊಡ್ತಾ ಇದೀವಿ. ಆ ಕೋರ್ಸ್ ಅಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ಇನ್ಸಿಡೆಂಟ್ ಅನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಲ್ಲಿ ಯಾವ ತರ ಸ್ಟ್ಯಾಂಡ್ ತಗೋತಾರೆ ಅಂತ ಹೇಳಿ. ನಾನು ಬೇಸಿಕ್ ಕೋರ್ಸ್ ಅಟೆಂಡ್ ಆದೆ, ಫೋರಮ್ ಅಂತ ಹೇಳಿ ಲ್ಯಾಂಡ್ ಮಾರ್ಕ್. ಅಡ್ವಾನ್ಸ್ ಕೋರ್ಸ್ ಅಟೆಂಡ್ ಆಗಬೇಕಿತ್ತು. ಆ ಅಡ್ವಾನ್ಸ್ ಕೋರ್ಸ್ ಅಟೆಂಡ್ ಆಗ್ಲಿಕ್ಕೆ ನಾನು ರಿಜಿಸ್ಟರ್ ಮಾಡಿಸಿದ್ದೆ. ಈಗಾಗಲೇ 10 ವರ್ಷ ಹಿಂದಿನ ಅನುಭವ ಇದು. ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ, ಆದ್ರೆ ನನಗೆ ಹೋಗಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಬ್ಯಾಚ್ ಕೇಳ್ತಾ ಇದ್ದೀನಿ. ಇನ್ನೂ 3 ಬ್ಯಾಚ್ ಅಟೆಂಡ್ ಆಗ್ತಿಲ್ಲ ಅಂತ ಹೇಳಿ. ಯಾಕೆಂದ್ರೆ ನನ್ನ ಫ್ಯಾಮಿಲಿ ಕಮಿಟ್ಮೆಂಟ್. ಅವಾಗ ನನ್ನ ವೈಫ್ 2ನೇ ಪ್ರೆಗ್ನೆನ್ಸಿ ಇದ್ರು. ಆ ಟೈಮಲ್ಲಿ ವೆರಿ ಡೆಲಿಕೇಟೆಡ್ ಪ್ರೆಗ್ನೆನ್ಸಿ. ಅದು ಸಕ್ಸಸ್ಫುಲ್ ಆಗ್ಲಿಲ್ಲ, ಅದು ಫೇಲ್ಯೂರ್ ಆಯ್ತು. ಓಕೆ, 9ನೇ ತಿಂಗಳಲ್ಲಿ ಮಿಸ್ಕ್ಯಾರೇಜ್ ಆಯ್ತು, ಪ್ರಾಬ್ಲಮ್ ಆಯ್ತು. ಆದ್ರೆ ಆ 7-8 ತಿಂಗಳು ಕ್ಯಾರಿಂಗ್ ಟೈಮಲ್ಲಿ ನಾನು ನನ್ನ ವೈಫ್ ಜೊತೆ ಇರಲೇಬೇಕಾಗಿತ್ತು. ಕಂಪ್ಲೀಟ್ಲಿ ನಾನು ಟೇಕ್ ಕೇರ್ ಮಾಡಕ್ಕೆ. ನನ್ನ ವೈಫ್ಗೆ ಒಂದು ಲೀಟರ್ ನೀರು ಕೂಡ ಎತ್ತಕ್ ಆಗ್ತಿರ್ಲಿಲ್ಲ. ಕಂಪ್ಲೀಟ್ಲಿ ನನ್ನ ಮನೆಯಲ್ಲೇ ಇರಬೇಕಾಗಿತ್ತು. ಆ ಟೈಮಲ್ಲಿ ಲ್ಯಾಂಡ್ ಮಾರ್ಕ್ನವ್ರು ನನಗೆ ಫಾಲೋ ಅಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ ರಾಜು ಅವರೇ, ನೀವು ಅಟೆಂಡ್ ಆಗ್ಲೇಬೇಕು ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, ಇಲ್ಲ ಮೇಡಮ್, ಚಾನ್ಸೇ ಇಲ್ಲ, ನನಗೆ ತುಂಬಾ ಜವಾಬ್ದಾರಿ ಕೆಲಸ ಇದೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರು ಅದೇನು ಕೇಳಿಸ್ಕೊತಾ ಇಲ್ಲ. ಇಲ್ಲ, ನೀವು ನಾಯಕರಾಗಿದ್ದೀರಾ, ತುಂಬಾ ಜನಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಕ್ಕಂಥವ್ರು. ಅಡ್ವಾನ್ಸ್ ಕೋರ್ಸ್ ಅಲ್ಲಿ ದೇಶಕ್ಕೋಸ್ಕರ, ಜನಕ್ಕೋಸ್ಕರ, ಸಮಾಜಕ್ಕೋಸ್ಕರ ಯಾವ ತರ ಜವಾಬ್ದಾರಿ ತಗೋಬೇಕು ಅನ್ನೋದ್ರ ಬಗ್ಗೆನೇ ಇದೆ. ಬರೀ ನೀವು ಫ್ಯಾಮಿಲಿ ಒಂದೇ ನೋಡ್ತಿದ್ದೀರಾ ನೀವು. ನಾನು ಹೇಳ್ತಾ ಇದ್ದೀನಿ, ಇಲ್ಲ, ನನಗೆ ಸಮಾಜ ಅನ್ನೋದಕ್ಕಿಂತ ಈಗ ನನಗೆ ಇದೇ ಮುಖ್ಯ. ಅವಾಗ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ನಾನು ಮೇಲೆ ಫಾಲೋ ಅಪ್ ಮಾಡಿ ಕೊನೆಗೆ ಸ್ಟ್ರಾಂಗ್ ಆಗಿ ಹೇಳಿದ್ದು, ನಾನು ಸ್ಟಾಫ್ ಇದಾರಲ್ಲ, ಅವ್ರು ಹೇಳ್ತಾ ಇದಾರೆ, ಕಲಾ ಅಂತ ಹೇಳಿ, ಇನ್ನೂ ನೆನಪಿದೆ ನನಗೆ. ನಾನ್ ಬರ್ತೀನಿ, ನಿಮ್ಮ ಮನೆಯಲ್ಲಿ ನರ್ಸಾಕ್ತೀನಿ ನಿಮ್ಮ ವೈಫ್ಗೆ, ಅಥವಾ ನಮ್ಮ ತಾಯಿ ಕಳಿಸ್ತೀನಿ, ಅಥವಾ ಇಬ್ರು ಬರ್ತೀವಿ, ನಿಮಗಿಂತನೂ ಒಳ್ಳೆ ಸರ್ವಿಸ್ ಕೊಡ್ತೀವಿ, ಲೇಡಿ ಆಗಿ ನೀವಂತೂ ಬರ್ಲೇಬೇಕು ಅಂತ ಹೇಳಿ ಆ ರೇಂಜ್ಗೆ ನನಗೆ ಅವ್ರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಯಾವ ಕಾರಣಕ್ಕೂ ನನಗೆ ಅಲ್ಲಾಡಕ್ ಬಿಡ್ತಾ ಇಲ್ಲ. ಏನೇ ರೀಸನ್ ಹೇಳಿದ್ರು ಕೂಡ ಅದಕ್ಕೂ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ, ಇದಕ್ಕೂ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಅಲ್ಟಿಮೇಟ್ ಬಿಗ್ ಪಿಕ್ಚರ್, ನೀವು ಯಾಕೆ ಅಟೆಂಡ್ ಆಗ್ಬೇಕು, ನಿಮಗೆ ಏನ್ ಸಿಗುತ್ತೆ, ಬರ್ದೇ ಇದ್ರೆ ಏನ್ ಲಾಸ್ ಆಗುತ್ತೆ, ಈ ರೇಂಜ್ಗೆ ಅವರು ಸ್ಟ್ಯಾಂಡ್ ತೊಗೊಳೋದು ನೋಡಿ ನಾನು ಡಿಸೈಡ್ ಮಾಡಿದೆ, ಹೌದು ನನ್ನ ಒಳ್ಳೇದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ನಮ್ಮ ಅತ್ತೆನ ದಾವಣಗೆರೆಯಿಂದ ಕರೆಸಿ ಅಲ್ಲಿಗೆ ಏನೋ ಒಂದು ವ್ಯವಸ್ಥೆ ಮಾಡಿ ಕರೆಸಿ ನಾನು ಅಟೆಂಡ್ ಆದೆ. ಯಾಕೆ ಅವ್ರು ಆ ಥರ ಮಾಡ್ತಿದ್ದಾರೆ ಅಂತ ನನಗೆ ಒಂದು ಕ್ಲಾರಿಟಿ ಸಿಕ್ತು. ಆ ಅಡ್ವಾನ್ಸ್ ಕೋರ್ಸಲ್ಲಿ ಫಸ್ಟ್ ಡೇ ನಡೀತದೆ. 2ನೇ ದಿನ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಜನ ಅಬ್ಸೆಂಟ್ ಆಗ್ತಾ ಇರ್ತಾರೆ. ಫಸ್ಟ್ ಡೇ ತುಂಬಾ ರುಬ್ಬಿರ್ತಾರೆ, ಸ್ಟ್ರಾಂಗ್ ಆಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದನ್ನ ಡೈಜೆಷನ್ ಕೆಲವ್ರಿಗೆ ಆಗಿರಲ್ಲ. ಇನ್ ಕೆಲವರು ಬಿಸಿ ಇದ್ದೀನಿ, ನೌಕರಿನಲ್ಲಿ ಲೀವ್ ಸಿಗ್ಲಿಲ್ಲ ಅಂತ ಅನ್ಕೊಂಡು ಆಫೀಸಿಗೆ ಹೋಗಿರ್ತಾರೆ, ಬಿಸ್ನೆಸ್ಗೆ ಹೋಗಿರ್ತಾರೆ, ಫೀಲ್ಡ್ ವರ್ಕಿಗೆ ಹೋಗಿರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಆ ಟ್ರೈನರ್ ಕುತ್ಕೊಂಡ್ಬಿಡ್ತಾರೆ, ಸೆಟ್ಲ್ ಆಗ್ಬಿಡ್ತಾರೆ. ನಾವು 100 ಜನ ಸ್ಟಾರ್ಟ್ ಮಾಡಿದ್ರಿ, ಇವತ್ತು 10 ಜನ ಅಬ್ಸೆಂಟ್ ಇದ್ದಾರೆ, 10 ಜನ ಪ್ರೆಸೆಂಟ್ ಆಗೋವರೆಗೂ ನಾನು ಕ್ಲಾಸೇ ಸ್ಟಾರ್ಟ್ ಮಾಡಲ್ಲ. ಅಲ್ಲಿ ಸಖತ್ತ ಕ್ಲಾಸ್ ತಗೊಂತಾರೆ. ನೀವು ಒಬ್ರಿಗೊಬ್ರು ಕೇರ್ ತಗೊಳ್ಳೋದಿಲ್ಲ, ಅವ್ರು ಬೇರೆ, ನಮಗೆ ಸಂಬಂಧ ಇಲ್ಲ, ಹಾಗೆ ಹೇಗೆ ಅಂತ ಅನ್ಕೊಂಡು ಕುತ್ಕೊಂತಾ ಇದ್ದೀರಾ. ಅದೇ ತರನೇ ನಿಮ್ಮ ಜೀವನದಲ್ಲೂ ಅಷ್ಟೇ. ನೀವು ಯಾವುದೇ ಕಷ್ಟ ಆದ್ರೆ, ಯಾವುದೇ ಅನ್ಯಾಯ ಆಗ್ತಾ ಇದ್ರೆ ಪ್ರತಿಭಟನೆ ಮಾಡಲ್ಲ. ಯಾರೋ ಒಬ್ರು ಸುಸೈಡ್ ಮಾಡ್ಕೊಂತ ಇರ್ತಾರೆ, ಯಾರೋ ಒಬ್ರು ಇನ್ನೇನೋ ಡೈವರ್ಸ್ಗೆ ಒಳಗಾಗ್ತಾ ಇರ್ತಾರೆ, ಯಾರೋ ಒಬ್ರು ಜಾಬ್ ಬಿಡ್ತಾ ಇರ್ತಾರೆ, ಬಿಸ್ನೆಸ್ ಬಿಡ್ತಾ ಇರ್ತಾರೆ, ಅವರ ಒಂದು ಲೈಫಲ್ಲಿ ಇನ್ನೇನೋ ಬಿಡ್ತಾ ಇರ್ತಾರೆ, ಕೆಟ್ಟದ್ದು ಮಾಡ್ತಾ ಇರ್ತಾರೆ.
ಅದನ್ನ ನೋಡಿ ಸಹಿಸ್ಕೊತಾ ಇರ್ತೀರಾ. ಇಲ್ಲೇನ್ ಇವತ್ತು ಆಗ್ತಾ ಇದೆ, ಇವತ್ತು ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ಯಾಕೆ ಬಂದಿಲ್ಲ, ನಿಮ್ ಲೀಡರ್ ಯಾಕೆ ಬಂದಿಲ್ಲ, ನಿಮ್ಮ ಫ್ರೆಂಡ್ ಯಾಕೆ ಬಂದಿಲ್ಲ, ನಿಮ್ ಫ್ರೆಂಡ್ ಅಲ್ಲದೆ ಇದ್ರು ಕೂಡ ನಿಮ್ ಪಾರ್ಟಿಸಿಪೆಂಟ್ ನೆನ್ನೆಯಿಂದ ಫ್ರೆಂಡ್ ಆಗಿದ್ದೀರಿ. ಆ 10 ಜನ ಇಲ್ಲಿಗೆ ಬರೋವರೆಗೂ ನಾನಂತೂ ಯಾವ ಕಾರಣಕ್ಕೂ ಕ್ಲಾಸ್ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಫುಲ್ ಮಧ್ಯಾಹ್ನದವರೆಗೂ ಸರ್ಕಸ್ ಆಗುತ್ತೆ. ಉಳಿದಿರೋ 90 ಜನ ಅಲ್ಲಿ ರಣನೀತಿನ ಮಾಡ್ಕೊತಾರೆ. ರಣನೀತಿ ಮಾಡ್ಕೊಂಡು 10 ಜನ ಪಾತಾಳದಲ್ಲಿ ಒಕ್ಕರು ಬಿಡೋದಿಲ್ಲ. ಅವ್ರ ಆಫೀಸಲ್ಲಿ ಇದ್ದಾರ, ಅಲ್ಲಿ ಹುಡ್ಕೊಂಡು ಹೋಗ್ತಾರೆ. ಆಫೀಸ್ ಅಡ್ರೆಸ್ ಇರಲ್ಲ, ಫೋನ್ ನಂಬರ್ ಇರಲ್ಲ, ಫೋನ್ ಸ್ವಿಚ್ ಆಫ್ ಆಗಿರ್ತದೆ, ಮನೆ ಗೊತ್ತಿಲ್ಲ, ಅದ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಜೀವನ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅನ್ಕೊಂಡು ನೀವು ಹೋಗ್ಬೇಕು ಅಂತ ಅನ್ಕೊಂಡು ಟಾರ್ಗೆಟ್ ಯಾವ ತರ ಮಾಡ್ತಾರೆ ಅಂದ್ರೆ 90 ಜನ ಪ್ಲಾನ್ ಮಾಡ್ಕೊಂಡು 10-15 ಜನ ಮಿಸ್ ಆಗಿರೋರ್ನ ಮಧ್ಯಾಹ್ನದೊಳಗೆ ಎತ್ತಾಕೊಂಡು ಬರ್ತಾರೆ ಅವ್ರನ್ನ. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದು ಸ್ನೇಹಿತರೆ. ಆವಾಗ ಒಂದು ಗೆದ್ದಿರೋ ಅನುಭವ, ಒಂದು ದೊಡ್ಡ ಸಮರ, ಯುದ್ಧ ಗೆದ್ದಷ್ಟು ಅಲ್ಲಿ ಸಂಭ್ರಮ ಆಗುತ್ತೆ. ಎಲ್ಲರೂ ಕೂಡ ಕೋರ್ಸ್ನ ಮುಗಿಸ್ತಾರೆ. ಅದೇ ತರ ಇನ್ನೊಂದು ನಡೀತದೆ, ಫೋರಂ ಬೇಸಿಕ್ ಕೋರ್ಸ್ ಎಂಟ್ರಿ ಲೆವೆಲ್, ಅಲ್ಲಿ ಲ್ಯಾಂಡ್ಮಾರ್ಕ್ ಫೋರಂ ಅಂತೇಳಿ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಬ್ರು ಒಂದು 8 ವರ್ಷ ಕೆಳಗೆ ಆಗಿರೋದು ಮಹೇಶ್ ನಂಬಿಯಾರ್ ಅಂತೇಳಿ, ಟೈಗರ್ ಕೇರಳದಿಂದ, ಅವರು ಟ್ರೈನರ್ ಆಗಿರ್ತಾರೆ. ಅವರು ಲೀಡ್ ಮಾಡ್ತಾ ಇರ್ತಾರೆ, ಮೇಜರ್ ಟ್ರೈನಿಂಗ್ ಸ್ಟೇಜ್ ಅಲ್ಲಿ ಕೊಡ್ತಾ ಇರ್ತಾರೆ. ಅವರಿಗೆ ಅಸಿಸ್ಟೆಂಟ್ ಮಾಡ್ಲಿಕ್ಕೆ ಮೇಜರ್ ಕೋರ್ಸ್ ಸೂಪರ್ವೈಸರ್ ಅಂತ ಇರ್ತಾರೆ. ಅವರು ಎದುರುಗಡೆ ಕುತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ, ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ಡೈರೆಕ್ಟರ್ ಇದ್ದಾಗೆ. ಇವರು ಆಕ್ಟ್ರು, ಆದ್ರೆ ಮೈನ್ ಟ್ರೈನರ್ ಇವರೇನೆ. ಇನ್ನೊಬ್ರು ಅವರಿಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಒಬ್ರು ಕೋರ್ಸ್ ಸೂಪರ್ವೈಸರ್, ಅವರಿಗೆ ಅಸಿಸ್ಟೆಂಟ್ ಮಾಡಕ್ಕೆ 10 ಜನ ಇರ್ತಾರೆ. ಅವರೆಲ್ಲ ಅಸಿಸ್ಟಿಂಗ್ ಅಂತ ಹೋಗ್ತಾ ಇರ್ತಾರೆ. ಅವ್ರ ಎದುರುಗಡೆ ಇರೋರು ಯಾರು ಕೂಡ ಪೇಮೆಂಟ್ ಇಲ್ಲ ಅವ್ರಿಗೆ, ಅವ್ರ ಸೇವೆಗೋಸ್ಕರ ಹೋಗಿರ್ತಾರೆ. ನಾನು ಕಲಿಬೇಕು, ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಕೋರ್ಸ್ ಸೂಪರ್ವೈಸರ್ ಆಸ್ ವೆಲ್ ಆಸ್ 10 ಜನ. ಇವ್ರು ಮಾತ್ರ ಎಂಪ್ಲಾಯಿ. ಮಹೇಶ್ ನಂಬಿಯಾರು ದುಡ್ಡು ಸ್ಯಾಲ್ರಿ ಬರುತ್ತೆ ಅಂತ ಏನು ಅವ್ರು ಮಾಡಲ್ಲ, ಅಲ್ಲಿ ಸೇವೆಗೋಸ್ಕರ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಏನಾಗುತ್ತೆ ಅಂದ್ರೆ, ಶುಕ್ರವಾರ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರದಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ. ಫಾಲೋ ಅಪ್, ರಿಜಿಸ್ಟ್ರೇಷನ್ ಆಗಿರೋರಿಗೆ ಮಾತಾಡೋದು, ಯಾಕೆ ಬರ್ತಿದ್ದೀರಾ ಕೋರ್ಸ್ಗೆ, ಏನ್ ಎಕ್ಸ್ಪೆಕ್ಟೇಷನ್, ಏನ್ ಚಾಲೆಂಜಸ್, ಈ ತರ ಎಲ್ಲ ನಡೀತಾ ಇರ್ತದೆ. ಅಲ್ಲಿ ಏನಾಯ್ತು ಅಂದ್ರೆ, ಒಂದು 15 ದಿನ ಬಿಫೋರ್ ಈ ಬ್ಯಾಚ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು, ಎಕ್ಸ್ಟ್ರಾ ಎನರ್ಜಿ ಕೊಡಬೇಕು, ಎಕ್ಸ್ಟ್ರಾ ಅವರಿಗೆ ಸ್ಟ್ರೆಂತ್ ತುಂಬಬೇಕು. 300 ಜನದಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಬ್ರೇಕ್ ಥ್ರೂ ಕಾಸ್ ಆಗಬೇಕು, 300 ಜನನು ರ್ಯಾಂಕ್ ಹೋಲ್ಡರ್ ಆಗಬೇಕು ಅನ್ನೋ ಲೆವೆಲ್ಗೆ ಇವ್ರಿಗೆ ಐಡಿಯಾ ಬರ್ತದೆ ಮಹೇಶ್ ನಂಬಿಯಾರ್ ಅವರಿಗೆ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಈ ಕೋರ್ಸ್ ಸ್ಟಾರ್ಟ್ ಆದಾಗಲೂ ಕೂಡ, MBA ಕೋರ್ಸ್ ಸ್ಟಾರ್ಟ್ ಆದಾಗ ಅಥವಾ ಈ ಒಂದು ಬೂಟ್ ಕ್ಯಾಂಪ್ ಸ್ಟಾರ್ಟ್ ಆದಾಗಲೂ ಇದೇ ತಾಟನ್ನ ನಾನು ಈ 6 ಜನ ಲೀಡರ್ಗೆ ಹಾಕಿದ್ದು, ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವಾಗ ಅವ್ರು ಮಹೇಶ್ ನಂಬಿಯಾರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಇದುವರೆಗೂ ಇತಿಹಾಸದಲ್ಲಿ ಸಾವಿರಾರು ಕೋರ್ಸ್ ಆಗಿದೆ, ಆದ್ರೆ ರಿಸಲ್ಟ್ ಬರ್ತಿರೋದು 200 ಜನ, 225 ಜನಕ್ಕೆ ಪಾಸ್ ಆಗ್ತಾರೆ, ಖುಷಿಯಾಗಿ ಹೋಗ್ತಾರೆ, ನಮಗೆ ಒಳ್ಳೇದಾಯ್ತು ಅನ್ಕೊಂಡು ಹೋಗ್ತಾರೆ. ಉಳಿದಿರೋ 60-70 ಜನ ಅವರಷ್ಟು ಸಮಾಧಾನ ಆಗೋದಿಲ್ಲ, ಅವರಿಗೆ ಅವರಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ, ಅಷ್ಟು ಕಲಿಯೋದಿಲ್ಲ. ಅಥವಾ ಪಾಸ್ ಆಗಿರೋರು ಜಸ್ಟ್ ಪಾಸ್ ಆಗ್ತಾರೆ, ಫಸ್ಟ್ ಕ್ಲಾಸ್ ಬರ್ತಾರೆ. ಅಂದ್ರೆ ಅಲ್ಲಿ ಅದು ಟೆಸ್ಟ್ ನಡೆಯೋದಿಲ್ಲ, ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅಲ್ಲಿ ಮೆಜರ್ ಮಾಡಿದಾಗ ಗೊತ್ತಾಗ್ತದೆ. ಓಕೆ, ಇವ್ರು 50% ಸಮಾಧಾನ ಖುಷಿಯಾಗಿದ್ದಾರೆ, 60% ಇವ್ರು ಸ್ಕೋರ್ ಮಾಡಿದ್ದಾರೆ, ಅಥವಾ 90% ಸ್ಕೋರ್ ಮಾಡಿದ್ದಾರೆ ಅಂತೇಳಿ ಇವ್ರು ಮೈಂಡ್ ಸೆಟ್ ಮಾಡ್ತಾರೆ. ಈ ಬ್ಯಾಚ್ ಅನ್ನ ರೋಲ್ ಮಾಡೆಲ್ ಬ್ಯಾಚ್ ಮಾಡಬೇಕು. ಇದುವರೆಗೂ 50 ವರ್ಷದಲ್ಲಿ ಈ ತರ ಬ್ಯಾಚ್ ಯಾವತ್ತೂ ಬಂದಿರಬಾರ್ದು. ಬೆಸ್ಟ್ ಸ್ಟೂಡೆಂಟ್ ಆಗಬೇಕು, ಎಲ್ಲರೂ ಹೈಯೆಸ್ಟ್ ರಿವಾರ್ಡ್ ನ ಪಡಿಬೇಕು, ಹೈಯೆಸ್ಟ್ ಕಲಿಬೇಕು, ಹೈಯೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಕಾಸ್ ಮಾಡಬೇಕು ಅಂತ ಅನ್ಕೋತಾರೆ. ಅದಕ್ಕೆ ಇವ್ರು ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ. ಎದುರುಗಡೆ ಇರ್ತಕ್ಕಂಥ ಕುಮಾರ್ ಜೊತೆ ಕುತ್ಕೊಂತಾರೆ. ಕುಮಾರ್, ಆರ್ ಯು ರೆಡಿ ಫಾರ್ ದ ಟ್ರಾನ್ಸ್ಫಾರ್ಮೇಶನ್? ಇವರ ಟ್ರಾನ್ಸ್ಫಾರ್ಮೇಶನ್ಗೆ ನೀವು ರೆಡಿ ಇದ್ದೀರಾ? 300 ಜನನು ಅತಿ ಹೆಚ್ಚು ಪಡಿಬೇಕು, ಅತಿ ಹೆಚ್ಚು ಜ್ಞಾನ ಪಡಿಬೇಕು, ಅತಿ ಹೆಚ್ಚು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು. ಅವರು ಏನು ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದಾರೆ ಅದೆಲ್ಲ ಫುಲ್ಫಿಲ್ ಆಗ್ಬೇಕು. ಅಲ್ಲಿಂದ ಮುಂದಿನ ಟಾಸ್ಕ್ ಇರ್ತದೆ, ಅಡ್ವಾನ್ಸ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತೇಳಿ. ಅಡ್ವಾನ್ಸ್ ಕೋರ್ಸ್ಗೆ ಮತ್ತೆ 2 ತಿಂಗಳು ಬಿಟ್ಟಿರ್ತದೆ, ಮತ್ತೆ 30,000 ಇನ್ವೆಸ್ಟ್ ಮಾಡಬೇಕು. ಇದೆಲ್ಲ ಟಾರ್ಗೆಟ್ ಹಾಕೊಂತಾರೆ. ಏನು ಟಾರ್ಗೆಟ್ ಅಂದ್ರೆ, 200-225 ಜನ ಗುಡ್ ಅಂತ ಹೇಳ್ತಿದ್ರಲ್ಲ, ಅವ್ರು ಬೆಸ್ಟ್ ಅಂತ ಹೇಳ್ಬೇಕು. 225 ಜನ ಅಲ್ಲ, 300 ಜನಕ್ಕೆ 290 ಜನ ಟಾಪ್ ರ್ಯಾಂಕ್ ಬರಬೇಕು. ಹೈಯೆಸ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಹೊರಗಡೆ ಹೋಗ್ಬೇಕು. ಅಬ್ಸೆಂಟ್ಗಳು ಆಗಂಗಿಲ್ಲ, ಟಾಸ್ಕ್ ಅನ್ನ ಮಾಡಬೇಕು. ಅಲ್ಲಿ ಅಸೈನ್ಮೆಂಟ್ ಅಂತ ಕೊಡ್ತಾರೆ, ಹೋಮ್ವರ್ಕ್ ಅಂತ ಕೊಡ್ತಾರೆ, ಅದನ್ನ ಮಾಡಬೇಕು. ಇದೆಲ್ಲ ಮಾಡ್ತಾರೆ. ಅವ್ರು ಎದುರುಗಡೆ ಇರ್ತಕ್ಕಂಥ ಕುಮಾರ್ ತಲ್ ಕಮಿಟ್ಮೆಂಟ್ ತಗೊಂತಾರೆ. ಎಸ್ ಸರ್ ಅಂತಾರೆ. ಅದಕ್ಕೆ ಇವ್ರು ಟೆಸ್ಟ್ ಮಾಡ್ತಾರೆ. ಇಲ್ಲ, ನೀನ್ ಎಸ್ ನನಗೆ ಬೇಕಾಗಿಲ್ಲ, ನೀನ್ ಯಾವ ಲೆವೆಲ್ಗೆ ಕಮಿಟ್ಮೆಂಟ್ ಕೊಡ್ತೀಯ ಅಂದ್ರೆ, ನೀನ್ ಏನಾದ್ರೂ ಪಣಕ್ಕಿಡ್ಬೇಕು. ಇಲ್ಲಿ ನೀನ್ ಏನಾದ್ರೂ ರಿಸಲ್ಟ್ ಕಾಸ್ ಮಾಡದೆ ಇದ್ರೆ ಏನಾದ್ರು ಕಳ್ಕೋಬೇಕು. ನೀನು ರೆಡಿ ಇದೀಯಾ? ಆಯ್ತು ಸರ್, ಏನ್ ಕೊಡ್ಲಿ ಹೇಳಿ? ನೀನ್ ದಂಡ ಕಟ್ಕೊಡ್ಬೇಕು. ಆಯ್ತು ಸರ್, ನಾನು ದಂಡ ಕಟ್ಕೊಡಕ್ ರೆಡಿ ಇದೀನಿ. 1 ಲಕ್ಷ ಕೊಡ್ಲಾ, 2 ಲಕ್ಷ ಕೊಡ್ಲಾ? ಇದೆಲ್ಲ ಆಗಲ್ಲ. ನೀನ್ ಜನಗಳು, ಸಾಮಾನ್ಯವಾಗಿ ಜನಗಳು MHMದವ್ರು ಇರ್ತಾರೆ. ನೀನ್ ತುಂಬಾ ದೊಡ್ಡದಾಗಿ ಪಣಕ್ಕಿಡ್ಬೇಕು. ಅದೇನಪ್ಪಾ ಅಂತಂದ್ರೆ, ಆಕೆ ನಾನು ಬಿಸ್ನೆಸ್ ಬಿಟ್ಕೊಡ್ತೀನಿ, ನಾನು ಕಾರ್ ಬಿಟ್ಕೊಡ್ತೀನಿ. ಇವ್ರು ಕೇಳಿದ್ರು, ಅದ್ ಯಾವುದಕ್ಕೂ ನಿನಗೆ ಉರಿ ಬೀಳಲ್ಲ. ನಿನಗೆ ಉರಿ ಬೀಳೋತಕ್ಕಂಥದ್ದು ಒಂದು ಪಣಕ್ಕಿಡ್ಬೇಕು. ಅಷ್ಟು ಜನಕ್ಕೂ ರಿಸಲ್ಟ್ ಬರದೇ ಇದ್ರೆ ಅದು ಕಳ್ಕೊಳ್ಳೋಕೆ ರೆಡಿ ಆಗ್ಬೇಕು. ನೀವೇ ಹೇಳ್ಬಿಡಿ, ಓಕೆ, ನಿನ್ಗೆ ಎಷ್ಟು ಜನ ಮಕ್ಳಿದ್ದಾರೆ? ಒಬ್ಬನೇ ಮಗ ಇದ್ದಾನೆ. ನೀನ್ ಏನಾದ್ರೂ ಕರೆಕ್ಟಾಗಿ ರಿಸಲ್ಟ್ ಕಾಸ್ ಮಾಡದೇ ಇದ್ರೆ, ಈ 300 ಜನದಲ್ಲಿ ಅಸಮಾಧಾನದಿಂದ ಹೊರಗಡೆ ಹೋಗ್ತಾರೆ ಅಂತ ಆಯ್ತು ಅಂದ್ರೆ, ನಿನ್ ಮಗನ್ ಬಿಟ್ಕೊಡ್ಬೇಕು. ಲೈಫ್ ಲಾಂಗ್ ನಿನ್ ಮಗನ ಹತ್ರ ಮಾತಾಡಂಗಿಲ್ಲ. ನಿನ್ ಮಗ ಅಲ್ಲ, ಸಮಾಜಕ್ಕೆ ಸೇರ್ತಾನವನು,
ಅವನನ್ನ ಎಲ್ಲೋ ಒಂದ್ ಕಡೆ ಹೋಗಿ ಸೇರಿಸ್ತೀನಿ ನಾನು, ಜೀವನ ಪರ್ಯಂತ ಮಗ ಅಂತೇಳಿ ನೀನು ಭೇಟಿ ಆಗಂಗಿಲ್ಲ, ಅವನ ಜೊತೆ ಸಂಬಂಧನೇ ಕಟ್ ಆಗುತ್ತೆ. ಈ ತರ ಒಂದು ಪ್ರಶ್ನೆ ಕೇಳಿದಾಗ ಕಣ್ಣಲ್ಲಿ ನೀರು ಬರ್ತದೆ. ಆಮೇಲೆ ಇವ್ರು ಮತ್ತೆ ಪ್ರಶ್ನೆ ಆಗ್ತಾರೆ, ನೀನ್ ದೊಡ್ಡದಾಗ ಫೋರ್ಸ್ ಕೊಡ್ತಾ ಇದೀಯಾ, ನಾನು ಸೇವೆ ಮಾಡ್ತೀನಿ, ಇಡೀ ಸಮಾಜ ನನ್ ಜನ ಅಂತೇಳಿ. ಈಗ ನಿನಗೆ ಈ ತರ ದುಃಖ ಆಗ್ತಿದೆ, ಎಮೋಷನ್ಗೆ ಒಳಗಾಗ್ತಾ ಇದೆಯಾ, ಅಟ್ಯಾಚ್ಮೆಂಟ್ಗೆ ಒಳಗಾಗ್ತಾ ಇದೆಯಾ, ನಿಜವಾಗ್ಲೂ ನಿನಗೆ ಕಾನ್ಫಿಡೆನ್ಸ್ ಇಲ್ವಾ? ಹಂಗಾದ್ರೆ ಈ 300 ಜನ ನಿನ್ ಫ್ಯಾಮಿಲಿ ಅಲ್ವಾ? ಈ ತರ ಎಲ್ಲ ಬೂಸ್ಟ್ ಅಪ್ ಮಾಡ್ತಾರೆ. ಅದಾದ್ಮೇಲೆ ಅವ್ರು ರೆಡಿ ಆಗ್ತಾರೆ, ಎಸ್ ಸರ್ ನನಗೆ ನಂಬಿಕೆ ಇದೆ, ನಾನು ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡಲ್ಲ, 300 ಜನಕ್ಕೂ ನಾನು ವ್ಯಾಲ್ಯೂ ಆಡ್ ಮಾಡ್ತೀನಿ ಅಂತ ಅನ್ಕೊಂಡು ನಿಂತ್ಕೋತಾರೆ. ಇದೇ ಊರಿನಲ್ಲಿ ಅವ್ರ ಜನ 10 ಜನ ಇರ್ತಾರಲ್ಲ, ಅವ್ರಿಗೆ ಎಂಪವರ್ ಮಾಡ್ತಾರೆ, ಅವ್ರದಲ್ಲಿ ಕಮಿಟ್ಮೆಂಟ್ ತಗೊಂತಾರೆ, ಅವ್ರು ಒಂದಿಷ್ಟು ಪಣಕ್ಕಿಡ್ತಾರೆ. ಸ್ಟಾರ್ಟ್ ಆಗುತ್ತೆ ನೋಡಿ, ಏನ್ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಈ 300 ಜನ ಬರ್ತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸ್ಟ್ರಾಂಗ್ ಆಗ್ಬೇಕು, ಎಲ್ಲರೂ ಲೀಡರ್ಗಳು ಆಗ್ಬೇಕು, ಎಲ್ಲರೂ ಟ್ರೈನಿಂಗ್ ನ ಕಂಪ್ಲೀಟ್ಲಿ ತಗೋಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕು, ಯಾರು ನಿದ್ದೆ ಮಾಡೋಂಗಿಲ್ಲ, ಎಲ್ಲರೂ ಹೋಮ್ವರ್ಕ್ ಮಾಡ್ಬೇಕು, ಎಲ್ಲರೂ ಆನ್ ಟೈಮ್ ಬರ್ಬೇಕು, ಎಲ್ಲರೂ ಹೋಗ್ಬಿಟ್ಟು ಮನೆಗೆ ಹೋಗಿ ನಿದ್ದೆ ಮಾಡಿ ವಾಪಸ್ ಬರ್ಬೇಕು, ನಾಳೆ ಅಬ್ಸೆಂಟ್ ಆಗ್ಬಾರ್ದು. ಇದಕ್ಕೋಸ್ಕರ ರಣನೀತಿಯನ್ನ ಮಾಡ್ಕೊಂತಾರೆ, ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅಡ್ವಾನ್ಸ್ ಆಗಿ ಅವ್ರಿಗೆ ಕ್ರಿಯೇಟ್ ಮಾಡ್ತಾರೆ. ನೀವು ಹೆಂಗ್ ಬರ್ತಿದ್ದೀರಾ, ಓಪನ್ ಮಣ್ಣಿಂದ ಹೆಂಗ್ ಬರ್ಬೇಕು, ನೀವು ತುಗುಡ್ಸಂಗಿಲ್ಲ. ಅದಾದ ನಂತರ ಬ್ರೇಕ್ ಅಲ್ಲಿ ನೀವು ಯಾವ ತರ ಟೈಮ್ ವೇಸ್ಟ್ ಮಾಡಂಗಿಲ್ಲ, ಬ್ರೇಕ್ ಅಲ್ಲಿ ನೀವು ರೀಕ್ರಿಯೇಷನ್ ಮಾಡ್ಬೇಕಲ್ಲಿ. ಏನಾದ್ರೂ ಅರ್ಥ ಆಗದೆ ಇದ್ರೆ ಬೇರೆ ಬೇರೆ ಭಾಷೆ, ಇಲ್ಲಿ ತೆಲುಗುನವ್ರು ಇದ್ದಾರೆ, ಇಲ್ಲಿ ತಮಿಳ್ನವ್ರು ಇದ್ದಾರೆ, ಕನ್ನಡದಲ್ಲಿ ಇದ್ದಾರೆ, ಹಿಂದಿನಲ್ಲಿದ್ದಾರೆ, ಇಂಗ್ಲಿಷ್ ಅಲ್ಲಿ ಆಗಿದ್ದನ್ನ ಇಲ್ಲಿ ಟ್ರಾನ್ಸ್ಲೇಷನ್ ಕೊಡ್ತೀವಿ ನಾವು ನಿಮಗೆ. ಈ ತರ ಎಲ್ಲ ರಣನೀತಿ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ದಂಗೆ ಅವ್ರ ಜೊತೆ ಫಾಲೋ ಅಪ್ ಮಾಡ್ತಾರೆ. ನೈಟು ಕೂಡ ಫಾಲೋ ಅಪ್ ಮಾಡ್ತಾರೆ. ನೈಟ್ ಹೋಗಿ ಮಲಗಿದ್ರ, ಬೆಳಿಗ್ಗೆ ಎದ್ರ, ಬೆಳಿಗ್ಗೆ ಎಲ್ಲರೂ ಬರ್ಬೇಕು, ಅಬ್ಸೆಂಟ್ ಆಗಂಗಿಲ್ಲ. ಈ ತರ ಎಲ್ಲ ಸಿಸ್ಟಮೆಟಿಕ್ ಆಗಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ಕೋಆರ್ಡಿನೇಷನ್ ಮಾಡ್ತಾರೆ, ಸೇವೆ ಕೊಡ್ತಾರೆ. ಸೊ ರಿಸಲ್ಟ್ ಟ್ರಮಂಡಸ್ ಬರ್ತದೆ. ಇದುವರೆಗೂ 225 ಜನ ಗುಡ್ ಅಂತ ರಿಸಲ್ಟ್ ಕೊಡ್ತಿದ್ದವರು 290 ಜನ ಬೆಸ್ಟ್ ಅಂತ ರಿಸಲ್ಟ್ ಕೊಡ್ತಾರೆ. ಇದುವರೆಗೂ 300 ಜನದಲ್ಲಿ 100 ಜನ 150 ಜನ ಅಡ್ವಾನ್ಸ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಆಗ್ತಾ ಇದ್ದವರು 280 ಜನ ಅಡ್ವಾನ್ಸ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಆಗ್ತಾರೆ. ಅಂಡ್ ಅವರೆಲ್ಲರೂ ಫ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದುವರೆಗೂ ಆಗಿರೋ ಬ್ಯಾಚ್ ಅಲ್ಲಿ ಲಕ್ಷ ಬ್ಯಾಚ್ ಆಗಿರ್ಬೋದು ಆಲ್ ಓವರ್ ವರ್ಲ್ಡ್ ಅಲ್ಲಿ ನಂಬರ್ 1 ಬ್ಯಾಚ್ ಅಂತ ರಿಸಲ್ಟ್ ಅನ್ನ ಪಡ್ಕೋತಾರೆ. ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಸೊ ಸ್ನೇಹಿತರೆ, ಇದು ಜಸ್ಟ್ ಮಹೇಶ್ ನಂಬಿಯಾರ್ ಅಂತ ಒಬ್ಬ ಲೀಡರ್ ಡಿಸೈಡ್ ಮಾಡಿದ್ಕೆ, ಟ್ರೈನರ್ ಡಿಸೈಡ್ ಮಾಡಿದ್ಕೆ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಕುಮಾರ್ ಅಂತೇಳಿ. ಓಕೆ, ಸೊ ಅವರು ಕೋಆರ್ಡಿನೇಷನ್ ಮಾಡ್ತಾರೆ, ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ 10 ಜನ ಸಪೋರ್ಟ್ ಮಾಡ್ತಾರೆ. 10, 11, 12 ಜನ ಸೇರಿ 300 ಜನ ಲೈಫಲ್ಲಿ ಅತಿ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಕಾಸ್ ಮಾಡ್ತಾರೆ. ಎಲ್ಲರೂ ಕೂಡ ಅದ್ಭುತವಾದಂತಹ ಜ್ಞಾನ ಪಡಿತಾರೆ. ಅವ್ರ ಲೈಫಲ್ಲಿ ತುಂಬಾ ದೊಡ್ಡದಾಗಿ ಬೆಳೀತಾ ಇದಾರೆ ಅವರು. ಸೊ ಸ್ನೇಹಿತರೆ, ಇದು ನಿಜವಾಗ್ಲೂ ಆಗಿರ್ತಕ್ಕಂಥದ್ದು. ಸುಮ್ಮನೆ ಟ್ರೈನಿಂಗ್ ಕೊಡೋದು ಬೇರೆ, ಸುಮ್ಮನೆ ಪಾಠ ಮಾಡೋದು ಬೇರೆ. ಆದ್ರೆ ಒಂದು ಕಾಳಜಿಯಿಂದ, ಸೇವೆಯಿಂದ ನಿಜವಾಗ್ಲೂ ನಾನು ಜವಾಬ್ದಾರಿ ತಗೊಂತೀನಿ, ಇರೋರೆಲ್ಲರೂ ಕೂಡ ಬೆಳಿಬೇಕು, ಇರೋರೆಲ್ಲರೂ ಕೂಡ ಸಾಧನೆ ಮಾಡಬೇಕು ಅಂತ ಅನ್ಕೊಳ್ಳೋದು ಬೇಡ. ಅದೇ ತರನೇ ನಾವು ಈ ಕಾನ್ಸೆಪ್ಟ್ ಅಲ್ಲಿ MBA ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ನಾವು ನಿಮಗೆ ಮೇಲೆ ಕ್ಲಾಸ್ ಮಾಡ್ತಾ ಇರೋದು. ಬೂಟ್ ಕ್ಯಾಂಪ್ ಮುಗಿತು ಅಂತ ನಿಮ್ಮನ್ನ ಟಾಟಾ ಬಾಬಾ ಹೇಳ್ಬೋದಿತ್ತು, ಹಾಗಾಗಿ ಕರಿಬೋದಿತ್ತು. ಇಲ್ಲ, ನಾವು ಕಂಟಿನ್ಯೂಸ್ ಆಗಿ ಇದನ್ನು ಹುಟ್ಟಾಕಿದ್ವಿ. ಥ್ಯಾಂಕ್ಸ್ ಟು ಗೋವಿಂದ ರಾಜು, ಅವನಿಂದ ಇದು ಐಡಿಯಾ ಸ್ಟಾರ್ಟ್ ಆಗಿದ್ದು. ನಮ್ಮ 6 ಜನ ಕೋರ್ ಲೀಡರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ನೀವೆಲ್ಲರೂ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ತುಂಬಾನೇ ಕೋಆರ್ಡಿನೇಷನ್ ಮಾಡ್ತಿದ್ದೀರಾ. ಈಗಾಗಲೇ 210 ಜನದಲ್ಲಿ 120 ಜನ ಅಂತೂ ರಿಯಲ್ ಕೋರ್ ನಮಗೆ ಸಿಕ್ಕಿದ್ದೀರಾ. ಅದರಲ್ಲಿ 70-80 ಜನ ಅಂತೂ ಹಾರ್ಡ್ ಕೋರ್ ಕಮಾಂಡರ್ಗಳು ಸಿಕ್ಕಿದ್ದೀರಾ. ರಿಯಲಿ ಹ್ಯಾಟ್ಸ್ ಆಫ್. ನಿಮ್ಮ ಮುಖಾಂತರ ನಾವು ಟ್ರೈ ಮಾಡಕ್ ಕೊಟ್ಟಿದ್ವಿ. ನಿಮ್ಮ ಮುಖಾಂತರ 1000 ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ರೀಚ್ ಆಗಲಿಕ್ಕೆ ಕೊಟ್ಟಿದೆ. ಯೂನಿವರ್ಸಿಟಿ ತರ ಸ್ಟಾರ್ಟ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಮೀರ್ ಸರ್ ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ದೊಡ್ಡ ಲೀಡರ್ಗಳು ಕೂಡ ಇದನ್ನ ಈ ಶಿಕ್ಷಣನ ಪಡಿತಾರೆ ಅಂತ ಒಂದು ವಿಶ್ವಾಸ ಇದೆ. ಈಗಾಗಲೇ ದೊಡ್ಡ ಲೀಡರ್ಗಳು ನಮಗೆ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ, ನಮಗೆ MBA ಕೋರ್ಸ್ಗೆ ನೆಕ್ಸ್ಟ್ ಬ್ಯಾಚ್ಗೆ ಅಡ್ಮಿಷನ್ ಕೊಡಿಸಿ ಅಂತ ಹೇಳಿ. ನಟರಾಜ್ ಸರ್ ಟೀಮ್ ಆಗಿರ್ಬೋದು, ರವಿ ಕುಲಕರ್ಣಿ ಸರ್ ಟೀಮ್ ಆಗಿರ್ಬೋದು, ಪಾಂಡು ಸರ್ ಟೀಮ್, ಅವರೆಲ್ಲ GRDಗಳು ಅವರು ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ನೀವಿನ್ನೂ ಪರ್ಫಾರ್ಮೆನ್ಸ್ ಮಾಡ್ಬೇಕಾಗಿದೆ. ಇನ್ನ ಕೆಲವರು ತುಗುಡಿಸ್ತಾ ಇದ್ದೀರಾ. ಬಟ್ ನಾವಂತೂ ಯಾರೊಬ್ರು ಮಿಸ್ ಆಗೋದು ಬೇಡ ಅಂತ ನಾವು ಸ್ಟ್ಯಾಂಡ್ ತಗೋತಾ ಇದ್ದೀವಿ. ಅದೇ ವಿಚಾರ ಇವಾಗ ನೆಕ್ಸ್ಟ್ ಏನು ಸಂಡೇ ಬರ್ತಾ ಇದೆ 15ನೇ ತಾರೀಕು, ನೀವು ಇದುವರೆಗೂ ಹಾಕಿರೋ ಶ್ರಮ ಅದು ಸಂಪನ್ನಗೊಳಿಸ್ಬೇಕು ಅಂತ ಹೇಳಿದ್ರೆ MBA ಕೋರ್ಸಿನ ಮುಕ್ತಾಯ ದಿನ, ಅಲ್ಲಿ ಗ್ರಾಜುಯೇಷನ್ ಡೇ ಅಂಡ್ ಇಷ್ಟು ವರ್ಷದ ಶ್ರಮಕ್ಕೆ ಸೊ ಫೈನಲ್ ಡೇ ಏನಿದೆ ವೆರಿ ಇಂಪಾರ್ಟೆಂಟ್. ಮಿಸ್ ಮಾಡ್ಕೊಳ್ಕೋಬೇಡಿ. ಹಬ್ಬದ ಸಡಗರ, ಸಂಭ್ರಮ, ಉತ್ಸಾಹ ಎಲ್ಲದೂ ಕೂಡ ಇರ್ತದೆ. ಕಲಿಕೆ ಸಿಕ್ಕಾಪಟ್ಟೆ ಇರ್ತದೆ, ಎಕ್ಸ್ಟ್ರಾ ಕಲಿಕೆ ಇರ್ತದೆ. ನಿಮಗೆ ತುಂಬಾ ಸರ್ಪ್ರೈಸ್ ಇದೆ, ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಮ್ಮ ಲೀಡರ್ಗಳು ಅಷ್ಟೇ ಅವ್ರ ಜೀವನ ಮುಡುಪಾಗಿಟ್ಟಿದ್ದಾರೆ. ತುಂಬಾ ಇದರಿಂದ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂಡ್ ಗೇಟ್ ಓಪನ್ ಮಾಡಿದೀವಿ. ನಿಮ್ಮ ಫ್ಯಾಮಿಲಿ ಬರ್ಬೇಕು, ಅದಕ್ಕೆ ನಿಮ್ಮ ಡೌನ್ಲೈನ್ಸ್ ಬರಬೇಕು, ನಿಮ್ಮ ಹೊಸದಾಗಿ ಜಾಯ್ನ್ ಆಗಿರೋರು ಬರಬೇಕು. ಸೊ ಟೈಮ್ ಬಹಳ ಕಡಿಮೆ ಇದೆ. ಅಂಡ್ ಟಾಸ್ಕ್ ಅನ್ನ ನಾಳೆ ಕೂಡ ಕಂಪ್ಲೀಟ್ ಮಾಡ್ತಾ ಹೋಗಿ. ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿ, ತುಂಬಾ ಶ್ರದ್ಧೆಯಿಂದ, ಪ್ರೀತಿಯಿಂದ, ಇನ್ವಾಲ್ವ್ಮೆಂಟ್ ಇಂದ, ಭಕ್ತಿಯಿಂದ ಆ ಕ್ಲಾಸ್ಗೆ ಬನ್ನಿ. ಸೊ ನೀವೆಲ್ಲ ಮಾದರಿ ಆಗ್ಬೇಕು. ತುಂಬಾ ಜನ ನಿಮ್ಮ ನೋಡಿ ಇನ್ಸ್ಪಿರೇಷನ್ ಆಗ್ಬೇಕು. ನೀವಿನ್ನು ತುಗುಡಿಸ್ತಾ ಇದ್ದೀರಾ, ಟಾಸ್ಕ್ ಮಾಡ್ತಾ ಇಲ್ಲ, ನಿಮ್ಮಲ್ಲಿ ಇನ್ನೂ ಮೆಂಟಾಲಿಟಿ ಅಪ್ಗ್ರೇಡ್ ಆಗಿಲ್ಲ, ನಿಮ್ಮಲ್ಲಿ ಇನ್ನೂ ಟೀಮ್ ಬಂದಿಲ್ಲ ಅಂದ್ರೆ ನಿಮ್ಮನ್ನ ನೋಡಿ ಏನಪ್ಪಾ ಇವರು ಇಷ್ಟೇನೋ ಅದೇ ಕ್ಲಾಸ್ ಅಲ್ಲಿ ಅಟೆಂಡ್ ಆದ್ರು, ಬೂಟ್ ಕ್ಯಾಂಪ್ ಎಲ್ಲ ಹೋದ್ರು, ಬೆಂಗಳೂರಿಗೆಲ್ಲ ಅಟೆಂಡ್ ಆದ್ರು, ಏನು ಡೆವಲಪ್ಮೆಂಟ್ ಆಗಿಲ್ಲ, ಏನು ಉದ್ಧಾರ ಆಗಿಲ್ಲ, ಇಂಥ ಕ್ಲಾಸ್ಗೆ ನಾನು ಸೇರಲ್ಲ ಅಂತ ಆಯ್ತು ಅಂದ್ರೆ ನೀವು ಮಾಡ್ತಕ್ಕಂತಹ ಒಂದು ವರ್ಸ್ಟ್ ಸರ್ವಿಸ್ ಆಗುತ್ತೆ. ಸೊ ನೀವು ಮಾಡ್ತಕ್ಕಂಥ ಕೆಟ್ಟ ಕೆಲಸ ಆಗುತ್ತೆ. ಆ ತರ ಆಗೋದು ಬೇಡ, ಅದು ಪಾಪ ಆಗುತ್ತೆ. ಆದ್ರೆ ಪುಣ್ಯ ಸಂಪಾದನೆ ಮಾಡ್ಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ನಿಂತ್ಕೊಳ್ಳಿ. ಇವಾಗಲೂ ಕಾಲ ಮಿಂಚಿಲ್ಲ.
ಸೊ ಆಕ್ಷನ್ ಏನಿವತ್ತು ಕೇಳಿಸ್ಕೊಂಡ್ರಿ, ಮಹಿಳಾ ಮಣಿಗಳು ಎಷ್ಟು ಅದ್ಭುತವಾಗಿ ರಸವತ್ತಾಗಿ ತಮ್ಮ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದಾರೆ. ಯಾವುದು ಕೂಡ ಥಿಯರಿ ಅಲ್ಲ, ಪ್ರಾಕ್ಟಿಕಲ್. ಸೊ ಅದಕ್ಕೋಸ್ಕರ ಎಲ್ಲಾ ಲೀಡರ್ಗಳು ನಾವೆಲ್ಲರೂ ಇದೀವಿ, ನಾವೆಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡಕ್ ರೆಡಿ ಇದೀವಿ. ಆ ದಿನ ಸಂಡೇ ಏನಿದೆ, ಸೊ ಹತ್ರ ಬಂದೋಯ್ತು. ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ತನುಮನದನ್ನ ಅರ್ಪಿಸಿ ನೀವು ಅಟೆಂಡ್ ಆಗಿ ತೆರೆದ ಮನಸ್ಸಿನಿಂದ ಬನ್ನಿ ಅಲ್ಲಿ. ಸೊ ನಿಮ್ಮ ಎನರ್ಜಿ, ನಿಮ್ಮ ಜೋಶು ಬೇಕು. ಮುಂದಿನ ದಿನಗಳಲ್ಲಿ ಅಡ್ವಾನ್ಸ್ ಕೋರ್ಸ್ಗೂ ರೆಡಿಯಾಗಿ ತುಂಬಾ ಆಕ್ಷನ್ ಮಾಡಿ. ಲಾಸ್ಟ್ ಮಂತ್ ಅಲ್ಲಿ ತುಂಬಾ ಗ್ರೋತ್ ಆಗಿದೆ. ಈ ಮಂತ್ ಇಂದ ಇನ್ನೂ ಕೂಡ ನಿಜವಾದ ಗ್ರೋತ್ ನೀವು ತೋರಿಸಬೇಕಾಗಿದೆ. ನೀವೆಲ್ಲರೂ ಕೂಡ ಸಮಾಜ ಸೇವೆ ಜೊತೆಗೆ ಎಲ್ಲರನ್ನು ಬೆಳೆಸಬೇಕಾಗಿದೆ, ಜ್ಞಾನ ಪಡಿಬೇಕಾಗಿದೆ. ಸೊ ಜ್ಞಾನ ಪಡೆಯೋದ್ರಿಂದ ಮಾತ್ರ ನೀವು ದೊಡ್ಡ ಯಶಸ್ಸು, ಜ್ಞಾನ ಪಡೆಯೋದ್ರ ಜೊತೆಗೆ ಆಕ್ಷನ್. ಸೊ ವಿಶೇಷವಾದಂತಹ ಕಲಿಕೆನ ನೀವು ಅವತ್ತು ಅನುಭವಿಸ್ಲಿಕ್ಕೆ ಬರ್ತಾ ಇದ್ದೀರಾ. ನೀವೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಕ್ಲಾಸ್, ಈ ಒಂದು ಏನು ರೀಕ್ಯಾಪ್ ಸೆಷನ್ ಇದೆ, ನಾವು ಹೊಸ ರೂಪ ಕೊಡ್ತೀವಿ. ಇದು ಸ್ಟಾಪ್ ಆಗೋದಿಲ್ಲ. MBA ಕ್ಲಾಸ್ ಮುಗಿದ್ರು ಕೂಡ ಬೇರೆ ರೂಪದಲ್ಲಿ ನಾವು ನಿಮಗೆ ಫಾಲೋ ಅಪ್ ಸೆಷನ್ ನಿಮ್ ಜೊತೆ ಹಾಜರಾಗ್ತೀವಿ. ಸೊ ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಸೊ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡಿ. ನಿಮ್ಮೆಲ್ಲರೂ ಕೂಡ ಎದುರು ನೋಡ್ತಾ ಇದೀವಿ. ಸಂಡೇ ಭೇಟಿ ಆಗ್ತಿದ್ವಿ ನಿಮ್ನೆಲ್ಲರೂ ಕೂಡ ನಮ್ಮ ಬೆಂಗಳೂರು ಬೆಲ್ ಹೋಟ್ಲಲ್ಲಿ. ಟೈಮಿಂಗ್ಸ್ ಎಲ್ಲದನ್ನು ಕೂಡ ಮೇಂಟೈನ್ ಮಾಡಿ. ಥ್ಯಾಂಕ್ ಯು. ಬ್ಯಾಕ್ ಟು ಯು ಯೋಗೀಶ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಇದು ಯಾವುದೇ ತರ ಸ್ಟೋರಿ ಅಲ್ಲ, ಕಥೆ ಅಲ್ಲ, ರಿಯಾಲಿಟಿ. ಒಬ್ಬ ವ್ಯಕ್ತಿ ಯಾವ ತರ ಸ್ಟ್ಯಾಂಡ್ ತಗೋಬೇಕು ಒಂದು ಟ್ರೈನಿಂಗ್ಗೋಸ್ಕರ. ಒಂದು ಟ್ರೈನಿಂಗ್ ಇಡೀ ಒಬ್ಬ ವ್ಯಕ್ತಿ ಜೀವನ ಅಲ್ಲ, ಲಕ್ಷಾಂತರ ಜನ ವ್ಯಕ್ತಿನ ಜೀವನ ಬದಲಾಯಿಸುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ರಾಜು ಸರ್. ಅದು ನೋಡಿ, ಅವ್ರ ಲೈಫ್ ಅಲ್ಲಿ ಅವಾಗ ಅಟೆಂಡ್ ಆಗಿದ್ದನ್ನ ಪ್ರತಿ ಸಲನೂ ಕೂಡ ಅಳವಡಿಸ್ಕೊಂಡು ಪ್ರತಿ ಸಲ ಅವ್ರು ಚೆಕ್ ಮಾಡ್ಕೊಂಡು ಇವತ್ತು ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಕೊಡ್ತಿದ್ದಾರೆ. ಇವತ್ತು ನಾನು ಎಸ್ಪೆಷಲಿ ನಾನು ಇವತ್ತು ನಿಂತಿದ್ದೀನಿ ಅಂತ ಹೇಳಿದ್ರೆ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ, ಅವರು ನನ್ನನ್ನ ಟ್ರೈನಿಂಗ್ ಗೆ ಜಾಸ್ತಿ ಕಮಿಟ್ ಮಾಡಿಸಿದ್ದಕ್ಕೆ. ಇದನ್ನೇ ನೀವೆಲ್ಲರೂ ಕೂಡ ನಿಮ್ಮ ಟೀಮ್ ಡೌನ್ ಲೈನ್ ನ ಮಾಡಿಸ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಮೇನ್ ನಾಳೆ ಏನು ಅಂತ ಹೇಳಿದ್ರೆ, ಎಲ್ರು ಯಾರೆಲ್ಲ ಟಾಸ್ಕ್ ಮಾಡಿಲ್ಲ ಅಥವಾ ನಾನು ಟಾಸ್ಕ್ ಮಾಡಿಲ್ಲ ಅಂತ ಗಿಲ್ಟಿಗೆ ಹೋಗೋದ್ ಬೇಡ. ಯಾಕೆಂದ್ರೆ ಇದೇ ಫೈನಲ್ ಅಲ್ಲ. ಓಕೆ, ನಾವು ಬಂದಿರೋದು ತುಂಬಾ ದೊಡ್ಡ ಒಂದು ಮಹತ್ ಕಾರ್ಯ ಮಾಡ್ಲಿಕ್ಕೆ. ಅಲ್ಲಿ ನಿಮ್ಗೆ ಇನ್ನೂ ಸಿಗುತ್ತೆ. ಯಾಕೆ ಆಗಿಲ್ಲ, ಯಾಕೆ ಮಾಡ್ಬೋದು, ಹೇಗ್ ಮಾಡ್ಬೋದು ಅನ್ನೋದು ಸಿಗುತ್ತೆ. ಆದ್ರಿಂದ ಈಗ್ಲೂ ಕೂಡ ಯಾರೆಲ್ಲ ಡೌಟ್ ಅಲ್ಲಿ ಇದೀರಾ, ಎಲ್ರು ಕೂಡ ಸ್ಟ್ರಾಂಗ್ ಡಿಸೈಡ್ ಮಾಡಿ. ನೀವು ಬರೋದು ಅಷ್ಟೇ ಅಲ್ಲ, ಗೆಸ್ಟ್ ಗಳಿಗೆ ಅವಕಾಶ ಕೊಟ್ಟಿದೀವಿ, ಹೊಸಬ್ರಿಗೆ ಅವಕಾಶ ಕೊಟ್ಟಿದೀವಿ. ಅವ್ರನ್ನ ಎಂಪವರ್ ಮಾಡಿ ಬಿಲ್ಡ್ ಮಾಡ್ತಕ್ಕಂಥದ್ದು ನಿಮ್ ಕೆಲಸ. ನೀವು ಇದು ಈ ತರ ಒನ್ ಡೇ ವರ್ಕ್ಶಾಪ್ ನಿಮ್ಗೆ 2 ರಿಂದ 3 ತಿಂಗಳಾಗಿತ್ತು ಆಕ್ಚುಲಿ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ. ಓಕೆ, ಇದಾಗಿಲ್ಲ. ಇದು ನಿಮ್ಗೆ ಕೆಲವು ದೃಢ ಸಂಕಲ್ಪ ಆಗಿರ್ಬೋದು, ಮಾಮೂಲಿ ವರ್ಕ್ಶಾಪ್ ಆಗಿರ್ಬೋದು. ಬಟ್ ಇದು ತುಂಬಾ ಡಿಫ್ರೆಂಟ್. 20 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಟಾಪ್ 100 ಅಲ್ಲಿ ಆಕ್ಷನ್ ಕಿಂಗ್ ಅಂತ ಹೆಸರು ಮಾಡಿರ್ತಕ್ಕಂಥ ದೊಡ್ಡ ಲೀಡರ್ ಬರ್ತಿರೋದು ಅವರ ಸೀಕ್ರೆಟ್ ಕೊಡ್ಲಿಕ್ಕೆ. ಓಕೆ, ಅದನ್ನ ನಾವು ಲೈವ್ ಆಗಿ ಅಲ್ಲೇ ಅಟೆಂಡ್ ಆಗ್ಬೇಕು. ಆದ್ರಿಂದ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ದೇನೆ ಈಗ್ಲಿಂದಲೇ, ಇನ್ನೂ ಕೂಡ ನಾಳೆನೂ ಚಾನ್ಸ್ ಇದೆ. ಯಾರ್ಯಾರೆಲ್ಲ ನಿಮ್ಮ ಡೌನ್ ಲೈನ್ ಗೆಸ್ಟ್ ಇದ್ರೆ ಎಲ್ಲರೂ ಕೂಡ ಎಂಪವರ್ ಮಾಡಿ ನಾಳೆ ಕರ್ಕೊ ಬರೋದು ತುಂಬಾ 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 ಇಂಪಾರ್ಟೆಂಟ್. ಹಾಗೆ ನಾಳೆ ಬೆಳಿಗ್ಗೆ ಇವತ್ತೆಲ್ರಿಗೂ ಕೂಡ ನೋಡಿ, ವೆಲ್ನೆಸ್ ಎಷ್ಟು ಚೆನ್ನಾಗಿ ನಾವು ಕೇಳಕ್ ಖುಷಿ ಆಗುತ್ತೆ ಪ್ರಾಡಕ್ಟ್ ಬಗ್ಗೆ. ಆದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ನಾವು ತಗೊಳ್ಳಿಲ್ಲ ಅಂದ್ರೆ ಹೆಂಗಾಗುತ್ತೆ. ಅದಕ್ಕೋಸ್ಕರ ನಾಳೆ ಸ್ಯಾಟರ್ಡೆ 7 ಗಂಟೆಗೆ ಈಗ ಆಲ್ರೆಡಿ ಲಿಂಕ್ ಬಂದಿದೆ. ನಿಮ್ ಕೆಲಸ ಇಷ್ಟೇ, ಮೇನ್ ಫೌಂಡೇಶನ್ ಏನು ಹೆಲ್ತ್ ಬಗ್ಗೆ. ಓಕೆ, ನಮ್ದು ಎಷ್ಟೋ ಜನಕ್ಕೆ ವಿಟಮಿನ್ಸ್ ಅಂದ್ರೆ ಗೊತ್ತಿಲ್ಲ, ಪ್ರೋಟೀನ್ ಅಂದ್ರೆ ಗೊತ್ತಿಲ್ಲ, ಆಂಟಿ ಆಕ್ಸಿಡೆಂಟ್ ಅಂದ್ರೆ ಗೊತ್ತಿಲ್ಲ. ಅದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ತಕ್ಕಂಥ ಅದ್ಭುತ ಟ್ರೈನಿಂಗ್ ನಾಳೆ ಬೆಳಿಗ್ಗೆ 7 ಗಂಟೆಗಿದೆ. ಓಕೆ, ಆಲ್ರೆಡಿ ಗ್ರೂಪ್ ಅಲ್ಲಿ ಲಿಂಕ್ ಬಂದಿದೆ. ನಿಮ್ಮ ಹೊಸಬ್ರು ಗೆಸ್ಟ್ ಎಲ್ಲರೂ ಕೂಡ ಈ ಲಿಂಕ್ ಗೆ ಬಿಲ್ಡ್ ಮಾಡಿ. ಓಕೆ, ಎಲ್ರಿಗೂ ಈಗ ಲಿಂಕ್ ಕಳಿಸಿ. ನಾಳೆ ಬೆಳಿಗ್ಗೆ 7 ಗಂಟೆಗೆ. ಆಮೇಲೆ ನೀವು ನೋಟ್ ಪೆನ್ ಇಟ್ಕೊಂಡು ಕೂತ್ಕೊಳ್ಳಿ, ಯಾಕೆಂದ್ರೆ ತುಂಬಾ ಇನ್ಫಾರ್ಮೇಶನ್ ಇದೆ. ಮೇನ್ ಇದನ್ನೇ ತಿಳ್ಕೊಬೇಕಾದ್ರೆ ನಾವು ಪ್ರಾಡಕ್ಟ್ ಗಿಂತ ಜಾಸ್ತಿ ಇದ್ರ ಬಗ್ಗೆ ಮಾಹಿತಿ ತಗೋಬೇಕು. ಇದು ನಾಳೆ ನಿಮಗೆ ಬರ್ತಿದೆ, ಎಲ್ರು ಕೂಡ ಬಿಲ್ಡ್ ಮಾಡ್ಕೊಳ್ಳಿ. ಹಾಗೆ ಭಾನುವಾರಕ್ಕೆ ಎಲ್ರು ಕೂಡ ಪ್ಲಾನ್ ಮಾಡ್ಕೊಂಡು ನೈಟ್ 9:30 ಒಳಗಡೆ ಎಲ್ರು ಕೂಡ ಭಾನುವಾರ ಬೆಳಿಗ್ಗೆ ಅಲ್ಲಿಗೆ ಬರ್ಬೇಕು. ಎಸ್ ಸರ್. ಓಕೆ, ಸೊ ಇವತ್ತಿನ ರೆಕಾರ್ಡಿಂಗ್ ತುಂಬಾ ವಿಶೇಷ. ಒಂದೊಂದು ಶಬ್ದ ಎಲ್ಲರದು ಕೂಡ ಶೇರಿಂಗು, ಟ್ರೈನಿಂಗು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಒನ್ ಆಫ್ ದ ಬೆಸ್ಟ್ ಸೆಷನ್ ಇವತ್ತು. ಇದನ್ನ ಬಳಸ್ಕೋಬೇಕು. ಯಾರು ಮಿಸ್ ಆಗಿದ್ದಾರೆ ನಿಮ್ ಫ್ಯಾಮಿಲಿ, ಅವ್ರಿಗೂ ಕೂಡ ಕಳ್ಸಿಕೊಡ್ಬೇಕು. ವಿಶೇಷವಾದ ಒಂದು ಸೆಷನ್ ಇವತ್ತಿಂದು. ಅಂಡ್ ನಿಮ್ಗೇನ್ ರಿಯಲೈಸ್ ಆಯ್ತು, ರೀಕ್ರಿಯೇಷನ್ ಮಾಡಿ. ನೀವೇ ನಿರ್ಧಾರ ಮಾಡಿದ್ರಿ. ಎಲ್ಲರ ಶೇರಿಂಗ್ ಇಂದ, ಎಲ್ಲರ ಟ್ರೈನಿಂಗ್ ಇಂದ ಎಲ್ಲ ಪ್ರಾಕ್ಟಿಕಲ್ ಆಗಿದೆ, ಯಾವ್ದು ಥಿಯರಿ ಇಲ್ಲ. ಇವತ್ತು ಈ ಸೆಷನ್ ಅನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ನಿಮ್ಗೆ ಏನ್ ರಿಯಲೈಸ್ ಆಯ್ತು ಅಂತಕ್ಕದ್ದನ್ನ ಗ್ರೂಪ್ ಗಳಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಿ. ರೀಕ್ರಿಯೇಷನ್ ಕಾಲಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಿ. ಎಸ್ ಗೋವಿಂದ, ಏನಾದ್ರು ಹೇಳ್ಬೇಕಾ? ಎಸ್ ಸರ್, ಆಕ್ಚುಲಿ 100 PV ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ವಿತ್ ಸ್ಕ್ರೀನ್ ಶಾಟ್ ಯಾರು ಅವ್ರ ಲೀಡರ್ಗೆ ಹಾಕಿರ್ತಾರೆ, ಅವ್ರಿಗೆ ವಿಶೇಷವಾದ ಒಂದು ಸ್ಥಾನಮಾನ ಅವತ್ತಿನ ಕಾರ್ಯಕ್ರಮದಲ್ಲಿ ಇರುತ್ತೆ. ಅಂಡ್ ಅದು ಒಂದು ಗ್ರೇಟ್ ಇನಿಷಿಯೇಟಿವ್ ತಗೊಂಡಿದ್ವಿ ಸರ್. ಅದು ಇವಾಗಲೇ ಶೇರ್ ಮಾಡಲ್ಲ ಸರ್, ಅಲ್ಲಿ ಬಂದ್ಮೇಲೆ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರ್ತದೆ. ರಿವಿಷನ್ ಮಾಡ್ಕೊಂಡ್ ಬನ್ನಿ. ನೀವು ಕೋರ್ಸ್ ನ ಯಾವ್ದು ಮಿಸ್ ಆಗಿದೆ ವಿಡಿಯೋ ತರಿಸ್ಕೊಳ್ಳಿ. ಅಂಡ್ ನೋಟ್ಸ್ ಅನ್ನ ನೋಡಿ, ಅಲ್ಲೇ ನೀವು ರಿವಿಷನ್ ಆಗ್ಬಿಡ್ತದೆ, ನಿಮ್ಮ ಹತ್ರನೇ ಇರ್ತದೆ. ಸೊ ತುಂಬಾ ಸರ್ಪ್ರೈಸ್ಗಳಿದೆ, ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ನಿಮಗೇನೋ ಅಲ್ಲಿ ಚಾಕ್ಲೇಟ್ ಕೊಡ್ತೀವಿ ಅಂತ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಒಳಗಡೆ ಸಬ್ಜೆಕ್ಟ್ ಹೋಗಿರ್ಬೇಕು. ಅದಕ್ಕೋಸ್ಕರ ಸೊ ಎಷ್ಟು ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ರೀಕ್ಯಾಪ್ ಸೆಷನ್ ಇರ್ತದೆ, ಕ್ವಿಜ್ ತರ ಇರ್ತದೆ. ಅದಕ್ಕೂ ಕೂಡ ನೀವು ನಾಳೆ ಟೈಮ್ ಇನ್ವೆಸ್ಟ್ ಮಾಡಿ ತಯಾರಿಗೋಸ್ಕರ.
ರೈಟ್, ಆಲ್ ದ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ರಾಜು ಸರ್. ನಿಜವಾಗ್ಲೂ ಪ್ರತಿ ಕ್ಷಣನೂ ಕೂಡ ನಮ್ಗೆ ಅದ್ಭುತವಾದ ಒಂದು ಹಂಬಲಿಸ್ತಿದ್ರ, ಒಂದು ಟ್ರೈನಿಂಗ್ ಆಗ್ಲಿ ಎಲ್ಲವನ್ನು ಕೊಡ್ಬೇಕು ಅಂತ. ನಾಳೆ ನಾಡಿದ್ದು ಇಬ್ರು ಲೆಜೆಂಡಿ ಲೀಡರ್ ಇಂದ ನಿಮ್ಗೆ ಸ್ಪೆಷಲ್ ಟ್ರೈನಿಂಗ್ ಇರೋದ್ರಿಂದ ಎಲ್ಲರೂ ಕೂಡ ಸಂಡೇ ತುಂಬಾ ಫೋಕಸ್ ಮಾಡಿ ಈಗಲಿಂದನೇ ಬಿಲ್ಡಪ್ ಜಾಸ್ತಿ ಮಾಡ್ಕೊಳ್ಳಿ. ಮತ್ತೆ ನಾಳೆ ಬೆಳಿಗ್ಗೆನೂ ಕೂಡ ನಿಮ್ಮ ಟೀಮ್ ನ ಜೂಮ್ಗೆ ಬಿಲ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುಡ್ ನೈಟ್, ಶುಭರಾತ್ರಿ. ಮುಂದೆ ದೃಢ ಸಂಕಲ್ಪ ಇರಲ್ಲ, ಸಂಡೇ ದೃಢ ಸಂಕಲ್ಪ ಇರಲ್ಲ, ಅಲ್ಲೇ ದೃಢ ಸಂಕಲ್ಪ ಆಗುತ್ತೆ ಬೆಲ್ಲೋಟ್ಲಲ್ಲಿ. ಥ್ಯಾಂಕ್ ಯು.